ಮಹಾಸಮರಕ್ಕೆ ಮುನ್ನುಡಿ ಬರದಾಗಿದೆ. ಕರ್ನಾಟಕದಲ್ಲಿ ಒಟ್ಟು 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆದರೆ ಇನ್ನು ಎರಡನೇ ಹಂತದಲ್ಲಿ ಮತ್ತೆ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಯಾವ್ಯಾವ ದಿನಾಂಕದಂದು ಮತದಾನ ನಡೆಯುತ್ತೆ ಅಂತ ನೋಡ್ತಾ ಹೋದ್ರೆ ಏಪ್ರಿಲ್ 18ನೇ ತಾರೀಕಿನಂದು 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಇನ್ನು ಏಪ್ರಿಲ್ 23ನೇ ತಾರೀಕಿನಂದು 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಇನ್ನು ಫಲಿತಾಂಶ ಬರೋದಕ್ಕೆ ಬರೋಬ್ಬರಿ 1 ತಿಂಗಳು ಕಾಯಬೇಕು ಕರ್ನಾಟಕದ ಜನ. ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಕ್ಕೆ ಇನ್ನು ಲೋಕಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬರೋಬ್ಬರಿ 1 ತಿಂಗಳ ನಂತರದಲ್ಲಿ ಏಪ್ರಿಲ್ 23ನೇ ತಾರೀಕು ನಮ್ಮಲ್ಲಿ ಎರಡನೇ ಹಂತದ ಚುನಾವಣೆ ಮುಗಿಯುತ್ತೆ. ಮೇ 23ನೇ ತಾರೀಕು ಫಲಿತಾಂಶದ ದಿನ. ಬರೋಬ್ಬರಿ 1 ತಿಂಗಳ ಕಾಲ ಅಭ್ಯರ್ಥಿಗಳು ಸೇರಿದಂತೆ ಮತದಾರರು ಕೂಡ ಕಾಯಲೇಬೇಕು ಯಾರು ಪಾಸ್ ಆಗಿದ್ದಾರೆ ಯಾರು ನಪಾಸ್ ಆಗಿದ್ದಾರೆ ಅಂತ. ನೋಡ್ತಾ ಹೋಗ್ತಾ ಇದ್ವಿ, ಲೋಕಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 18ನೇ ತಾರೀಕಿನಂದು ಮೊದಲ ಹಂತದ ಚುನಾವಣೆ ನಡೆಯುತ್ತೆ ಕರ್ನಾಟಕದಲ್ಲಿ. ಕಳೆದ ಬಾರಿ ಒಂದೇ ಒಂದು ಹಂತದಲ್ಲಿ ಚುನಾವಣೆ ಮುಕ್ತಾಯಗೊಂಡಿತ್ತು. ಇಡೀ 28 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ಪ್ರಕ್ರಿಯೆ ಮುಗಿದು ಹೋಗಿತ್ತು. ಆದರೆ ಈ ಬಾರಿ ಕರ್ನಾಟಕವನ್ನ 2 ಹಂತದ ಮತದಾನ ನಡೆಯುವಂತ ಏನು ಸ್ಥಾನ ಇದೆ ಆ ಸ್ಥಾನದಲ್ಲಿ ಕರ್ನಾಟಕವನ್ನ ಸೇರಿಸಲಾಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಒಟ್ಟು 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಮೊದಲನೇ ಹಂತದ ಚುನಾವಣೆ 14 ಕ್ಷೇತ್ರಗಳಿಗೆ ನಡೆಯುತ್ತೆ. ಎರಡನೇ ಹಂತದ ಚುನಾವಣೆ ಕೂಡ 14 ಕ್ಷೇತ್ರಗಳಿಗೆ ನಡೆಯುತ್ತೆ. ಮೊದಲ ಹಂತದ ಚುನಾವಣೆಯ ಮತದಾನ ಏಪ್ರಿಲ್ 18ಕ್ಕೆ ಪೂರ್ಣಗೊಂಡ್ರೆ 5 ದಿನಗಳ ನಂತರದಲ್ಲಿ ಎರಡನೇ ಹಂತದ ಮತದಾನ ನಡೆಯುತ್ತೆ. ಅದು ಏಪ್ರಿಲ್ 23ನೇ ತಾರೀಕು. ಇನ್ನು ಒಟ್ಟಾರೆ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುವಂತ ದಿನಾಂಕ ಮೇ 23ನೇ ತಾರೀಕು. ಹೀಗಾಗಿ ಕರ್ನಾಟಕದಲ್ಲಿ ಚುನಾವಣೆ ಮುಗಿದ ನಂತರದಲ್ಲೂ ಕೂಡ 1 ತಿಂಗಳ ಕಾಲ ನಾವು ಕಾಯಬೇಕಾಗತ್ತೆ. 1 ತಿಂಗಳ ನಂತರದಲ್ಲಷ್ಟೇ ಫಲಿತಾಂಶ ಪ್ರಕಟ ಆಗುತ್ತೆ. ಸುನಿಲ್ ಅರೋರಾ ಅವರು ಹೇಳ್ತಾ ಇದ್ರು ಯಾವ್ಯಾವ ಕ್ಷೇತ್ರಗಳಿಗೆ ಯಾವಾಗ ಚುನಾವಣೆ ನಡೆಯುತ್ತೆ, ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಹಂತದ ಮತದಾನ ನಡೆಯುತ್ತೆ ಅಂತ. ಮೊದಲ ಹಂತದಲ್ಲಿ ನಡೆಯುವಂತ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುವಂತ ಏನು ರಾಜ್ಯಗಳ ಪಟ್ಟಿ ಇತ್ತು, ಅಲ್ಲಿಯೇ ಕರ್ನಾಟಕ ಇರಬಹುದು ಈ ಬಾರಿ. ಕಳೆದ ಬಾರಿ ಒಂದೇ ಹಂತದಲ್ಲಿ ನಡೆಯಿತು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ಈ ಬಾರಿ 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. 2 ಹಂತಗಳ ದಿನಾಂಕವನ್ನು ನೋಡ್ತಾ ಹೋಗ್ತಾ ಇದೀವಿ. ಏಪ್ರಿಲ್ 18ನೇ ತಾರೀಕು ಮೊದಲ ಹಂತದ ಮತದಾನ, ಏಪ್ರಿಲ್ 23ನೇ ತಾರೀಕು ಎರಡನೇ ಹಂತದ ಮತದಾನವನ್ನ ಫಿಕ್ಸ್ ಮಾಡಲಾಗಿದೆ. ಹಾಗಿದ್ರೆ ಮೊದಲ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ, ಎರಡನೇ ಹಂತದಲ್ಲಿ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ ಅನ್ನುವಂಥ ವಿಚಾರ ಈಗಷ್ಟೇ ಗೊತ್ತಾಗಬೇಕಿದೆ. ಆದರೆ ಸಿಕ್ಕಿರುವಂಥ ಪ್ರೈಮರಿ ಇನ್ಫಾರ್ಮೇಶನ್ ಪ್ರಕಾರ ಮೊದಲ ಹಂತದಲ್ಲಿ 14 ಕ್ಷೇತ್ರ, ಎರಡನೇ ಹಂತದಲ್ಲಿ ಮತ್ತೆ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಹೀಗೆ ಕೇಂದ್ರ ಚುನಾವಣಾ ಆಯುಕ್ತರು ದಿನಾಂಕವನ್ನು ನಿಗದಿ ಮಾಡ್ತಾ ಹೋಗ್ತಾ ಇದ್ರು. ಒಟ್ಟು 7 ಹಂತಗಳಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಿಂದ ಹಿಡಿದು 7 ಹಂತಗಳಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಮೊದಲ ಹಂತದಲ್ಲಿ ಚುನಾವಣೆ ನಡೆಯುತ್ತೆ, ಒಂದೇ ಹಂತದಲ್ಲಿ ಚುನಾವಣೆ ನಡೆಯುವಂಥ ರಾಜ್ಯಗಳೆಷ್ಟು, 2 ಹಂತದಲ್ಲಿ ಚುನಾವಣೆ ನಡೆಯುವಂಥ ರಾಜ್ಯಗಳೆಷ್ಟು, 7 ಹಂತಗಳಲ್ಲಿ ನಡೆಯುವಂಥ ಚುನಾವಣೆ ನಡೆಯುವಂಥ ರಾಜ್ಯಗಳೆಷ್ಟು ಅನ್ನುವಂಥ ಪಟ್ಟಿಯನ್ನು ಕೊಡ್ತಾ ಹೋಗ್ತಾ ಇದ್ರು. ಇನ್ನು ಕರ್ನಾಟಕದಲ್ಲಿ 2 ಹಂತದ ಚುನಾವಣೆ ಮುಹೂರ್ತ ಫಿಕ್ಸ್ ಆಗಿದೆ. 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ಅಭ್ಯರ್ಥಿಗಳು ಬಿರುಸಿನ ಪ್ರಚಾರವನ್ನು ಕೈಗೊಳ್ಳೋದಕ್ಕೆ, ಬೇರೆ ಬೇರೆ ರೀತಿಯಾದಂತಹ ಪ್ರಚಾರ ಕಾರ್ಯಗಳನ್ನು ಕೈಗೊಳ್ಳೋದಕ್ಕೆ ದಿನಾಂಕಗಳನ್ನು ಕೂಡ ನಿಗದಿ ಮಾಡಲಾಗಿದೆ. ಅಲ್ಲಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ದಿನಾಂಕ, ನಾಮಪತ್ರವನ್ನು ಪರಿಶೀಲನೆ ಮಾಡೋದಕ್ಕೆ ದಿನಾಂಕ, ಜೊತೆಗೆ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳೋದಕ್ಕೂ ಕೂಡ ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಿದೆ. ಹಾಗಿದ್ರೆ 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ಏಪ್ರಿಲ್ 18ನೇ ತಾರೀಕು ಹಾಗೂ ಏಪ್ರಿಲ್ 23ನೇ ತಾರೀಕು. ಇನ್ನು ನಾಮಪತ್ರ ಸಲ್ಲಿಸೋದಕ್ಕೆ ಎಷ್ಟು ದಿನ ಸ್ಟಾರ್ಟ್ ಆಗುತ್ತೆ, ಯಾವತ್ತಿನಿಂದ ನಾಮಪತ್ರವನ್ನು ಸಲ್ಲಿಸಬೇಕು ಅಂತ ನೋಡ್ತಾ ಹೋದ್ರೆ 19/3/2019 ಏನಿದೆ ಆವತ್ತು ಚುನಾವಣಾ ದಿನಾಂಕದ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ. 26ನೇ ತಾರೀಕಿನಂದು ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿದೆ. 26ನೇ ತಾರೀಕು ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಕೊನೆ ದಿನ ಆಗುತ್ತೆ. 27ನೇ ತಾರೀಕು ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. 29ಕ್ಕೆ ನಾಮಪತ್ರಗಳನ್ನ ಹಿಂಪಡೆಯೋದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಅದಾದ ನಂತರದಲ್ಲಿ 18ನೇ ತಾರೀಕು ಚುನಾವಣೆ ಮತದಾನ ನಡೆಯುತ್ತೆ. 18ನೇ ತಾರೀಕಿನಂದು ಮೊದಲ ಹಂತದ ಮತದಾನ ನಡೆಯುತ್ತೆ. ಇನ್ನು ಎರಡನೇ ಹಂತದ ಮತದಾನ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂಥ ದಿನಾಂಕವನ್ನು ಮುಂದೆ ನೋಡ್ತಾ ಹೋಗೋಣ. ಹೀಗಾಗಿ ಕರ್ನಾಟಕದ ಮಟ್ಟಿಗೆ ಈ ಬಾರಿ 2 ಹಂತದಲ್ಲಿ ಮತದಾನ ನಡೆಯುತ್ತೆ. ಒಂದು ಹಂತದಲ್ಲಿ 14 ಜಿಲ್ಲೆಗಳಿಗೆ 14 ಲೋಕಸಭಾ ಕ್ಷೇತ್ರಗಳಿಗೆ ಅಲ್ಲಿ ಮತದಾನ ನಡೆಯುತ್ತೆ. ಎರಡನೇ ಹಂತದಲ್ಲಿ ಮತ್ತೆ 14 ಕ್ಷೇತ್ರಗಳಿಗೆ ಅಲ್ಲಿ ಮತದಾನ ನಡೆಯುತ್ತೆ. ಈಗಾಗಲೇ ಚುನಾವಣಾ ಆಯುಕ್ತರು ಘೋಷಣೆಯನ್ನ ಮಾಡ್ತಾ ಇದ್ರು
ಏಪ್ರಿಲ್ 23ಕ್ಕೆ ಚುನಾವಣೆ ಮುಗಿದ್ರೂ ಕೂಡ ಕರ್ನಾಟಕದ ಜನ ಬರೋಬ್ಬರಿ 1 ತಿಂಗಳು ಕಾಯಬೇಕು. ಯಾವ ಅಭ್ಯರ್ಥಿ ಗೆದ್ದಿದ್ದಾರೆ, ಯಾವ ಅಭ್ಯರ್ಥಿ ಸೋತಿದ್ದಾರೆ, ಯಾರ ಪರವಾಗಿ ಆ ಕ್ಷೇತ್ರದ ಜನತೆ ಮತದಾನವನ್ನ ಮಾಡಿದ್ದಾರೆ ಎನ್ನುವಂತ ವಿಚಾರ 1 ದಿನ ಆದ್ರೆ 2 ದಿನ ಆದ್ರೆ ಕಾಯಬಹುದು, 1 ವಾರ ಆದ್ರೆ ಕಾಯಬಹುದು. ಆದ್ರೆ ಜನಕ್ಕೆ ಈ ಬಾರಿ ಬರೋಬ್ಬರಿ 1 ತಿಂಗಳ ಕಾಲ ಕಾಯಬೇಕಾದಂತಹ ಅನಿವಾರ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, 2 ಹಂತದಲ್ಲಿ ಚುನಾವಣೆಯನ್ನು ನಡೆಸೋದಕ್ಕೆ ಯಾವ ಅಂಶಗಳಿತ್ತು ಅಂತ? ಕಳೆದ ಬಾರಿ ಒಂದೇ ಹಂತದಲ್ಲಿ ನಡೆಯಿತು, ಈ ಬಾರಿ 2 ಹಂತಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಏನಿದ್ರು ವಿಚಾರ ಚಂದ್ರಮೋಹನ್? ಆನಂದ್, ಈಗ ಬೇರೆ ಬೇರೆ ಕಾರಣಗಳಿಗಾಗಿ 2 ಹಂತದಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ಈಗ ಕೇಂದ್ರ ಚುನಾವಣಾ ಆಯೋಗ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆದರೆ ಹಿಂದೆ 2019ರಲ್ಲೂ ಕೂಡ 2 ಹಂತದಲ್ಲಿ ಚುನಾವಣೆ ಕರ್ನಾಟಕದಲ್ಲಿ ನಡೆದಿತ್ತು. ಹಾಗಾಗಿ 2 ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇರೋದು ಇದೇ ಮೊದಲೇನೂ ಅಲ್ಲ. ಹಿಂದೆ ಬೇರೆ ಬೇರೆ ಕಾರಣಗಳಿಗಾಗಿ, ಅದು ಲಾಜಿಸ್ಟಿಕಲ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಸೆಕ್ಯೂರಿಟಿ ಫೋರ್ಸಸ್ನ ಡಿಪ್ಲಾಯ್ ಮಾಡೋ ಕಾರಣ ಆಗ್ಬೋದು, ಅಥವಾ ಮೊದಲು ಒಂದು ಭಾಗದ ರಾಜ್ಯದ ಒಂದು ಭಾಗಕ್ಕೆ ಚುನಾವಣೆಯನ್ನು ನಡೆಸಿ ಇನ್ನೊಂದು ಭಾಗಕ್ಕೆ ಆನಂತರ ನಡೆಸಲಿಕ್ಕೆ ಬೇರೆ ಬೇರೆ ಅಂಶಗಳು ಕೂಡ ಚುನಾವಣಾ ಆಯೋಗ ಪರಿಗಣನೆಗೆ ತೆಗೆದುಕೊಂಡಿರುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಈಗ ರಾಜ್ಯದಲ್ಲಿ 2 ಹಂತದಲ್ಲಿ ಲೋಕಸಭಾ ಚುನಾವಣೆಯನ್ನು 28 ಕ್ಷೇತ್ರಗಳಿಗೆ ನಡೆಸಲಿಕ್ಕೆ ಈಗ ಕೇಂದ್ರ ಚುನಾವಣಾ ಆಯೋಗ ತೀರ್ಮಾನವನ್ನು ತೆಗೆದುಕೊಂಡು ಅಧಿಕೃತವಾಗಿ ಪ್ರಕಟಿಸಿದೆ. ರಾಜ್ಯದಲ್ಲಿ ಏಪ್ರಿಲ್ 18 ಮತ್ತು 23ರಂದು 2 ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ಏಪ್ರಿಲ್ 18ರಂದು 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಬಳಿಕ ಇನ್ನುಳಿದಂತಹ 14 ಕ್ಷೇತ್ರಗಳಿಗೆ ಏಪ್ರಿಲ್ 23ರಂದು ಮತದಾನ ನಡೆಯಲಿದೆ. ಅಂತಿಮವಾಗಿ ದೇಶದ ಎಲ್ಲ 543 ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶವನ್ನು ಕೇಂದ್ರ ಚುನಾವಣಾ ಆಯೋಗ ಮೇ 23ರಂದು ಪ್ರಕಟಿಸಲಿದೆ. ಈ ಹಿಂದೆ 2014ರ ಲೋಕಸಭಾ ಚುನಾವಣೆಯಿಂದಲೂ ಕೂಡ ಮೇ 16ನೇ ತಾರೀಕು ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟ ಆಗಿತ್ತು. ಈ ಬಾರಿ ಮೇ 23ಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ. ನಿರೀಕ್ಷೆಯಂತೆಯೇ ಜೂನ್ 3 ಒಳಗಡೆ 17ನೇ ಲೋಕಸಭೆ ಕೂಡ ಅಸ್ತಿತ್ವಕ್ಕೆ ಬಂದಂತಾಗುತ್ತೆ. ಒಂದು ಬಿರು ಬಿಸಿಲಿನಲ್ಲಿ ಈಗ ಕರ್ನಾಟಕದಲ್ಲೂ ಕೂಡ ಲೋಕಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳು ಕೂಡ ಈಗಾಗಲೇ ಸಜ್ಜಾಗಿವೆ. ಜನ ಕೂಡ ಬಿರು ಬಿಸಿಲಿನಲ್ಲಿ ಈಗ ಮತದಾನ ಮಾಡಬೇಕಾದಂತಹ ದಿನಾಂಕವನ್ನು ಕೂಡ ಈಗ ಘೋಷಣೆಯನ್ನು ಮಾಡಲಾಗಿದೆ. ಈಗ ಕರ್ನಾಟಕದಲ್ಲೂ ಕೂಡ ಒಂದು ಕಡೆಯಲ್ಲಿ ಈಗಾಗಲೇ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಪರೀಕ್ಷೆಗಳು ಕೂಡ ನಡೀತಾವೆ ಮತ್ತು ದ್ವಿತೀಯ PUC ಪರೀಕ್ಷೆ ಕೂಡ ನಡೀತಾ ಇದೆ. ಆದರೆ ಚುನಾವಣಾ ಹೊತ್ತಿಗೆ SSLC ಮತ್ತು ದ್ವಿತೀಯ PUC ಪರೀಕ್ಷೆಗಳು ಎಲ್ಲವೂ ಕೂಡ ಮುಕ್ತಾಯ ಆಗಿರ್ತವೆ ಮತ್ತು ಪದವಿ ಪರೀಕ್ಷೆಗಳು ಕೂಡ ಮುಕ್ತಾಯ ಆಗಿರುತ್ತೆ. ಈ CBSE ಪರೀಕ್ಷೆಗಳು ಕೂಡ ಎಲ್ಲವೂ ಕೂಡ ಮುಕ್ತಾಯ ಆಗಿರುತ್ತೆ. ಹೀಗೆ ಪದವಿ ಪರೀಕ್ಷೆಗಳು ಮತ್ತು ಬೇರೆ ಬೇರೆ ಪರೀಕ್ಷೆಗಳನ್ನು ಪರಿಗಣನೆಗೆ ತೆಗೆದುಕೊಂಡೇ ಕರ್ನಾಟಕದಲ್ಲಿ 2 ಹಂತದ ಲೋಕಸಭಾ ಚುನಾವಣೆಯನ್ನು ನಡೆಸಲಿಕ್ಕೆ ಈಗ ಚುನಾವಣಾ ಆಯೋಗ ತೀರ್ಮಾನವನ್ನು ತೆಗೆದುಕೊಂಡು ಅಧಿಕೃತ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಆದರೆ ಈಗ ಕರ್ನಾಟಕದಲ್ಲಿ 2 ಮತ್ತು 3ನೇ ಹಂತದಲ್ಲೇ ಚುನಾವಣೆ ನಡೆಯೋದ್ರಿಂದಾಗಿ ಕರ್ನಾಟಕದ ರಾಜಕೀಯ ಪಕ್ಷಗಳಿಗೆ ಬಹಳ ಕಡಿಮೆ ಅವಧಿನೇ ಸಿಕ್ಕಿದೆ. ಈಗಾಗಲೇ ಇವತ್ತು ಮಾರ್ಚ್ 10ನೇ ತಾರೀಕು, ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ 38 ದಿನಗಳು ಮಾತ್ರ. ಈ ಒಂದು 38 ದಿನಗಳಲ್ಲೇ ಮೊದಲ ಹಂತದ ಚುನಾವಣೆ 14 ಕ್ಷೇತ್ರಗಳಿಗೆ ಕರ್ನಾಟಕದಲ್ಲಿ ನಡೆಯುತ್ತೆ. ಅದಾದ ಬಳಿಕ 5 ದಿನಗಳು ಮಾತ್ರ 2ನೇ ಹಂತದ ಚುನಾವಣೆಗೆ ಸಿಗುತ್ತೆ. ಹೀಗಾಗಿ ಈಗ ರಾಜಕೀಯ ಪಕ್ಷಗಳು ಅತ್ಯಂತ ತ್ವರಿತಗತಿಯಲ್ಲೇ ತಮ್ಮ ಅಭ್ಯರ್ಥಿಗಳ ಆಯ್ಕೆ ಮತ್ತು ಅಭ್ಯರ್ಥಿಗಳನ್ನು ಪ್ರಕಟಿಸೋದು, ಚುನಾವಣಾ ಪ್ರಚಾರ ಇವೆಲ್ಲವನ್ನೂ ಕೂಡ ನಡೆಸಬೇಕಾಗುತ್ತೆ. ಚುನಾವಣಾ ಆಯೋಗ ಅಂತೂ ಈಗಾಗಲೇ ಘೋಷಿಸಿರುವಂತೆ ಒಂದು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುತ್ತೆ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಿಗದಿಯಂತೆಯೇ ನಡೀತವೆ. ಇನ್ನೇನಿದ್ರು ಕೂಡ ಈಗ ರಾಜಕೀಯ ಪಕ್ಷಗಳು ಚುನಾವಣೆಗೆ ಸಜ್ಜಾಗಿ ತಮ್ಮ ಅಧಿಕೃತ ಅಭ್ಯರ್ಥಿಗಳನ್ನು ಪ್ರಕಟಿಸಬೇಕಾಗಿದೆ. ಆನಂದ್, ಚಂದ್ರಮೋಹನ್, ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ರಿ. ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ 2 ಹಂತಗಳಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಅಂತ ರಾಜಕೀಯ ಪಕ್ಷಗಳಿಗೆ ತೀರಾ ಶಾರ್ಟ್ ನೋಟಿಸ್ ಅಂತ ಅನ್ಸುತ್ತಾ ಅಂತ ಇದೆ. ಯಾಕಂದ್ರೆ ನೀವೇ ಹೇಳ್ತಾ ಇದ್ರಿ, ಇವತ್ತಿನಿಂದ ಲೆಕ್ಕ ಹಾಕೊಂಡ್ರೆ ಸಿಗೋದು ಬರೀ 34 ದಿನಗಳು ಅಷ್ಟೇ ಅಂತ ಹೇಳಿ. ಎಷ್ಟರ ಮಟ್ಟಿಗೆ ಇದು ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ ರಾಜಕೀಯ ಪಕ್ಷಗಳಿಗೆ ಕರ್ನಾಟಕದ ಮಟ್ಟದಲ್ಲಿ ನೋಡ್ತಾ ಹೋದ್ರೆ ಚಂದ್ರಮೋಹನ್? ಆನಂದ್, 38 ದಿನಗಳು ಇದ್ರೂ ಕೂಡ ರಾಜಕೀಯ ಪಕ್ಷಗಳಿಗೆ ಚುನಾವಣೆಗೆ ಸಿದ್ಧ ಆಗಲೇಬೇಕು, ಚುನಾವಣೆಯನ್ನು ಎದುರಿಸಲೇಬೇಕು, ಬೇರೆ ಯಾವುದೇ ಆಯ್ಕೆಗಳು ಕೂಡ ಇಲ್ಲ. ಆದರೆ ಮೊದಲ ಹಂತದಲ್ಲಿ ಚುನಾವಣೆ ನಡೆಸಿದ್ರೆ ಇನ್ನೂ ಒಂದು 7 ದಿನಗಳ ಕಾಲಾವಕಾಶ ಕಡಿಮೆ ಆಗ್ತಾ ಇತ್ತು. ಆದರೆ ಈಗ ಕರ್ನಾಟಕದಲ್ಲಿ 2 ಮತ್ತು 3ನೇ ಹಂತದಲ್ಲಿ ಅಂದರೆ ಏಪ್ರಿಲ್ 18 ಮತ್ತು ಏಪ್ರಿಲ್ 23ರಂದು ಮತದಾನ ನಡೆಯೋದ್ರಿಂದಾಗಿ ಸ್ವಲ್ಪ ಒಂದು ವಾರ ಹೆಚ್ಚಿನ ಕಾಲಾವಕಾಶವೇ ಕರ್ನಾಟಕದ ರಾಜಕೀಯ ಪಕ್ಷಗಳಿಗೂ ಕೂಡ ಸಿಕ್ಕಿದೆ. ಇಷ್ಟು ಕಡಿಮೆ 30 ದಿನದಲ್ಲೇ ಚುನಾವಣೆಗೆ ಸಿದ್ಧರಾಗಲಿಕ್ಕೆ ಮತ್ತು ಚುನಾವಣೆಯನ್ನು ಎದುರಿಸಲಿಕ್ಕೂ ಕೂಡ ಸಾಧ್ಯ ಇದೆ. ಈಗಾಗಲೇ ಕರ್ನಾಟಕದಲ್ಲಿ 3 ಪಕ್ಷಗಳು ಕೂಡ ತಮ್ಮ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲೂ ಕೂಡ ತೊಡಗಿವೆ. ಇನ್ನೇನಿದ್ರು ಕೂಡ ಕೊನೆ ಕ್ಷಣದಲ್ಲೇನೆ ಅಭ್ಯರ್ಥಿಗಳನ್ನ ಪ್ರಕಟಿಸ್ತಕ್ಕಂಥದ್ದು ರಾಜಕೀಯ ಪಕ್ಷಗಳ ಚಾಳಿ ಕೂಡ. ಯಾಕೆಂತಂದ್ರೆ ತಮ್ಮ ಪಕ್ಷದ ಅಭ್ಯರ್ಥಿ ಟಿಕೆಟ್ ಸಿಗದೆ ಹೋಗ್ಬಿಟ್ರೆ ಅವರು ಬೇರೆ ಪಕ್ಷಕ್ಕೆ ವಲಸೆ ಹೋಗ್ತಾರೆ, ಬಂಡಾಯ ಹೇಳ್ತಾರೆ ಅನ್ನೋ ಕಾರಣಕ್ಕಾಗೂ ಕೂಡ ರಾಜಕೀಯ ಪಕ್ಷಗಳು ಕೂಡ ಕೊನೆ ಕ್ಷಣದವರೆಗೂ ಕೂಡ ತಮ್ಮ ಅಭ್ಯರ್ಥಿಗಳನ್ನ ಪ್ರಕಟಿಸ್ತೇನೆ ಒಂದು ಕೊನೆ ಕ್ಷಣದವರೆಗೂ ಕೂಡ ಕುತೂಹಲನ ಕಾಯ್ದುಕೊಳ್ತವೆ. ನಾಮಪತ್ರ ಸಲ್ಲಿಸಲಿಕ್ಕೆ ನಾಳೆ ಕೊನೆ ದಿನ ಅಂದ್ರೆ ಇಂದಿನ ದಿನ ರಾತ್ರಿ ಅಧಿಕೃತ ಅಭ್ಯರ್ಥಿಯನ್ನು ಪ್ರಕಟಿಸಿ B-ಫಾರ್ಮ್ನ ನೀಡಿದಂತಹ ಅನೇಕ ನಿದರ್ಶನಗಳು ಕೂಡ ಕರ್ನಾಟಕದಲ್ಲಿವೆ. ಹಾಗಾಗಿನೇ ರಾಜಕೀಯ ಪಕ್ಷಗಳಿಗೆ ಎಷ್ಟೇ ಕಾಲಾವಕಾಶ ಕೊಟ್ಟರು ಕೂಡ ಅದು ಕಡಿಮೆನೇ ಆಗುತ್ತೆ. ಈಗ
ಅಧಿಕೃತ ವೇಳಾಪಟ್ಟಿ ಪ್ರಕಟ ಆಗಿರೋದ್ರಿಂದಾಗಿ ಈ ವೇಳಾಪಟ್ಟಿಯ ಪ್ರಕಾರವೇ ಈಗ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ, ಮತದಾನ ಎಲ್ಲವೂ ಕೂಡ ನಡೆಯುತ್ತೆ. ಈಗ 38 ದಿನಗಳ ಒಳಗಾಗಿನೇ ಕರ್ನಾಟಕದಲ್ಲಿ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. ಅದಾದ ನಂತರ ಏಪ್ರಿಲ್ 23ಕ್ಕೆ ಇನ್ನುಳಿದಂತಹ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಬಹುತೇಕ 14 ಕ್ಷೇತ್ರಗಳು ಅಂತಂದ್ರೆ ಮೊದಲು ದಕ್ಷಿಣ ಕರ್ನಾಟಕ, ಇವೆ ಉತ್ತರ ಕರ್ನಾಟಕ, ಹೀಗೆ ರಾಜ್ಯವನ್ನ 2 ಭಾಗವನ್ನಾಗಿ ಮಾಡಿಕೊಂಡು ಮೊದಲು ಒಂದು ಭಾಗದ ಚುನಾವಣೆ, ಬಳಿಕ ಇನ್ನೊಂದು ಭಾಗದ ಚುನಾವಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ನಡೆಸಲಿದೆ. ಈಗ ಏಪ್ರಿಲ್ 18ನೇ ತಾರೀಕು ಯಾವ್ಯಾವ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಈ ಪತ್ರಿಕಾಗೋಷ್ಠಿ ಮುಗಿದ ಬಳಿಕ ಯಾವ್ಯಾವ ಕ್ಷೇತ್ರಗಳಿಗೆ 2ನೇ ಹಂತದಲ್ಲಿ ಮತದಾನ ನಡೆಯಲಿದೆ ಅನ್ನೋದನ್ನ ಅಧಿಕೃತವಾಗಿಯೇ ಒಂದು ಪ್ರೆಸ್ ರಿಲೀಸ್ ಮೂಲಕವಾಗಿ ಬುಕ್ಲೆಟ್ ಅನ್ನೇ ಚುನಾವಣಾ ಆಯೋಗ ನೀಡುತ್ತೆ. ಆ ಬುಕ್ಲೆಟ್ ನಲ್ಲಿ ಇದೆಲ್ಲ ವಿವರಗಳು ಕೂಡ ಇರ್ತವೆ. ಆನಂದ್, ಇನ್ನೊಂದು ವಿಚಾರವನ್ನ ನಾವು ನೋಡ್ತಾ ಹೋಗ್ತಾ ಇದ್ವಿ. ಒಟ್ಟು 7 ಹಂತಗಳಲ್ಲಿ ಚುನಾವಣೆ ನಡೆದ್ರೆ 7 ಹಂತಗಳಲ್ಲಿ ಚುನಾವಣೆ ನಡೆಯುವಂತ ರಾಜ್ಯಗಳು ಯಾವ್ದಾದ್ರು ಇದ್ರೆ ಅದು ಬಿಹಾರ, ಯುಪಿ ಮತ್ತೆ ಪಶ್ಚಿಮ ಬಂಗಾಳ. ಇದರಲ್ಲೇನಾದ್ರೂ ವಿಶೇಷತೆ ಇದೆಯಾ ಅಂತ 7 ಹಂತಗಳಲ್ಲೂ ಕೂಡ ಚುನಾವಣೆ ಆಯಾ ರಾಜ್ಯಗಳಲ್ಲಿ ನಡೆಸೋದಕ್ಕೆ ಯಥಾ ಪ್ರಕಾರ ನಡೆದುಕೊಂಡು ಬಂದಿರುವಂತಹ ಪ್ರೊಸೀಜರು, ಅಥವಾ ಈ ಬಾರಿ ಏನಾದರೂ 7 ಹಂತಗಳಲ್ಲಿ ನಡೆಸಬೇಕು ಅನ್ನುವಂಥ ತೀರ್ಮಾನ, ಏನಾದರೂ ವಿಶೇಷತೆ ಏನಾದರೂ ಇದೆಯಾ ಚಂದ್ರಮೋಹನ್? ಆನಂದ್, ಬಿಹಾರ ಮತ್ತು ಉತ್ತರ ಪ್ರದೇಶ ದೇಶದ ದೊಡ್ಡ ರಾಜ್ಯಗಳು. ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಕ್ಷೇತ್ರಗಳಿವೆ. ಈಗ ಉತ್ತರ ಪ್ರದೇಶವೇ ದೇಶದ ಅತಿ ದೊಡ್ಡ ರಾಜ್ಯ. ಬಿಹಾರದಲ್ಲೂ ಕೂಡ 40 ಲೋಕಸಭಾ ಕ್ಷೇತ್ರಗಳಿವೆ. ಪಶ್ಚಿಮ ಬಂಗಾಳದಲ್ಲಿ 42 ಲೋಕಸಭಾ ಕ್ಷೇತ್ರಗಳಿವೆ. ಮಹಾರಾಷ್ಟ್ರದಲ್ಲಿ 48 ಲೋಕಸಭಾ ಕ್ಷೇತ್ರಗಳಿವೆ. ಹೀಗಾಗಿ ದೊಡ್ಡ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಹಂತದಲ್ಲಿ ಮತದಾನ ನಡೀಬೇಕಾಗುತ್ತೆ. ಎಲ್ಲ 80 ಕ್ಷೇತ್ರಗಳಿಗೂ ಕೂಡ ಒಂದೇ ಹಂತದಲ್ಲಿ ಮತದಾನವನ್ನು ನಡೆಸಲಿಕ್ಕೆ ಲಾಜಿಸ್ಟಿಕಲ್ ಪ್ರಾಬ್ಲಮು, ಸೆಕ್ಯೂರಿಟಿ ಪ್ರಾಬ್ಲಮು, ಸೆಕ್ಯೂರಿಟಿ ಫೋರ್ಸಸ್ನ ಡಿಪ್ಲಾಯ್ಮೆಂಟ್ ಮಾಡ್ತಕ್ಕಂಥ ಪ್ರಾಬ್ಲಮು ಕೂಡ ಎದುರಾಗುತ್ತೆ. ಛತ್ತೀಸ್ಗಢದಂಥ ರಾಜ್ಯದಲ್ಲಿ ನಕ್ಸಲ್ ಪ್ರಭಾವ ಕೂಡ ಇರೋದ್ರಿಂದ ಆ ಪ್ರದೇಶಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಬೇಕಾಗುತ್ತೆ. ಅರೆಸೇನಾ ಪಡೆಗಳನ್ನ, ಪ್ಯಾರಾಮಿಲಿಟರಿ ಪಡೆಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಬೇಕಾಗುತ್ತೆ. ಈ ಕಾರಣಕ್ಕಾಗಿಯೇ ದೊಡ್ಡ ರಾಜ್ಯಗಳಲ್ಲಿ ಹೆಚ್ಚಿನ ಹಂತದಲ್ಲಿ ಮತದಾನ ನಡೆಸತಕ್ಕಂತಹ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಸಹಜ. ಈ ಹಿಂದೆ ಕೂಡ ಉತ್ತರ ಪ್ರದೇಶದಲ್ಲಿ 5-6 ಹಂತಗಳಲ್ಲೇ ಮತದಾನ ನಡೆದಿದೆ. ಈಗಲೂ ಕೂಡ ಅದೇ ರೀತಿಯಾದಂತಹ ತೀರ್ಮಾನವನ್ನು ಕೇಂದ್ರ ಚುನಾವಣಾ ಆಯೋಗ ತೆಗೆದುಕೊಂಡಿದೆ. ಜೊತೆಗೆ ಕೇಂದ್ರದಿಂದ ಭದ್ರತಾ ಪಡೆ ನಿಯೋಜನೆ ಮಾಡೋದ್ರ ಜೊತೆಗೆ ಬೇರೆ ರಾಜ್ಯಗಳಿಂದಲೂ ಕೂಡ ಉತ್ತರ ಪ್ರದೇಶದ ರಾಜ್ಯಕ್ಕೆ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಬೇಕಾಗುತ್ತೆ. ಹಾಗಾಗಿ ಅಕ್ಕಪಕ್ಕದ ರಾಜ್ಯಗಳಿಂದ ಪೊಲೀಸ್ ಭದ್ರತಾ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗೂ ಕೂಡ ಈಗ 5-6 ಹಂತಗಳಲ್ಲಿ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಚುನಾವಣೆ ನಡೆಸತಕ್ಕಂಥದ್ದು ಸಹಜ. ಅದೇ ರೀತಿಯಾದಂತಹ ತೀರ್ಮಾನವನ್ನು ಈ ಬಾರಿ ಕೂಡ ಕೇಂದ್ರ ಚುನಾವಣಾ ಆಯೋಗ ತೆಗೆದುಕೊಂಡಿದೆ. ಈಗ ಮುಖ್ಯವಾಗಿ ಅಧಿಕೃತವಾಗಿ ಚುನಾವಣಾ ವೇಳಾಪಟ್ಟಿ ಪ್ರಕಟ ಆಗಿರೋದ್ರಿಂದ ಮತ್ತು ಮಾದರಿ ನೀತಿ ಸಂಹಿತೆ ಇವತ್ತಿಂದಲೇ ಈ ಜಾರಿಯಾಗಿರೋದ್ರಿಂದಾಗಿ ಈಗ ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ನಡೆಸುವಂತಿಲ್ಲ. ಸರ್ಕಾರದ ವೆಚ್ಚದಲ್ಲಿ ಚುನಾವಣಾ ರ್ಯಾಲಿಗಳನ್ನು ನಡೆಸಲಿಕ್ಕೆ ಅವಕಾಶ ಆಗೋದಿಲ್ಲ. ಇನ್ನೇಂದ್ರೂ ಕೂಡ ರಾಜಕೀಯ ಪಕ್ಷಗಳ ವೆಚ್ಚದಲ್ಲೇ ಚುನಾವಣಾ ರ್ಯಾಲಿಗಳನ್ನು ನಡೆಸಬೇಕಾಗುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ ಈಗ ರಾಜಕೀಯ ಪಕ್ಷಗಳೆಲ್ಲವೂ ಕೂಡ ಮಾಡ್ತಕ್ಕಂಥ ಯಾವುದೇ ವೆಚ್ಚ ಆದರೂ ಕೂಡ ಅದಕ್ಕೆ ಲೆಕ್ಕವನ್ನು ಚುನಾವಣಾ ಆಯೋಗಕ್ಕೆ ಕೊಡಲೇಬೇಕಾಗುತ್ತೆ. ಆನಂದ್, ಚಂದ್ರಮೋಹನ್, ಇನ್ನೊಂದು ವಿಚಾರ, ಈ ಬಾರಿ ಚುನಾವಣಾ ಆಯೋಗ ಒಂದಷ್ಟು ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇದೆ. ಅದರಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇವತ್ತಿಂದನೇ ಜಾರಿಯಾಗುತ್ತೆ ಅನ್ನುವಂಥ ವಿಚಾರ. ಮತ್ತೊಂದು ಆ್ಯಪ್ನ ಮೂಲಕ ಎಲ್ಲಾದರೂ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಪ್ರಕರಣಗಳು ಯಾರಿಗಾದರೂ ಕಂಡು ಬಂದರೆ ಆ್ಯಪ್ನ ಮೂಲಕವೇ ಅದನ್ನ ಚುನಾವಣಾ ಆಯೋಗಕ್ಕೆ ತಲುಪಿಸುವಂಥ ಒಂದಷ್ಟು ವಿಚಾರವನ್ನು ತೆಗೆದುಕೊಂಡು ಬಂದೆ. ಅದರ ಜೊತೆಗೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಯಾರೂ ಈ ಲೌಡ್ ಸ್ಪೀಕರ್ಗಳನ್ನು ಬಳಸೋ ಹಾಗಿಲ್ಲ, ಅಥವಾ ಪ್ರಚಾರ ಕಾರ್ಯಕ್ಕೆ ಪರಿಸರ ವಿರೋಧಿಯಾದಂಥ ಅಥವಾ ಪರಿಸರಕ್ಕೆ ಮಾರಕ ಆಗುವಂಥ ವಸ್ತುಗಳನ್ನು ಬಳಸುವಂತಿಲ್ಲ ಅಂತ. ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಜನಭಾಗಿತ್ವವನ್ನು ಇದರಲ್ಲಿ ನೋಡ್ತಾ ಇದೆ ಅಂತ ಕೇಂದ್ರ ಚುನಾವಣಾ ಆಯೋಗ? ಚಂದ್ರಮೋಹನ್, ಆನಂದ್, ಈಗ ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಲೌಡ್ ಸ್ಪೀಕರ್ ಬಳಸುವಂತಿಲ್ಲ ಅನ್ನೋದು ಮೊದಲಿಂದಲೂ ಕೂಡ ಜಾರಿಯಲ್ಲಿ ಇರತಕ್ಕಂಥ ನಿಯಮ. ಸಾಮಾನ್ಯ ದಿನಗಳಲ್ಲೂ ಕೂಡ ರಾತ್ರಿ ವೇಳೆಯಲ್ಲಿ ಲೌಡ್ ಸ್ಪೀಕರ್ಗಳನ್ನು ಬಳಸುವಂತಿಲ್ಲ. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಕೂಡ ಇವೆ. ಈ ಬಾರಿಯ ವಿಶೇಷತೆ ಅಂದರೆ EVM ಮಿಷಿನ್ಗಳಿಗೂ ಕೂಡ GPS ಅನ್ನು ಅಳವಡಿಸಲಾಗಿರುತ್ತೆ. GPS ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಜಾರಿಗೆ ತರಲಾಗಿದೆ. ಏಕೆಂತಂದ್ರೆ ಮಧ್ಯಪ್ರದೇಶ, ರಾಜಸ್ಥಾನಗಳಲ್ಲಿ ಚುನಾವಣೆ ಮುಗಿದ ಬಳಿಕವೂ ಕೂಡ EVM ಯಂತ್ರಗಳನ್ನು ಸ್ಟ್ರಾಂಗ್ ರೂಮ್ಗಳಿಗೆ ತಲುಪಿಸಿರಲಿಲ್ಲ. ಅವುಗಳನ್ನು ತಮ್ಮ ಹೋಟೆಲ್ ರೂಮ್ಗಳಲ್ಲೇ ಚುನಾವಣಾ ಸಿಬ್ಬಂದಿ ಇಟ್ಕೊಂಡಿದ್ರು. ಈ ಕಾರಣಕ್ಕಾಗಿಯೇ ಈ ಬಾರಿ EVMಗಳಿಗೆ GPS ಸಿಸ್ಟಮ್ ಅನ್ನ ಅಳವಡಿಸಿ ಟ್ರ್ಯಾಕಿಂಗ್ ಮಾಡತಕ್ಕಂಥ ವ್ಯವಸ್ಥೆಯನ್ನ ಕೇಂದ್ರ ಚುನಾವಣಾ ಆಯೋಗ ಜಾರಿಗೆ ತಂದಿದೆ. ಜೊತೆಗೆ ಎಲ್ಲ EVMಗಳಿಗೂ ಕೂಡ VVPAT ಅನ್ನು ಅಳವಡಿಸಲಾಗುತ್ತೆ. ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅನ್ನು ಅಳವಡಿಸಲಾಗಿರುತ್ತೆ. ಹೀಗಾಗಿ ಮತದಾರ ತಾನು ಹಾಕಿದಂಥ ಮತ ತಾನು ಯಾವ ಪಕ್ಷಕ್ಕೆ ಹಾಕಿದ್ನೋ ಆ ಪಕ್ಷಕ್ಕೆ ಹೋಗಿದೆಯಾ ಇಲ್ವಾ ಅನ್ನೋ, ಚಲಾವಣೆ ಆಗಿದೆಯಾ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾಕೆಂತಂದ್ರೆ EVMಗಳನ್ನು ಕೂಡ ಯಾಕೆ ಮಾಡಲಾಗ್ತಾ ಇದೆ ಅನ್ನತಕ್ಕಂತಹ ಆರೋಪಗಳು ಕೂಡ ಇವೆ. ಬೇರೆ ಕಾಂಗ್ರೆಸ್ ಸೇರಿದಂತೆ ಆಮ್ ಆದ್ಮಿ ಪಾರ್ಟಿ ಸೇರಿದಂತೆ ಬೇರೆ ಬೇರೆ ಪಕ್ಷಗಳು EVMಗಳ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ವು. ಈ ಕಾರಣಕ್ಕಾಗಿಯೇ ಈ ಬಾರಿ EVMಗಳ ಜೊತೆಗೆ VVPAT ಅನ್ನು ಕೂಡ ಅಳವಡಿಸಲಿಕ್ಕಂತ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆದರೆ VVPATಗಳಲ್ಲಿ ಎಲ್ಲವನ್ನು ಕೂಡ ತಾಳೆ ಹಾಕಿ ಎಣಿಕೆ ದಿನ ಮಾಡಲಾಗುತ್ತಾ ಇಲ್ವಾ ಅನ್ನೋದನ್ನ ಈಗ ಚುನಾವಣಾ ಆಯೋಗ ಸ್ಪಷ್ಟಪಡಿಸಬೇಕು. ಕನಿಷ್ಠ 50ರಷ್ಟನ್ನಾದರೂ ಕೂಡ ತಾಳೆ ಹಾಕಬೇಕು ಅಂತೇಳಿ ರಾಜಕೀಯ ಪಕ್ಷಗಳು ಕೂಡ ಕೇಂದ್ರ ಚುನಾವಣಾ ಆಯೋಗದ ಮುಂದೆ ಬೇಡಿಕೆಯನ್ನು ಕೂಡ ಇಟ್ಟಿವೆ. ಜೊತೆಗೆ ಅಭ್ಯರ್ಥಿಗಳು ಫಾರಂ 26 ಅನ್ನ ಈ ಬಾರಿ ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಸರಿಯಾಗಿ ಭರ್ತಿ ಮಾಡದೇ ಇದ್ರೆ ಅವರ ನಾಮಪತ್ರವನ್ನು ತಿರಸ್ಕರಿಸಲಾಗುತ್ತೆ ಅನ್ನೋದನ್ನು ಕೂಡ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ. ಹೀಗಾಗಿ ಇದ್ರ ಬಗ್ಗೆ
ಈಗ ಅಭ್ಯರ್ಥಿಗಳು ಕೂಡ ಸರಿಯಾದಂತಹ ಗಮನವನ್ನು ಕೊಡಲೇಬೇಕಾಗುತ್ತೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡೋದಾದರೆ ನಮ್ಮ ಪ್ರತಿನಿಧಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು, ಯಾವ್ಯಾವ ರೀತಿಯಾಗಿ ಚುನಾವಣೆಯನ್ನು ನಡೆಸುತ್ತೆ ಅಂತ ಹೇಳಿ, ಯಾವ್ಯಾವ ನಿಟ್ಟಿನಲ್ಲಿ ಚುನಾವಣೆಯನ್ನ ನಡೆಸ್ತೀವಿ ಎನ್ನುವಂಥ ವಿಚಾರ. ಇನ್ನು ನಾಮಪತ್ರವನ್ನ ಸಲ್ಲಿಕೆಗೆ ಕೊನೆ ದಿನ ಯಾವುದು ಅಂತ ನೋಡ್ತಾ ಹೋದ್ರೆ ಏಪ್ರಿಲ್ 4ನೇ ತಾರೀಕು ನಾಮಪತ್ರವನ್ನ ಸಲ್ಲಿಸುವುದಕ್ಕೆ ಕೊನೆಯ ದಿನ ಆಗುತ್ತೆ. ಇದು 2ನೇ ಹಂತದ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ನಾಮಪತ್ರ ಪರಿಶೀಲನೆಗೆ ಏಪ್ರಿಲ್ 5 ಕೊನೆ ದಿನ, ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ಏಪ್ರಿಲ್ 8ನೇ ತಾರೀಕು ಕೊನೆ ದಿನ ಆಗಿರುತ್ತೆ. ಇನ್ನು ಮತದಾನದ ದಿನ ಏಪ್ರಿಲ್ 23 ಹಾಗೂ ಮತ ಎಣಿಕೆ ಮೇ 23ಕ್ಕೆ. ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಕರ್ನಾಟಕದ ಮತದಾನದ ದಿನಾಂಕ ಜೊತೆಗೆ ಚುನಾವಣೆ ನಡೆಯುವಂತಹ ದಿನಾಂಕವನ್ನು ನೋಡ್ತಾ ಹೋದ್ರೆ 2ನೇ ಹಂತದ ಮತದಾನ ನಾಮಪತ್ರ ಸಲ್ಲಿಕೆಯ ವಿವರ ಯಾವ ರೀತಿಯಾಗಿದೆ, 2ನೇ ಹಂತದ ಮತದಾನಕ್ಕೆ ಯಾವ ರೀತಿಯಾದಂತಹ ಅಧಿಸೂಚನೆಗಳಿದೆ, ಯಾವ್ಯಾವ ದಿನ ಏನೇನು ನಡೆಯುತ್ತೆ ಅಂತ ನೋಡ್ತಾ ಹೋದ್ರೆ ನಾಮಪತ್ರವನ್ನ ಸಲ್ಲಿಕೆ ಆರಂಭ ಆಗುವಂತಹ ದಿನಾಂಕ ಮಾರ್ಚ್ 28ನೇ ತಾರೀಕು. ನಾಮಪತ್ರವನ್ನ ಸಲ್ಲಿಕೆಗೆ ಕೊನೆಯ ದಿನಾಂಕ ಯಾವುದು ಅಂತಾರೆ ಮಾರ್ಚ್ 28ನೇ ತಾರೀಕಿನಿಂದ ಏಪ್ರಿಲ್ 4ನೇ ತಾರೀಕಿನವರೆಗೂ ಕೂಡ ನಾಮಪತ್ರವನ್ನು ಸಲ್ಲಿಸಬಹುದು. ನಾಮಪತ್ರವನ್ನ ಪರಿಶೀಲನೆಗೆ ಕೊನೆಯ ದಿನಾಂಕ ಯಾವುದು ಅಂತ ನೋಡ್ತಾ ಹೋದ್ರೆ ಏಪ್ರಿಲ್ 5ನೇ ತಾರೀಕು ನಾಮಪತ್ರಕ್ಕೆ ಕೊನೆ ದಿನ. ನಾಮಪತ್ರವನ್ನ ವಾಪಸ್ ಪಡೆಯುವುದಕ್ಕೆ ಏಪ್ರಿಲ್ 8 ಕೊನೆ ದಿನ ಆಗುತ್ತೆ. ಏಪ್ರಿಲ್ 8 ಕೊನೆ ದಿನ ಆಗುತ್ತೆ. ಇನ್ನು ಮತದಾನದ ದಿನ ಯಾವತ್ತು ಅಂತ ನೋಡ್ತಾ ಹೋದ್ರೆ 2ನೇ ಹಂತದ ಮತದಾನದ ದಿನಾಂಕ ಏಪ್ರಿಲ್ 23 ಹಾಗೂ ಮತ ಎಣಿಕೆಯ ದಿನಾಂಕ ಮೇ 23. ಇನ್ನೊಂದು ವಿಚಾರವನ್ನು ನೋಡ್ತಾ ಹೋಗ್ತಾ ಇದೀವಿ. ಮೊದಲ ಹಂತದ ಮತದಾನಕ್ಕೆ ನಾಮಪತ್ರ ಸಲ್ಲಿಕೆ ವಿವರ ಯಾವ ರೀತಿಯಾಗಿರುತ್ತೆ, ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ನಡೆಯುವಂತಹ ಚುನಾವಣೆಯ ದಿನಾಂಕ ಯಾವುದು, ನಾಮಪತ್ರ ಸಲ್ಲಿಸುವಂತ ದಿನಾಂಕ ಯಾವುದು ಅಂತ ನೋಡ್ತಾ ಹೋದ್ರೆ ನಾಮಪತ್ರ ಸಲ್ಲಿಕೆ ಆರಂಭ ಆಗುವಂತ ದಿನಾಂಕ ಮಾರ್ಚ್ 19ನೇ ತಾರೀಕು. ಇವತ್ತಿಗೆ 9 ದಿನಗಳ ಒಳಗಾಗಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಸಬೇಕು. ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕ ಮಾರ್ಚ್ 26ನೇ ತಾರೀಕು. ಇನ್ನು ನಾಮಪತ್ರವನ್ನು ಪರಿಶೀಲನೆ ಮಾಡೋದಕ್ಕೆ ಕೊನೆ ದಿನಾಂಕ ಆಗಿದೆ ಮಾರ್ಚ್ 27. ಮಾರ್ಚ್ 27ನೇ ತಾರೀಕಿನಂದು ನಾಮಪತ್ರವನ್ನ ಪರಿಶೀಲನೆ ಮಾಡಲಾಗುತ್ತೆ. ಇನ್ನು ಯಾರಾದರೂ ನಾಮಪತ್ರವನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಅನ್ಕೊಂಡ್ರೆ ಮಾರ್ಚ್ 29 ಅವರಿಗೆ ಕೊನೆ ದಿನ ಆಗಿರುತ್ತೆ. ಮಾರ್ಚ್ 29ನೇ ತಾರೀಕಿನ ನಂತರದಲ್ಲಿ ಮತದಾನ ಏಪ್ರಿಲ್ 18ಕ್ಕೆ ಮೊದಲ ಹಂತದ ಮತದಾನಕ್ಕೆ ದಿನಾಂಕ ನಿಗದಿ ಆಗಿರೋದು ಏಪ್ರಿಲ್ 18. ಇನ್ನು ಮತದಾನದ ನಂತರದಲ್ಲಿ ಯಾವತ್ತು ಫಲಿತಾಂಶ ಅಂತ ನೋಡ್ತಾ ಹೋದ್ರೆ ಮೇ 23ನೇ ತಾರೀಕು ಫಲಿತಾಂಶ ಪ್ರಕಟ ಆಗುತ್ತೆ. ನಾಮಪತ್ರ ಸಲ್ಲಿಕೆ ಆರಂಭ ಆಗೋದು ಮಾರ್ಚ್ 19. ಇದನ್ನ ಪದೇ ಪದೇ ಹೇಳ್ತಾ ಇದ್ದೀವಿ. ಇವತ್ತಿಂದ 9 ದಿನಗಳ ನಂತರದಲ್ಲಿ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯ ಮುಹೂರ್ತ ಫಿಕ್ಸ್ ಆಗಿದೆ. ಆವತ್ತಿನಿಂದಲೇ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯ ರಣಕಹಳೆ ಮೊಳಗುತ್ತೆ. ಆ ಕಾರಣಕ್ಕಾಗಿ ಮಾರ್ಚ್ 19ನೇ ತಾರೀಕಿನಂದು ನಾಮಪತ್ರ ಸಲ್ಲಿಸೋದಕ್ಕೆ ದಿನ ಆರಂಭ ಆಗುತ್ತೆ. ಮಾರ್ಚ್ 26ನೇ ತಾರೀಕಿನವರೆಗೂ ಕೂಡ ಅಲ್ಲಿ ನಾಮಪತ್ರವನ್ನ ಸಲ್ಲಿಸಬಹುದು. ಇನ್ನು ನಾಮಪತ್ರವನ್ನ ಹಿಂಪಡೆಯೋದಕ್ಕೆ ದಿನಾಂಕವನ್ನು ನೋಡ್ತಾ ಹೋದ್ರೆ ಮಾರ್ಚ್ 29. ಏಪ್ರಿಲ್ 18ರಂದು ಮತದಾನ ಶುರುವಾಗುತ್ತೆ. ಮತ ಎಣಿಕೆ ನಡೆಯೋದು ಮೇ 23ನೇ ತಾರೀಕು. ಮೇ 23ನೇ ತಾರೀಕಿನಂದು ಫಲಿತಾಂಶ ಪ್ರಕಟ ಆಗುತ್ತೆ. ಮೊದಲ ಹಂತದ ಚುನಾವಣೆಯ ಮತದಾನದ ದಿನಾಂಕ 18/4/2019 ಅಂದ್ರೆ ಏಪ್ರಿಲ್ 18ನೇ ತಾರೀಕು. ಜೊತೆಗೆ 2ನೇ ಹಂತದ ಮತದಾನದ ದಿನಾಂಕ 23 ಏಪ್ರಿಲ್ 2019. ಇನ್ನೊಂದು ಇನ್ನು ಮೊದಲ ಹಂತ ಆಯಿತು. 2ನೇ ಹಂತದ ಚುನಾವಣಾ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ್ಯಾವ ದಿನಾಂಕಗಳು ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದ್ರೆ ನಾಮಪತ್ರ ಸಲ್ಲಿಕೆ ಆರಂಭ ಆಗೋದು ಮಾರ್ಚ್ 28ನೇ ತಾರೀಕು. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ ಏಪ್ರಿಲ್ 4. ಏಪ್ರಿಲ್ 4ರವರೆಗೂ ಕೂಡ ನಾಮಪತ್ರವನ್ನ ಸಲ್ಲಿಸಬಹುದು. ನಾಮಪತ್ರವನ್ನ ಪರಿಶೀಲನೆಗೆ ಕೊನೆಯ ದಿನಾಂಕ ಆಗಿರೋದು ಏಪ್ರಿಲ್ 5. ಇನ್ನು ಮುಹೂರ್ತ ಅಂತೂ ಫಿಕ್ಸ್ ಆಗಿದೆ. ಕರ್ನಾಟಕದಲ್ಲಿ ರಣಕಹಳೆ ಇನ್ನೇನು ಆರಂಭ ಆಗುತ್ತೆ. ಮೊದಲಿಗೆ ನಾನು ಹನುಮಂತ ಅವರನ್ನು ಕೇಳ್ತೀನಿ, ಇನ್ನು 9 ದಿನ ಬಾಕಿ ಇರೋದು ನಾಮಪತ್ರ ಸಲ್ಲಿಸೋದಕ್ಕೆ, ಕಾಂಗ್ರೆಸ್ ರೆಡಿ ಇದೆಯಾ ಅಂತ? ಈಗಾಗಲೇ ವಿವಾದ ಇಲ್ಲದೆ ಇರುವ ಎಲ್ಲ ಸೀಟುಗಳನ್ನು ಫೈನಲ್ ಮಾಡಲಾಗಿದೆ. ಓಕೆ. JDS ಜೊತೆ ಏನು ಮಾತುಕತೆ ನಡೀತಿದೆ ಅದನ್ನು ಬಹುಶಃ ನಾಳೆಗೆ ಫೈನಲ್ ಮಾಡ್ತೀವಿ. ಓಕೆ. ಮುಂದೆ ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇನ್ನೆರಡು ದಿವಸದಲ್ಲಿ ಸೇರಿ
ಕ್ಯಾಂಡಿಡೇಟ್ಗಳನ್ನ ಫೈನಲ್ ಮಾಡುತ್ತೆ. ಈ ಸಿದ್ಧತೆ ಭಾಳ ದಿವಸದಿಂದ ನಡೀತಾ ಇರೋದರಿಂದ ನಮಗೇನು ಅನಿರೀಕ್ಷಿತವಾದ ತಿರುವು ಏನಲ್ಲ ಇದು. ಈಗ ಬಂದಿರೋದು ನಾವು ಮಾರ್ಚ್ 5ನೇ ತಾರೀಕಿಗೆ ಈ ನೋಟಿಫಿಕೇಷನ್ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ದು. ಓಕೆ, ಸೊ 10ನೇ ತಾರೀಕಿಗೆ ಬಂದಿದೆ. ಅದರಿಂದ ಯಾವ್ಯಾವ ಸಿದ್ಧತೆಗಳಾಗಬೇಕು ಆ ಸಿದ್ಧತೆಗಳನ್ನೆಲ್ಲ ಈಗಾಗಲೇ ಮಾಡ್ತಾ ಇದೆ. ನಿನ್ನೆ ತಾನೇ ರಾಹುಲ್ ಗಾಂಧಿಯವರು ಕರ್ನಾಟಕದ ಹಾವೇರಿಗೆ ಬಂದು ಚುನಾವಣಾ ರ್ಯಾಲಿಯನ್ನು ಒಂದು ರೀತಿಯಲ್ಲಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಇನ್ನು ಕಾರ್ಯಕ್ರಮ ಮುಂದುವರಿದೆ. ದೋಸ್ತಿ ಪಕ್ಷದ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜೊತೆಗಿದ್ದಾರೆ. ವಿಶ್ವನಾಥ್ ಅವರೇ, ಜೆಡಿಎಸ್ ರೆಡಿ ಇದೆಯಾ ಅಂತ ಚುನಾವಣೆಗೆ? ಯಾಕಂದ್ರೆ ಈಗಲೂ ನಿಮ್ಮ ಹಗ್ಗ ಜಗಾಟ ಮುಂದುವರಿತಾ ಇದೆ ನಿಮ್ಮ ದೋಸ್ತಿ ಪಕ್ಷದ ಜೊತೆಗೆ. ಇನ್ನು ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅಂತಾನೆ ನಿರ್ಧಾರ ಆಗಿಲ್ಲ. ಇಂಥ ಹೊತ್ತಲ್ಲಿ ಚುನಾವಣೆ ಬಂದಿದೆ, ಹೇಗೆ ತಯಾರಿ ನಡೆಸ್ತಾ ಇದೆ ಅಂತ ಜೆಡಿಎಸ್? ನಿರ್ಧಾರ ಆಗುತ್ತೆ. ಜೆಡಿಎಸ್ ರೆಡಿ ಇದೆ, ಎವರ್ ರೆಡಿ, ಎವರ್ ರೆಡಿ. ಬಟ್ ಯಾರ ಅಭ್ಯರ್ಥಿಗಳು ಅಂತ? ಹಲೋ, ಯಾರ ಅಭ್ಯರ್ಥಿಗಳನ್ನ ಇಟ್ಕೊಂಡು ರೆಡಿ ಆಗಿದೆ ಅಂತ ಜೆಡಿಎಸ್ ಡಿಸೈಡ್ ಆಗುತ್ತೆ ಏನು ಅಂತಂತೇಳಿ. ಇದ್ದಾರೆ, ನಮ್ಮ ಹತ್ರ ಅಭ್ಯರ್ಥಿಗಳಿದ್ದಾರೆ. ಈಗ ನಮ್ಮಲ್ಲಿ ಮೈತ್ರಿಯಲ್ಲಿ ಎಲ್ಲಿಗೆ ಯಾರು ಹೇಗೆ ಅಂತಕ್ಕಂಥದ್ದು ಇನ್ನೊಂದು 2 ದಿವಸದಲ್ಲಿ ಡಿಸೈಡ್ ಆಗುತ್ತೆ. ಯಾವ್ಯಾವ ಕ್ಷೇತ್ರದಲ್ಲಿ ನಮ್ಮ ಮೈತ್ರಿನಲ್ಲಿ ಜೆ ಡಿ ಎಸ್ ಯಾವುದು, ಕಾಂಗ್ರೆಸ್ ಯಾವುದು ಅಂತಕ್ಕಂಥದ್ದನ್ನು ನಾವು ಎಲ್ಲಿ ಕೊಟ್ಟರು ಕೂಡ ನಾವು ಈಗಾಗಲೇ ಏನೇನು ಈಗಾಗಲೇ ಪೂರ್ವ ಸಿದ್ಧತೆಗಳು ನಡೆದಿದ್ದಾವೆ ನಮ್ಮಲ್ಲಿ. ಸೊ ಹಾಗಾಗಿ ನಾವು ಏನು 12 ಸೀಟ್ ಕೇಳಿದ್ವು, 12 ಸೀಟಲ್ಲೂ ಕೂಡ ಯಾರ್ಯಾರು ಅಂತಕ್ಕಂಥದ್ದಕ್ಕೆ ಬಂದಿದ್ದೀವಿ. ಅದರಲ್ಲಿ 2 ಕಡಿಮೆ ಆಗ್ಬೋದು, 2 ಇದಾಗ್ಬೋದು. ಸೊ ಹಾಗಾಗಿ ಜೆ ಡಿ ಎಸ್ ಚುನಾವಣೆಯನ್ನು ಎದುರಿಸಲಿಕ್ಕೆ ಅಭ್ಯರ್ಥಿಗಳ ಸಮೇತ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ನಡೆಸ್ಕೊಂಡಿದೆ. ಅಲ್ಲ ವಿಶ್ವನಾಥ್ ಅವರೇ, ಇವತ್ತು ಚುನಾವಣಾ ದಿನಾಂಕ ನಿಗದಿಯಾಗಿದೆ. ಈ ಹೊತ್ತಿನವರೆಗೂ ಕೂಡ ದೋಸ್ತಿಗಳಲ್ಲಿ ಕುಸ್ತಿ ಇದೆ. ಈ ಕ್ಷೇತ್ರ ನನಗೆ ಬೇಕು, ಈ ಕ್ಷೇತ್ರ ನನಗೆ ಬೇಕು ಅಂತ. ಅದು ಸಹಜ ಕ್ರಿಯೆ. ನನಗೆ ಬೇಕು ಅನ್ನೋದು ಕೊನೆಯಲ್ಲಿ ಒಂದು ಫೈನಲ್ ತೀರ್ಮಾನ ಆಗೇ ಆಗುತ್ತಲ್ಲ. ಇಲ್ಲ ಒಂದು ಕಳ್ಕೊಬೋದು, ಒಂದು ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಒಟ್ಟಲ್ಲಿ ಮೈತ್ರಿ ಇಟ್ಸ್ ಗೋಯಿಂಗ್ ಟು ಫೈನಲೈಸ್ ದ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಆಫ್ ಬೋತ್. ಬಟ್ ಯಾವಾಗ ನಿರೀಕ್ಷೆ ಮಾಡ್ಬೋದು ಅಂತ ಅಭ್ಯರ್ಥಿಗಳ ಪಟ್ಟಿನ? ಆಗ್ಬೋದು ಸರ್. ಇವತ್ತು ಭಾನುವಾರ, ಬಹುಶಃ ಬುಧವಾರ ಗುರುವಾರದೊಳಗೆ ಮುಗಿದೋಗುತ್ತೆ ಪಟ್ಟಿ. ಅಲ್ಲ, ನಿಮಗಿರೋದು ಬರೀ 9 ದಿನ. 9 ದಿನದ ಒಳಗಾಗಿ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಬೇಕು. ಓಹೋ, ಆಗುತ್ತೆ. ಯಾಕೆಂದರೆ 9 ದಿವಸ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇನ್ನೂ 1 ವಾರ ಸಿಗುತ್ತಲ್ಲ ನಮಗೆ. ಅಲ್ಲಿವರೆಗೂ ನಡೆಯುತ್ತೆ ಅಂತ ದೋಸ್ತಿಗಳ ಕುಸ್ತಿ. ಇನ್ನೂ 1 ವಾರ ಟೈಮ್ ಸಿಕ್ಕರೂ ಮುಗಿಯಲ್ವಾ ಅಂತ? ಅಲ್ಲ, ಕುಸ್ತಿಯಲ್ಲಾಗುತ್ತೆ ಅದು. ಪರಸ್ಪರ ಕೂತ್ಕೊಂಡು ಸಮಾಧಾನವಾಗಿ ಸಮಂಜಸವಾಗಿ ತೀರ್ಮಾನ ತಗೊಳ್ಳೋದು ಅಷ್ಟೇ. ಕುಸ್ತಿ ಏನು ಬರುತ್ತೆ ಅದು? ಅಲ್ಲ ವಿಶ್ವನಾಥ್ ಅವರೇ, ಒಂದು ವಿಚಾರ, ಘಟಾನುಘಟಿ ನಾಯಕರಿದ್ದಾರಪ್ಪ. JDS ಅಲ್ಲೂ ಪ್ರಧಾನಿಗಳಾಗಿ ಕೆಲಸ ನಿರ್ವಹಿಸಿದಂಥ ದೇವೇಗೌಡರು ಇದ್ದಾರೆ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳುವಂಥ ಸೀಟ್ಗಳಿದ್ದಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಯಾಕೆ ಹಗ್ಗಜಗ್ಗಾಟ ನಡೀತಾ ಇದೆ ಅಂತ? 2 ಬಾರಿ ಸಮನ್ವಯ ಸಮಿತಿ ಸಭೆ ನಡೀತು, ಕಾಂಗ್ರೆಸ್ ಅಲ್ಲೂ ಸಭೆಗಳು ನಡೆದವು, JDS ಅಲ್ಲಿ ಸರಣಿ ಸಭೆಗಳು ನಡೆದವು. ಯಾಕೆ ಇಷ್ಟೊಂದು ಮುಂದೆ ಹೋಗ್ತಾ ಇದೆ ಅಂತ ಸೀಟ್ ಹಂಚಿಕೆ ವಿಚಾರ? ಅಲ್ಲ, ಅದೇನು ಭಾಳ ದೊಡ್ಡ ಇದೇನಲ್ಲ ಅದು. ಪರಸ್ಪರ ಒಬ್ರಿಗೊಬ್ರು ಒಂದು 2 ರೌಂಡ್ ಆಗಿದೆ ಈಗ ಮಾತುಕತೆಗಳು. ಇನ್ನು 1 ರೌಂಡ್ ಅಥವಾ 2 ರೌಂಡಲ್ಲಿ ಫೈನಲೈಸ್ ಆಗುತ್ತೆ. ದೊಡ್ಡವರಿದ್ದಾರೆ, ದೇವೇಗೌಡರು ಮತ್ತು ರಾಹುಲ್ ಗಾಂಧಿಯವರಿದ್ದಾರೆ. ಕೊನೆ ಹಂತದಲ್ಲಿ ಅವರಿಬ್ಬರು ಕೂಡ ತೀರ್ಮಾನ ಮಾಡ್ತಾರೆ ಎಲ್ಲಿ ಹೇಗೆ ಅಂತಕ್ಕಂಥದ್ದು. ಅಂದರೆ ಈಗಲೂ JDS ಕಾಂಗ್ರೆಸ್ನ ನಾಯಕರ, ರಾಜ್ಯ ನಾಯಕರ ಜೊತೆ ಅಲ್ಲ ಮಾತುಕತೆ, ಏನಿದ್ರು ಅಲ್ಲೇನೆ ಹೈಕಮಾಂಡ್ ಜೊತೆಗೇನೆ. ಯಾವಾಗಲೂ ಕಾಂಗ್ರೆಸ್ ಇಲ್ಲಿ ಯಾವುದು. ಸೊ ಹಾಗಾಗಿ ಡೆಲ್ಲಿ ಮತ್ತು ನಮ್ಮ ದೊಡ್ಡವರು ದೇವೇಗೌಡರು ಅವರು ಒಟ್ಟಿಗೆ ಕೂತು ಮಾತಾಡ್ತಾರೆ, ತೀರ್ಮಾನ ಮಾಡ್ತಾರೆ. ಏನು ದೊಡ್ಡ ಕಗ್ಗಂಟೇನಾಗಲ್ಲ ಅದು. ಓಕೆ, ಧನ್ಯವಾದ ವಿಶ್ವನಾಥ್ ಅವರೇ, ಇಷ್ಟೊತ್ತು ಟಿವಿನ ಜೊತೆ ಮಾತಾಡೋದಕ್ಕೆ. ಪ್ರಸನ್ನ ಕುಮಾರ್ ಅವರೇ, ಹೇಳ್ತಾ ಇದ್ರು ಇಲ್ಲ ಇನ್ನೇನು 9 ದಿವಸ ಇದೆ, ನಿಜ ಇನ್ನೊಂದು ವಾರ ಸಿಗುತ್ತೆ ನಮಗೆ ಸೀಟ್ ಫೈನಲೈಸ್ ಮಾಡ್ಕೊಳ್ಳೋದಕ್ಕೆ ಅಂತ. ಇಲ್ಲ, ಪೊಲಿಟಿಕಲ್ ಪಾರ್ಟಿಗಳಿಗೆ ಏನಾಗ್ತದೆ ಆನಂದ್, ಇದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಲಾಸ್ಟ್ ಮಿನಿಟಲ್ಲಿ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡೋದು, ಲಾಸ್ಟ್ ಮಿನಿಟಲ್ಲಿ ನಾಮಿನೇಷನ್ ಫೈಲ್ ಮಾಡೋದು. ಎಷ್ಟೋ ಸಲ ಹೆಲಿಕಾಪ್ಟ್ರಲ್ಲಿ ತೊಗೊಂಡೋಗಿ ಕೊಟ್ಟು ನಾಮಿನೇಷನ್ ಹಾಕ್ಸಿ ಬಿ ಫಾರ್ಮ್ ಕೊಟ್ಟಿದ್ದೂ ನಾವು ನೋಡಿದ್ದೀವಿ. ಇಲ್ಲೇನಾಗ್ತದೆ ಅನ್ನೋ ಸಮಸ್ಯೆ, ಪಕ್ಷಗಳು ರೆಡಿ ಇರ್ತದೆ, ಸಮಸ್ಯೆ ಬರ್ತದೆ ಅಭ್ಯರ್ಥಿಗಳನ್ನ ನೀವು ಆಯ್ಕೆ ಮಾಡಿಬಿಟ್ಟಾಗ ಏನಾಗ್ತದೆ, ಅವ್ರ ರೋಲ್ ಜಾಸ್ತಿ ಆಗ್ತದೆ.
ಅಭ್ಯರ್ಥಿ ಆಯ್ಕೆ ಆಗೋವರೆಗೂ ಪಾರ್ಟಿ ರೋಲ್ ಜಾಸ್ತಿ ಇರ್ತದೆ. ಅಭ್ಯರ್ಥಿ ಒಂದ್ಸಲ ಆಯ್ಕೆ ಆದಮೇಲೆ ಏನಾಗ್ತದೆ, ಅವನ ರೋಲ್ ಜಾಸ್ತಿ ಆಗ್ತದೆ. ಆವಾಗ ಅವನಿಗೇನಾಗ್ತದೆ, ಸೊ ತಯಾರಿ ಮಾಡ್ಕೊಳ್ಳಿಕ್ಕೆ ಅಥವಾ ಕೋಆರ್ಡಿನೇಷನ್ ಮಾಡ್ಕೊಳ್ಳಿಕ್ಕೆ, ಯಾರು ಅಸಮಾಧಾನ ಇದ್ದರೆ ಅವ್ರನ್ನ ಸರ್ವ್ ಮಾಡ್ಕೊಳ್ಳಿಕ್ಕೆ ಅಥವಾ ಮಿತ್ರ ಪಕ್ಷ ಇದ್ದರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಸಮಸ್ಯೆಗಳು ಏನಾಗ್ತಾನೆ. ನಿಜ. ಯಾಕೆಂದರೆ ಒಂದು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಿಂದ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಸೇರಿರ್ತದೆ. ತುಂಬ ದೊಡ್ಡದದು. ಬಹುಶಃ ಅವನೊಂದು ರೌಂಡ್ ಬರಲಿಕ್ಕೂ ಆಗೋದಿಲ್ಲ. ಹೌದು 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 ಹೌದು. ಹಾಗಾಗಿ ಮತದಾರರಿಗೂ ಏನಾಗ್ತದೆ, ನಮ್ಮ ಅಭ್ಯರ್ಥಿ ಯಾರು ಅವ್ನು ಹಿನ್ನೆಲೆ ಏನೋ ತಿಳ್ಕೊಳ್ಳಿಕ್ಕೂ ಸರಿಯಾದ ಕಾಲಾವಕಾಶಗಳು ಸಿಗೋದಿಲ್ಲ. ಆದರೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನಾಗ್ತದೆ, ಅಭ್ಯರ್ಥಿಗಳ ಪಾತ್ರ ಬಹಳ ಗೌಣ. ಇದು ಪಾರ್ಟಿ ಮೇಲೆ ನಡೀತಾ ಇರ್ತಕ್ಕಂಥದ್ದಿಂದ, ಹೌದು, ಬೇರೆ ಬೇರೆ ವಿಚಾರಗಳ ಮೇಲೆ ನಡೀತಾ ಇರ್ತಕ್ಕಂಥದ್ದಿಂದ ಅಭ್ಯರ್ಥಿ ಅಲ್ಲೊಂದು ಉತ್ಸವ ಮೂರ್ತಿ ಅಷ್ಟೇನೆ ಇಲ್ಲ. ಹೌದು ಹೌದು ಹೌದು. ಸೊ ಪಕ್ಷಗಳ ಮೇಲೆ, ಪಕ್ಷದ ರಾಷ್ಟ್ರೀಯ ಮುಖಂಡರ ಮೇಲೆ ಅಥವಾ ರಾಷ್ಟ್ರೀಯ ಪಕ್ಷಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳ ಮೇಲೆ ಇದು ಚುನಾವಣೆಗಳು ನಡೀತಕ್ಕಂಥದ್ದು. ಸೊ ಪಾರ್ಟಿ ಪ್ರಮುಖವಾಗ್ತದೆ. ಇಲ್ಲಿ ಅಭ್ಯರ್ಥಿಗಳು ಬಹಳ ಪ್ರಮಾಣ ಕಡಿಮೆ ಅವ್ರ ಪಾತ್ರ. ಹೌದು ಹೌದು. ಆ ದೃಷ್ಟಿಯಿಂದ ಇವ್ರೇನು ಮಾಡ್ತಾರೆ, ನಡ್ಕೊಂಡು ಹೋಗ್ತಾ ಇರ್ತದೆ. ಆದರೆ ಅವ್ರು ಇನ್ನೊಂದು ದೃಷ್ಟಿಯಲ್ಲಿ ಏನಪ್ಪ ಅಂದರೆ, ಇತ್ತೀಚಿನ ಚುನಾವಣೆಗಳು ಬಹಳ ದುಂದು ವೆಚ್ಚದ ಚುನಾವಣೆಗಳಿಂದ ಅಭ್ಯರ್ಥಿಗಳು ಸಹ ಒಂದೊಂದು ದಿವಸ ಕಟ್ಟಾದರೆ ಅಷ್ಟು ದುಡ್ಡು ಉಳಿತು, ಸೇವಿಂಗ್ಸ್ ಆಯಿತು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಹಾಗಾಗಿ ಎಷ್ಟು ಲಿಮಿಟ್, ಯಾಕೆಂದರೆ ಜನ ಒಂದು ತಿಳ್ಕೊಳ್ಳಿ ಆನಂದ್, ಚುನಾವಣೆ ಇದು ಸಾಂಕೇತಿಕ. ಯಾವುದು ಡೇಟ್ ಫಿಕ್ಸ್ ಮಾಡ್ತಕ್ಕಂಥದ್ದು, ಮತದಾನ ಆಗ್ತಕ್ಕಂಥದ್ದು. ಬಹಳಷ್ಟು ಮತದಾರರ ಮನಸ್ಸು 80 to 90% ಫಿಕ್ಸ್ ಆಗೋಗ್ಬಿಟ್ಟಿರ್ತದೆ. ಇಂಥದ್ದು ಅವ್ರ ತಲೆಯಲ್ಲಿ ಏನೇನೋ ಲೆಕ್ಕಾಚಾರಗಳು ನಡೀತಾ ಇರ್ತದೆ. ಅವರವರೇ ಎಲ್ಲೋ ಕಾಫಿ ಟೀ ಅಂಗಡಿಯಿಂದ ಹಿಡಿದು, ದಿನಸಿ ಅಂಗಡಿಯಿಂದ ಹಿಡಿದು ರಸ್ತೆ ಬದಿಲೆಲ್ಲ ಚರ್ಚೆ ಮಾಡ್ತಾ ಹೋಗ್ತಾ ಇರ್ತಾರೆ. ಆದರೆ ಒಂದು ಸ್ವಲ್ಪ ಜನ ಇರ್ತಾರೆ ಕೊನೆ ಹಂತದಲ್ಲಿ ತಿನ್ಮುಂದೆ, ಅದರಲ್ಲಿ 10 to 15% ಅಷ್ಟೇ. ಅವ್ರಿಗೊಂದು ಇದೊಂದು ಫಾರ್ಮಾಲಿಟಿ ಅಷ್ಟೇ ಇದಲ್ಲ ಚುನಾವಣೆ ಅಂತದ್ದು. ಪ್ರತಿಯೊಬ್ಬ ಮತದಾರನು ತನ್ನ ಆಯ್ಕೆ ಯಾವುದು ಅಂತ ಮೊದಲೇ ತೀರ್ಮಾನ ಮಾಡ್ಕೊಂಡಿರ್ತಾನೆ. ಅವನು ಅಭ್ಯರ್ಥಿ ನೋಡು ಆ ಕ್ಷಣದಲ್ಲಿ ತೀರ್ಮಾನ ಮಾಡೋ ಅಂಥದ್ದು ಏನು ಇರೋದಿಲ್ಲ ಅಲ್ಲಿ, ಭಾಳ ಕಡಿಮೆ ಅದು. ಸೊ ಹಾಗಾಗಿ ಇದೆಲ್ಲ ಒಂದು ಸಾಂಕೇತಿಕವಾಗಿ ಏನು ಹೇಳ್ಬೇಕಾದ್ರೆ ನಡೀತಾ ಹೋಗ್ತದೆ. ಸೊ ಇದು ನಮ್ಮ ಪೊಲಿಟಿಕಲ್ ಪಾರ್ಟಿಗಳಿಗೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಿಜ. ಲಾಸ್ಟ್ ಮಿನಿಟ್ವರೆಗೂ ಮಾತುಕತೆ, ಮಧ್ಯರಾತ್ರಿನಲ್ಲಿ ಅಭ್ಯರ್ಥಿಗಳ ಆಯ್ಕೆ, ಬೆಳಗ್ಗೆ ಒಂಥರ ಬಿ ಫಾರಂ ಕೊಡೋದು, ಎಷ್ಟೋ ಸಲ ಅವನಿಗೂ ಕೊಟ್ಟು ಇನ್ನೊಂದು ಸಿ ಫಾರಂ ಇಶ್ಯೂ ಮಾಡಿ ಇನ್ನೊಬ್ಬನಿಗೆ ಬಿ ಫಾರಂ ಇಶ್ಯೂ ಮಾಡೋದು, ಇವೆಲ್ಲ ಕಾಮನ್ ಆಗಿರೋದ್ರಿಂದ ಸೊ ಯಾರಿಗೂ ಅವ್ರು ಹೊಸದಾಗದೆಲ್ಲ ಗಾಬರಿ ಮಾಡ್ಕೊಳೋದಿಲ್ಲ. ನಿಜ ನಿಜ. ನಮ್ಮ ಜೊತೆಗೆ ಮೋಹನ್ ಲಿಂಬಿಕೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಬಿಜೆಪಿ ನಾಯಕರು. ಮೋಹನ್ ಲಿಂಬಿಕೆ ಅವರೇ, ಇನ್ನೇನು ಚುನಾವಣೆ ದಿನಾಂಕ ನಿಗದಿಯಾಗಿದೆ, ಇರೋದು 12 ದಿವಸ ಅಷ್ಟೇ. ಯಾವ ರೀತಿಯಾಗಿ ಬಿಜೆಪಿ ತಯಾರಿ ಮಾಡ್ಕೊಂಡಿದೆ ಅಂತ ಚುನಾವಣೆಗೆ? ಮತ್ತು ರಾಷ್ಟ್ರ ಗೊತ್ತಿದೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಜ್ಯದ ಪಕ್ಷದ ಅಧ್ಯಕ್ಷರು ಅವಿರತವಾದಂಥ ಒಂದು ಹೋರಾಟವನ್ನು ಈ ಜನರಿಗೆ ಮುಟ್ಟಿಸ್ಲಿಕ್ಕೆ ಏನು ಪ್ರಯಾಣ ಮಾಡಬೇಕು, ಏನು ಪ್ರಯಾಸ ಪಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಹೀಗಾಗಿ ಬಿ ಜೆ ಪಿಗೆ ಇದೇನು ವಿಶೇಷನಲ್ಲ. ಈಗಾಗಲೇ ಬಿ ಜೆ ಪಿ ತನ್ನ ತಯಾರಿ ಮಾಡಿಕೊಂಡಿದೆ. ಈವನ್ ಕ್ಯಾಂಡಿಡೇಟ್ಸು ಕೂಡ ಆಲ್ಮೋಸ್ಟ್ ಫೈನಲ್ ಆಗಿದೆ. ಈಗ ಅನೌನ್ಸ್ ಆಗಬೇಕಾಗಿದೆ ಅಷ್ಟೇ. ಇನ್ನು ನಮ್ಮದು 2-3 ದಿವಸದಲ್ಲಿ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ. ಬಿ ಜೆ ಪಿಗೆ ಏನು ಆಶ್ಚರ್ಯವೂ ಅಲ್ಲ, ಏನು ತೊಂದರೆಯೂ ಇಲ್ಲ. ತನ್ನ ಕೆಲಸವನ್ನು ನಿರಾತಂಕವಾಗಿ ನಡೆಸ್ತಾ ಇದೆ. ಬಿ ಜೆ ಪಿ ಭಾಳ ಹೆಚ್ಚಿನ ಸಂಖ್ಯೆಯೊಳಗೆ ಈ ಸರ್ತಿ ಕರ್ನಾಟಕದಲ್ಲಿ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಅಲ್ಲ, ಮೊದಲನೇ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಇತ್ತು. ಚುನಾವಣೆಗೂ ದಿನಾಂಕ ನಿಗದಿಗೂ ಮುನ್ನವೇ ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆ ನಡೀತಾ ಇತ್ತು. ಯಡಿಯೂರಪ್ಪ ಅವರು ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಭಿಪ್ರಾಯ ಕೂಡ ಸಲ್ಲಿಸಿ ಆಗಿತ್ತು. ಈಗಲೂ ಬಿಜೆಪಿನಲ್ಲಿ ವಿಳಂಬ ಆಯ್ತಾ ಅಂತ ಈ ಬಾರಿಯ ಮೊದಲ ಲಿಸ್ಟ್ ಬಿಡುಗಡೆ ಆಗುವಂಥದ್ದು? ಏನು ವಿಳಂಬ ಆಗಿಲ್ಲ. ಕಾರಣ ಅಂದರೆ ಈಗಾಗಲೇ ನಮ್ಮ ಮಾನ್ಯ ಶ್ರೀ ಯಡಿಯೂರಪ್ಪನವರು ಕೇಂದ್ರ ಸಮಿತಿ ನಮ್ಮಲ್ಲಿ ಏನಿದೆ ಅಂತಂದರೆ ಒಂದು ಕೋರ್ ಕಮಿಟಿ ಇದೆ, ಪಾರ್ಲಿಮೆಂಟರಿ ಕಮಿಟಿ ಐತಿ, ಇಲೆಕ್ಷನ್ ಕಮಿಟಿ ಐತಿ. ಆ ಕಮಿಟಿ ಮುಂದೆ ವಿಷಯ ಪ್ರಸ್ತಾಪನೆ ಮಾಡಬೇಕಾಗತ್ತೆ, ಅಲ್ಲಿ ಚರ್ಚೆ ಆಗುತ್ತೆ. ತದನಂತರ ಈ ತೀರ್ಮಾನ ಆಗುತ್ತೆ. ದಿಸ್ ಇಸ್ ದಿ ಎಂಟೈರ್ ಪ್ರೊಸೆಸ್ ಆಗಬೇಕಾಗತ್ತೆ. ಯಾಕೆ ಅಂತಂದರೆ ಯಡಿಯೂರಪ್ಪರು ಒಬ್ಬರೇ ತೀರ್ಮಾನ ಮಾಡೋದಲ್ಲ, ಯಡಿಯೂರಪ್ಪನೊಬ್ಬರೇ ಘೋಷಣೆ ಮಾಡೋದಲ್ಲ. ಇದು MP ಎಲೆಕ್ಷನ್ ಇರೋದ್ರಿಂದ ಇದು ನಿರಾತಂಕವಾಗಿ ನಡೆಯುತ್ತಿರುವಂಥ ಒಂದು ಪ್ರಕ್ರಿಯೆ. ಹೀಗಾಗಿ ಯಡಿಯೂರಪ್ಪನವ್ರು ಟೆಂಟೇಟಿವ್ ಲಿಸ್ಟ್ ಮಾಡಿದ್ರು ಸಹಿತವಾಗಿ ಅದು ಅಲ್ಟಿಮೇಟಾಗಿ ಪಾರ್ಲಿಮೆಂಟರಿ ಕಮಿಟಿ, ಎಲೆಕ್ಷನ್ ಕಮಿಟಿ ಮುಂದೆ ಹೋಗಿ ಚರ್ಚೆ ಆಗಿ ಯಾರು ಸೂಕ್ತವಾದ ಅಭ್ಯರ್ಥಿ ಯಾರು ನಿಂತರ ಆರಿಸಿ ಬರ್ತಾರೆ, ಅವ್ರದ್ದು ಕ್ರೆಡಿಬಿಲಿಟಿ ಏನಿದೆ, ಈಗಾಗಲೇ MP ಇದ್ದರು ಅಂತಂತಂದರೆ MP ಅವ್ರದ್ದು ಬ್ಯಾಕ್ಗ್ರೌಂಡ್ ಏನು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಚರ್ಚೆ ಮಾಡಿ, ಅಂದರೆ ಯಾರಿಗೆ ಸಾಮಾಜಿಕ ಬದ್ಧತೆ ಐತಿ, ಯಾರಿಗೆ ಆರಿಸಿ ಬರ್ಲಿಕ್ಕೆ ಚಾನ್ಸ್ ಇದೆ, ಇದನ್ನೆಲ್ಲವನ್ನು ನೋಡಿ ತೀರ್ಮಾನವನ್ನು ಮಾಡ್ತಾರೆ. ಓಕೆ, ಇನ್ನು ವಿಶ್ವನಾಥ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಆಗಲೇ ಹೇಳ್ತಾ ಇದ್ರು ವಿಶ್ವನಾಥ್ ಅವರು, ಒಂದು ವಿಚಾರ, ಇರೋದು 9 ಅಥವಾ 15 ದಿವಸ ಬಾಕಿ ಇದೆ. ನೀವು ಕೇಳ್ತಾ ಇರೋ ಕ್ಷೇತ್ರಗಳಲ್ಲಿ ಈಗಾಗಲೇ ಒಂದಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ MP ಗಳು, ಸಿಟ್ಟಿಂಗ್ MP ಗಳಿದ್ದಾರೆ. ಅಂಥ ಕ್ಷೇತ್ರಗಳನ್ನು ಕೇಳ್ತಾ ಇದ್ದೀರಿ. ಅಲ್ಲೇನಾದರೂ ಆ ಕ್ಷೇತ್ರ ನಿಮ್ಗೆ ಸಿಕ್ಕರೆ ಪ್ರಚಾರ ಮಾಡೋದಕ್ಕೋ ಅಥವಾ ನಿಮ್ಮ ಅಭ್ಯರ್ಥಿ ಯಾರು ಅಂತ ಹೇಳೋದಕ್ಕೋ ತೀರಾ ಕಡಿಮೆ ಸಮಯ ಸಿಕ್ಕಾಗ ಆಗಲ್ವಾ ಅಂತ ಈ ವಿಳಂಬ ಆಗ್ತಿರೋದ್ರಿಂದ? ಇಲ್ಲ, ಅಂಥದ್ದೇನು ಭಾಳ ಶಾರ್ಟ್ ಟೈಮ್ ಏನಾಗಲ್ಲ. ಏಕೆಂತಂದರೆ ಇದೆಲ್ಲ ಪ್ರಾಸೆಸ್ ಸುಮಾರು ಒಂದು 3-4 ಡೇಸಲ್ಲಿ ಮುಗಿದೋಗುತ್ತದೆ. ಅಂಥದ್ದೇನು ತೊಂದರೆ ಆಗಲ್ಲ.
ಬಿಕ್ಕಟ್ಟು ಏನು ಆಗಲ್ಲ, ಇದು ಭಾಳ ಸುಲಭವಾಗಿ ಮುಗಿದೋಗುತ್ತದೆ. ಗಿವ್ ಆ್ಯಂಡ್ ಟೇಕ್ ಇನ್ ಪಾಲಿಸಿ ಒಳಗೆ ಒಬ್ರಿಗೊಬ್ರು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬೋತ್ ಕಾಂಗ್ರೆಸ್ ಆ್ಯಂಡ್ JDS they will come to a conclusion. We are going to come to a conclusion very favorably. ಅಲ್ಲ, ಏನೇನು 10 ಕ್ಷೇತ್ರಗಳನ್ನ ಕೇಳ್ತಾ ಇದ್ದಾರೆ, 10 ಕ್ಷೇತ್ರ ಸಿಗುವಂತ ಸಾಧ್ಯತೆ ಇದೆಯಾ JDSಗೆ? ಹಲೋ, ಅಲ್ಲ, 10 ಕ್ಷೇತ್ರಗಳನ್ನ ಕೇಳ್ತಾ ಇದೆ JDS, 10 ಕ್ಷೇತ್ರ ಬಿಟ್ಕೊಡಿ ನಮಗೆ ಅಂತ ಹೇಳಿ. ಆ 10 ಕ್ಷೇತ್ರ ಸಿಗುವಂತ ಸಾಧ್ಯತೆ ಇದೆಯಾ JDSಗೆ? ಹೌದು. ಅಲ್ಲ, ಕೇಳಿದ್ದೀವಿ, 12 ಕ್ಷೇತ್ರ ಕೇಳಿದ್ದೀವಿ. ಅದು 10 ಆಗ್ಬೋದು, ಜಾಸ್ತಿ ಆಗ್ಬೋದು, ಕಡಿಮೆ ಆಗೋದು ಬೇಕಾದ್ರೆ ಏನು ದೊಡ್ಡ ವಿಚಾರ ಆಗಲ್ಲ. ಪರಸ್ಪರ ಕೂತ್ಕೊಂಡು 1-2 ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಒಟ್ಟಿನಲ್ಲಿ ಭಾಳ ಸುಖಾಂತವಾಗಿ ಈ ಸೀಟ್ ಶೇರಿಂಗ್ ಡಿಸ್ಕಷನ್ಸ್ ತೀರ್ಮಾನ ಬೇಗ ಆಗ್ತದೆ. ವಿಶ್ವನಾಥ್ ಅವರ, ಇನ್ನೊಂದು ನಿಮಗಿರುವಂಥ ಅನುಭವಕ್ಕೋಸ್ಕರ ಕೇಳ್ತಾ ಇರುವಂಥ ಮಾತು, ಪ್ರತಿ ಬಾರಿ ಒಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇತ್ತು, ಆದರೆ ಈ ಬಾರಿ 2 ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ. ಇದಕ್ಕೆ ವಿಶೇಷವಾದಂಥ ಅರ್ಥ ಇದೆ ಅಂತ ಅನ್ಸುತ್ತಾ, ಅಥವಾ ಬೇರೆ ಬೇರೆ ಅನುಕೂಲತೆಗಳಿಗೆ ತಕ್ಕ ಹಾಗೆ ಮಾಡಿರುವಂಥ ಸಾಧ್ಯತೆ, ಅಥವಾ ರಾಜಕೀಯ ಏನಾದರೂ ಇದರಲ್ಲಿ ಇದೆ ಅಂತ ಅನ್ಸುತ್ತಾ? ಹೇಗೆ ವಿಶ್ವನಾಥ್ ಅವರೇ? ನಿಜ, ಇಷ್ಟು ವರ್ಷ ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ಲೋಕಸಭಾ ಚುನಾವಣೆಗಳು ನಡೀತಾ ಇದೆ. ಆದರೆ ಈ ಸರಿ ವಿಶೇಷವಾಗಿ 2 ಹಂತಗಳಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರೋದ್ರಿಂದ ಸ್ವಲ್ಪ ರಾಜಕೀಯ ಚತುರತೆಯ ಗುಮಾನಿ ಹುಟ್ಕೊಳ್ತಾ ಇದೆ. ಹೇಗೆ ಪ್ಲೇ ಮಾಡ್ಬೋದಾ ಅಂತಕ್ಕಂಥ ಅಲ್ಲ, ಹೇಗೆ ಅಂತಂದ್ರೆ ಈಗ ಕಾನ್ಸಂಟ್ರೇಷನ್, ಈಗ ಅರ್ಧ ಆದವರು ತಿರ್ಗಿ ಆ ಜೊತೆಗೆ ಸೇರ್ಕೋಬೋದಲ್ಲ ಹೋಗಿ ಒಟ್ಟಿಗೆ ಅಲ್ಲಿ. ಇನ್ನು ಈ ಸೆಕೆಂಡ್ ಹಾಫಲ್ಲಿ ಸೆಕೆಂಡ್ ಲೆಗ್ಗಲ್ಲಿ ಕಾನ್ಸಂಟ್ರೇಷನ್ ಮಾಡ್ಕೋಬೋದಲ್ಲ BJPಯವರು. ಸೊ ಹಾಗಾಗಿ ಇದೇನು ಸಮ್ ಹುನ್ನಾರ, ಸಮ್ ಸ್ಟ್ರಾಟಜಿ ದೇ ಹ್ಯಾವ್ ಪ್ಲೇಡ್ ಇದರಲ್ಲಿ. ಅಲ್ಲ, ಇದನ್ನ ನೋಡ್ತಾ ಹೋದ್ರೆ ಒಂದು ಹಂತದಲ್ಲಿ ಚುನಾವಣೆ ಮುಗಿಸಿ ಮತ್ತೊಂದು ಹಂತಕ್ಕೆ ತಮ್ಮ ಸ್ಟ್ರೆಂತ್ ಅನ್ನ ಮೊಬಿಲೈಸ್ ಮಾಡ್ಕೊಳ್ಳೋಕ್ಕೋ ಅಥವಾ ಅಲ್ಲಿಂದ ಅಲ್ಲಿಗೆ ಒಂದಷ್ಟನ್ನು ಸಾಗಾಟ ಮಾಡೋಕೆ ಅನುಕೂಲ ಮಾಡ್ಕೊಳ್ಳೋಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು ನೀವು? ಅಲ್ಲ, ಒಂದೇ ಹಂತದಲ್ಲಿ ಆಗಿದ್ರೆ ತುಂಬ ಒಳ್ಳೆಯದಿತ್ತು. ಇಡೀ ಕರ್ನಾಟಕ ರಾಜ್ಯ ಏಕಕಾಲದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆನೇ ನಾವು ಇದರಲ್ಲಿ ಭಾಗವಹಿಸೋದಕ್ಕೆ ಅನುಕೂಲ ಆಗ್ತಾಯಿತ್ತು. ಈಗ ಏನಾಗ್ತಾ ಇದೆ, ಇಲ್ಲಿ ಆದಮೇಲೆ ತಿರ್ಗಿ ಅಲ್ಲಿ ಈ ಜನ ಎಲ್ಲ ಅಲ್ಲಿಗೆ ಹೋಗ್ತಾರೆ, ಇವರು ಅಲ್ಲಿ ಹೋಗಿ ಹುಯಿಲೆಬ್ಬಿಸ್ತಾರೆ. ಸುಮ್ಮನೆ ಏನೋ ಒಂಥರ, ಯಾಕೆಂತಂದರೆ ಶಾಂತಿಯುತವಾಗಿ ಮತದಾನ ನಡೆಯಲ್ಲ ಸೆಕೆಂಡ್ ಲೆಗ್ಗಲ್ಲಿ ನಿಮಗೆ. ಯಾಕೆಂದರೆ ಫಸ್ಟ್ ಲೆಗ್ಗಲ್ಲಿ ಮುಗಿದವರೆಲ್ಲ ಸೆಕೆಂಡ್ ಲೆಗ್ ಆ ಕಡೆ ಹೊರಟುಬಿಡ್ತಾರೆ. ಸೊ ಗಲಾಟೆಗಳು ಅದು ಇದು ಆಡು ಮೂಳೆಲ್ಲ ಶುರುವಾಗಿಬಿಡ್ತವೆ. ಸೊ ಅದಕ್ಕೆ ಈ ಸೆಂಟ್ರಲ್ BJP ಎಲೆಕ್ಷನ್ ಕಮಿಟಿ ಆರ್ ದಿ ಹೈಕಮಾಂಡ್ ಆಫ್ BJP ಆಫ್ ದ ಡೆಲ್ಲಿ, they might have played a different strategy over this. ಅಂದ್ರೆ ಇದರಲ್ಲಿ ಏನೋ ಒಂದು ರಾಜಕೀಯ ಉದ್ದೇಶ ಇದೆ ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗಿಯೂ ಒಂದು ರಾಜಕೀಯ ಉದ್ದೇಶ ಇದೆ ಇದರಲ್ಲಿ. ಓಕೆ, ಹನುಮಂತ ಅವರೇ, ಒಂದು ವಿಚಾರ ಅಲ್ಲಿ ಹೇಳ್ತಾ ಇದ್ರು, ಎಷ್ಟು ಮಟ್ಟಿಗೆ ಸಫಲ ಆಗುತ್ತೋ ನೋಡಬೇಕು, ಅದು ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ. ಅಲ್ಲ, ನಿಮಗೂ ಕೂಡ ಅನುಕೂಲನೇ ಅಂತ, ಯಾಕಂದ್ರೆ ಒಂದು ಹಂತದಲ್ಲಿ ಮುಗಿದೋದ್ರೆ ಎಷ್ಟು ಮಟ್ಟಿಗೆ ಅವ್ರಿಗೆ ಹೇಳಿ 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 ಹಲೋ ಹೇಳಿ ವಿಶ್ವನಾಥ್ ಅವ್ರು ಏನೋ ಹೇಳ್ತಾ ಇದ್ರಿ. ಅಲ್ಲಲ್ಲ, ಏನಿಲ್ಲ, ಈಗ ಒಂದು ಹಂತದಲ್ಲಿ ಮುಗಿದೋಗಿದ್ರೆ ಎಲ್ಲರೂ ನಿರಾಳವಾಗಿ ಇರ್ತಾ ಇದ್ವಿ ನಾವು. ಮತ್ತು 2 ಹಂತ ಆಗಿರೋದ್ರಿಂದ ಈ ಕಡೆಯಿಂದ ಆ ಕಡೆಗೆ ಹೋಗ್ತೀವಿ ನಾವು, ಆ ಕಡೆಯವ್ರು ಈ ಕಡೆ ಬರ್ತಾರೆ, ಇಲ್ಲೇನೋ ಹುಯಿಲೆಬ್ಬಿಸ್ತಾರೆ, ಇವ್ರು ಹೋಗಿ ಅಲ್ಲೇನೋ ಹುಯಿಲೆಬ್ಬಿಸ್ತಾರೆ. ಬಿಕಾಸ್ ನೀವು ಫಸ್ಟ್ ಲೆಗ್ಗಲ್ಲೇ ಸ್ವಲ್ಪ ಗೊತ್ತಾಗೋಗುತ್ತೆ ಏನು ಹೇಗೆ ಅಂತೇಳಿ. ಯಾವುದು ಸ್ವಲ್ಪ ವೀಕ್ ಆಗುತ್ತೆ ಫಸ್ಟ್ ಲೆಗ್ಗಲ್ಲಿ, ಸೆಕೆಂಡ್ ಲೆಗ್ಗಲ್ಲಿ ಅದನ್ನು ಕಾಂಪನ್ಸೇಟ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಸುಮ್ಮನೆ ಬೇರೆ ಥರ ಎಲ್ಲ ಶುರುವಾಗ್ತವೆ. ಅನಾವಶ್ಯಕವಾಗಿ ಜನರಿಗೆ ತೊಂದರೆ ಆಗುತ್ತಕ್ಕಂಥದ್ದು ನಡೀತಾ ಹೋಗ್ತದೆ. ಬಟ್ ಪೊಲಿಟಿಕಲ್ ಪಾರ್ಟಿಗಳಿಗೆ ಒಂದಷ್ಟು ಟೈಮ್ ಸಿಕ್ಕಾಗ ಆಗುತ್ತೆ, ಇಲ್ಲಿಂದ ಪ್ರಚಾರ ಮುಗಿಸ್ಕೊಂಡು ಆ ಕಡೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಕೂಡ ಹೋಗ್ಬೋದು, ಅಷ್ಟು ಟೈಮ್ ಇದೆ. ಇಲ್ಲ, ಹಾಗೇನಿಲ್ಲ. ಯಾಕೆಂತಂದರೆ ಈಗ ನೀವು 7ನೇ ತಾರೀಕು ಮಾಡಿದ್ರು ಅಷ್ಟೇ, 8ನೇ ತಾರೀಕು ಮಾಡಿದ್ರು ಅಷ್ಟೇ. 7ನೇ ತಾರೀಕಿನವ್ರು 8ನೇ ತಾರೀಕು ಒಟ್ಟಿಗೆ ಸೇರ್ಕೊಂಡು ಮಾಡ್ತಾರೆ. ಬಿಕಾಸ್ ಡಿಫರೆಂಟ್ ಕಾನ್ಸ್ಟಿಟ್ಯೂನ್ಸೀಸ್ ಇರೋದ್ರಿಂದ ನಾವು, ಸೊ ಅಲ್ಲಲ್ಲೇ ನಾವು ವರ್ಕರ್ಸ್ಗಳು ಎಲ್ಲ ಪಾರ್ಟಿಯಲ್ಲೂ ಇರೋದ್ರಿಂದ ಅವ್ರವ್ರು ನಾವು ಮಾಡ್ಕೋತೀವಿ ಅದನ್ನು. ಸೊ ಈಗೇನಾಗುತ್ತೆ, ಇಲ್ಲಿಯವ್ರು ಅಲ್ಲಿಗೆ ಬರೋದು, ಅಲ್ಲಿಯವ್ರು ಇಲ್ಲಿಗೆ ಹೋಗೋದು, ಇದು ನಡೀತದೆ, ಕ್ಲಾಶ್ ಆಗುತ್ತೆ ಎಲ್ಲೆಲ್ಲೋ ಒಂದು ಕಡೆಗೆ.
ಓಕೆ ಓಕೆ, ಧನ್ಯವಾದ ವಿಶ್ವನಾಥ್ ಅವರೇ ಇಷ್ಟೊತ್ತು ಟಿವಿ9 ಜೊತೆ ಮಾತಾಡೋದಕ್ಕೆ. ಹನುಮಂತ ಅವರೇ, ಒಂದು ವಿಚಾರ, ಕಾಂಗ್ರೆಸ್ಗೆ ಬರೀ ಇದೊಂದೇ, ಕರ್ನಾಟಕ ಒಂದೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಹಾಗಠಬಂಧನ್ ಅಂತ ಎಲ್ಲರೂ ಕೈ ಹಿಡಿದು ಹೊರಟರು ಕೂಡ ಕೆಲವೊಂದಷ್ಟು ಜನ ಈಗಲೇ ಕೈ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದಾರೆ. ಬಾಳಪ್ಪ ಕಾಂಗ್ರೆಸ್ ಸಾವಾಸ ಅಂತ. ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ಕಾಂಗ್ರೆಸ್ ಮುಂದಿನ ಆಯ್ಕೆ ಏನು ಅಂತ, ಯಾರನ್ನ ಸೇರಿಸ್ಕೋತಾರೆ ಕಾಂಗ್ರೆಸ್ಸು, ಯಾರನ್ನ ಸೇರಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಯುದ್ಧ ಗೆಲ್ಲೋದಕ್ಕೆ ಹೋಗುತ್ತೆ ಕಾಂಗ್ರೆಸ್ಸು ಅಂತ? ಯು ಪಿಯಲ್ಲಿ ಘಟಬಂಧನ್ ಆದಮೇಲೆ SP ಮತ್ತು BSP ಒಟ್ಟಿಗೆ ಸೇರಿ ನಮಗೆ 2 ಸೀಟ್ ಬಿಟ್ಟು ಉಳಿದಂಥ ಸೀಟ್ಗಳನ್ನು ಅವರು ಕ್ಯಾಂಡಿಡೇಟ್ಗಳನ್ನ ಫೈನಲ್ ಮಾಡೋ ಪ್ರಕ್ರಿಯೆಯಲ್ಲಿದ್ದಾರೆ. ಹೌದು. ನಮ್ಮ ಜನರಲ್ ಸೆಕ್ರೆಟರಿ ಸಿಂಧ್ಯಾ ಅವರು, ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ನಿನ್ನೆ ಒಂದು ಮಾತನ್ನು ಹೇಳಿದ್ದಾರೆ, ನಾವು ಇಂಡಿಪೆಂಡೆಂಟಾಗಿ ಎಲ್ಲ ಕಡೆ ಸ್ಪರ್ಧೆ ಮಾಡ್ತೇವೆ, ಓಕೆ, ನಾವೇ ಒಂದು 2-3 ಸೀಟ್ ಅವರಿಗೆ ಬಿಟ್ಬಿಡ್ಬೋದು ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರು ನಮ್ಗೆ 2 ಕೊಟ್ಟಿದ್ರು, ಆ 2-3 ಸೀಟನ್ನು ನಾವೇ ಕೊಡ್ತೀವಿ ಅವ್ರಿಗೆ. ಅಂದರೆ ಆ ಕಡೆ ಕ್ಯಾಂಡಿಡೇಟ್ ಹಾಕಲ್ಲ, ಉಳಿದ ಕಡೆ ಎಲ್ಲ ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಉತ್ತರ ಪ್ರದೇಶದಲ್ಲಿ ಮಹಾಗಠಬಂಧನ್ನಲ್ಲಿ SP ಆಗಲಿ BSP ಆಗಲಿ ಇಲ್ಲ. ಅಂದರೆ ನಾವು ಕಾಂಗ್ರೆಸ್ನವ್ರು ಇಲ್ಲ, ಅವ್ರು ಮಾಡ್ಕೊಂಡಿದ್ದಾರೆ, SP BSP ಜೊತೆ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಅವ್ರ ಜೊತೆ ಸೇರಿಲ್ಲ. ನಾವು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋ ತೀರ್ಮಾನ ತೊಗೊಂಡಿದ್ದೀವಿ. ಆ ಪ್ರಕಾರ ಸ್ಪರ್ಧೆ ನಡೆಯುತ್ತೆ. ಏನು 2 ಸೀಟ್ಗಳು ಮಾತ್ರ ಗೆಲ್ಲೋದು ಅಂತ ಆಗಿತ್ತು ಹೋದ ಸಾರಿ, ಈ ಸಾರಿ ಅದರ ಶಕ್ತಿ ಇನ್ನೂ ಹೆಚ್ಚಬಹುದು. ಇಬ್ಬರು ಜನರಲ್ ಸೆಕ್ರೆಟರಿಗಳು UPಗೆ ಬಂದಿದ್ದಾರೆ. ಓಕೆ. ಸೊ ಅದರಿಂದ UP ಈಸ್ಟ್ ಆ್ಯಂಡ್ UP ವೆಸ್ಟ್ ಅಂತ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ. ಈಗಾಗಲೇ ಬಿರುಸಿನ ಕಾರ್ಯಕ್ರಮಗಳು ಆರಂಭ ಆಗಿವೆ UPನಲ್ಲಿ. ಸೊ ವಿ ವಿಲ್ ಹ್ಯಾವ್ ಎ ಬೆಟರ್ ರಿಸಲ್ಟ್ ದೆನ್ ದಿ ಲಾಸ್ಟ್. ಅಲ್ಲ, ಲಾಸ್ಟ್ ಟೈಮ್ ನೀವು ಗೆದ್ದಿದ್ದು ಬರೀ 2 ಅದನ್ನೇ ಹೇಳಿದ್ದು. ಅದಕ್ಕೆ 2 ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಉಳಿದದ್ದಕ್ಕೆ ಅವರು ಏನು ಹೊಂದಾಣಿಕೆ ಮಾಡಿಕೊಂಡ್ರು, ನಮ್ಮ ಸಮ್ಮತಿ ಇಲ್ಲ ಅದಕ್ಕೆ. ಹಾಗಾಗಿ ನಾವು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಗೆಲ್ಲೋ ತೀರ್ಮಾನ ಮಾಡಿದ್ದೇವೆ. ಎಲ್ಲಿ ನಮಗೆ ಹೆಚ್ಚು ಅವಕಾಶಗಳಿದೆ ಆ ಕಾನ್ಸ್ಟಿಟ್ಯೂನ್ಸಿಗಳನ್ನು ಕಾನ್ಸಂಟ್ರೇಟ್ ಮಾಡಿ UPಯಲ್ಲಿ ನಾವು ಕನಿಷ್ಠ ಒಂದು 20 ಸೀಟನ್ನು ಗೆಲ್ಲೋ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ. ಈಗ ಅದೊಂದೇ ರಾಜ್ಯ ಅಲ್ಲ, ನೀವು ಆಂಧ್ರ ಪ್ರದೇಶಕ್ಕೆ ಬಂದ್ರೆ ನಿಮ್ ಜೊತೆಗೆ ಇರ್ತೀವಿ ಅನ್ನೋ ಮಾತನಾಡ್ತಾರೆ, ಆದ್ರೆ ಚುನಾವಣೆಯಲ್ಲಿ ಹೊಂದಾಣಿಕೆ ಇಲ್ಲ ಅನ್ನುವಂಥ ಮಾತು. ಇಲ್ಲ, ಆಂಧ್ರದಲ್ಲಿ ನಾವೇ ತೆಗೆದುಕೊಂಡ ತೀರ್ಮಾನ ಅದು. ಚಂದ್ರಬಾಬು ನಾಯ್ಡು ಅವರು ಕಾಂಗ್ರೆಸ್ಸಿನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದರು. ಓಕೆ. ನಮ್ಮ ಆಯ್ಕೆ ಇಂಡಿಪೆಂಡೆಂಟ್ ಆಗಿ ಹೋಗಬೇಕು ಅಂತೇಳಿ ನಮ್ಮ ಲೋಕಲ್ ಆಂಧ್ರ ಪ್ರದೇಶದ ಕಾಂಗ್ರೆಸ್ ಪಕ್ಷದ ನಾಯಕರು ತೆಗೆದುಕೊಂಡ ತೀರ್ಮಾನದಿಂದಾಗಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯವರು ಆ ತೀರ್ಮಾನಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಈಗ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಆಗಿ ಹೋಗೋದಕ್ಕೆ ಆರಂಭ ಮಾಡಿದೆ. ಕಾರಣ ಇಷ್ಟೇ, ಹಿಂದೆ ಆಂಧ್ರ ತೆಲಂಗಾಣ ಒಟ್ಟಿಗೆ ಇದ್ದಾಗ ಕಾಂಗ್ರೆಸ್ಸು ಪ್ರಬಲವಾದ ಆಡಳಿತ ಪಕ್ಷ ಆಗಿತ್ತು. ಹೌದು. 2ನೇ ಬಾರಿ ಗೆದ್ದು ಆಡಳಿತ ಪಕ್ಷ ಆಗಿತ್ತು. ನಾವು ಆ 2 ರಾಜ್ಯಗಳನ್ನು ಬೇರೆ ಬೇರೆ ಮಾಡಿ ಹೆಚ್ಚು ನಷ್ಟ ಅನುಭವಿಸಿದ್ದು ಕಾಂಗ್ರೆಸ್. ಸೊ ನಮ್ಮ ಮತದಾರರ ಬಳಿಗೆ ಮತ್ತೆ ನಾವು ಹೋಗಿ ನಾವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ ನಮ್ಮ ಪಕ್ಷವನ್ನು ಮೊಬಿಲೈಸ್ ಮಾಡದೆ ಹೋದರೆ ಇನ್ನೊಬ್ಬರ ಜೊತೆಗೆ ಸೇರಿ ನಿರಂತರವಾಗಿ ನಾವು ಅವಲಂಬಿತರಾಗಿರೋದು ಬೇಡ ಅನ್ನೋ ತೀರ್ಮಾನವನ್ನು ಕೈಗೊಂಡು ಆಂಧ್ರದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಖಂಡಿತವಾಗಿ ನಮ್ಮ ಸ್ಪರ್ಧೆ ಸ್ವತಂತ್ರವಾಗಿ ಮಾಡೋದ್ರಿಂದ ನಾವು ಕೆಲವು ಸೀಟುಗಳನ್ನಾದರೂ ಗೆಲ್ಲುವ ಅವಕಾಶ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಲ್ಲ ಪ್ರಸನ್ನ ಕುಮಾರ್, ಒಂದು ನಿಜ, ಚಂದ್ರಬಾಬು ನಾಯ್ಡು ಅವರು ನಿಂತು ಅವರು 17 ಸೀಟ್ಗಳಲ್ಲಿ ಎಷ್ಟು ಗೆಲ್ತಾರೆ ಏನೋ ಆಮೇಲೆ, ಆದರೆ ಅವರು ಈಗಾಗಲೇ BJPಯ ವಿರುದ್ಧ ಘೋಷಣೆ ಮಾಡಿರೋದ್ರಿಂದ ಅವರು ಅಲ್ಟಿಮೇಟ್ಲಿ ಗೆದ್ದ ನಂತರದಲ್ಲಿ ನಮ್ಮ ಜೊತೆ ಸೇರ್ತಕ್ಕಂಥ ಎಲ್ಲ ಅವಕಾಶಗಳು ಇವೆ. ಪ್ರಸನ್ನ ಕುಮಾರ್, ಒಂದು ವಿಚಾರ, ಕಾಂಗ್ರೆಸ್ ಗೆದ್ದಿರೋದು ಲಾಸ್ಟ್ ಟೈಮ್ ಗೆದ್ದಿರೋದು ಬರೀ 44 ಸೀಟ್ಗಳನ್ನ. 500 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳ ಆಯ್ಕೆ ಅಥವಾ ಗೆಲ್ಲುವಂತ ಅಭ್ಯರ್ಥಿ ಮಾನದಂಡ ಇವೆಲ್ಲ ವಿಚಾರಗಳಿದೆ. ಇಂಥ ಸಂದರ್ಭದಲ್ಲಿ ಮೈತ್ರಿ ಪಕ್ಷಗಳು ಕಾಂಗ್ರೆಸ್ನ ಜೊತೆಗೆ ಗುರುತಿಸ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ. ಅವೇ ಮೈತ್ರಿ ಪಕ್ಷಗಳು ಅವ್ರವ್ರದ್ದೇ ಸೇರ್ಕೊಂಡು ಕಾಂಗ್ರೆಸ್ಗೆ ಇಷ್ಟು ಸೀಟನ್ನ ಬಿಟ್ಟು ಕೊಡ್ತೀವಿ ಅಂತ. ಇಂಥ ಸಂದರ್ಭದಲ್ಲಿ BJPಯ ವಿರುದ್ಧ, ಅದು ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ಗೆ ಅಷ್ಟರ ಮಟ್ಟಿಗೆ ಸೆಣಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಇಡೀ ದೇಶವ್ಯಾಪಿ ನೋಡ್ತಾ ಹೋದ್ರೆ? ಈಗ ಕಳೆದ 5 ವರ್ಷದಿಂದ ಏನು ಚುನಾವಣೆ ನಡೀತಾ 2014ರ ಫಲಿತಾಂಶ ನೋಡಿದ್ರೆ ಕಾಂಗ್ರೆಸ್ಸಿಂದ ಹೀನಾಯ ಪರಿಸ್ಥಿತಿ. ಹೌದು. ಆದರೆ ಕಳೆದ 5 ವರ್ಷದಲ್ಲಿ ಆನಂದ್ ಸಾಕಷ್ಟು ಪರಿಸ್ಥಿತಿ ಸುಧಾರಿಸಿದೆ ಕಾಂಗ್ರೆಸ್ ಪಾರ್ಟಿ ದೃಷ್ಟಿಯಿಂದ. ಹೌದು. ಈಗ ಇತ್ತೀಚೆಗೆ ಏನು 3 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಲ್ಲ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ. ಹೌದು. ಈ 3 ರಾಜ್ಯಗಳಲ್ಲಿ ಇರ್ತಕ್ಕಂಥ ಒಟ್ಟು ಪಾರ್ಲಿಮೆಂಟ್ ಕ್ಷೇತ್ರ 65. ಹೌದು. ಆ 65ರಲ್ಲಿ 62 ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು. ನಿಜ. 3 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು. ಹೌದು. ಆದರೆ ಇವತ್ತು 3 ರಾಜ್ಯಗಳಲ್ಲಿ ಆ ಪಕ್ಷ ಅಧಿಕಾರದಲ್ಲಿದೆ. ನಿಜ. ಹಾಗಾಗಿ ಸಹಜವಾಗಿ ಏನಾಗ್ತದೆ, ಆ 3 ರಾಜ್ಯಗಳಲ್ಲಿ ಸಂಖ್ಯೆಗಳು ಸಾಕಷ್ಟು ಇಂಪ್ರೂವ್ ಆಗ್ತದೆ. ಹೌದು. ಕಾಂಗ್ರೆಸ್ ದೃಷ್ಟಿಯಿಂದ. ನಿಜ. ಸೊ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಸ್ವಲ್ಪ
ಆಸೆ ಚಿಗುರುತ್ತೆ. ಆ 3 ರಾಜ್ಯಗಳಿಂದಲೇ ಅಧಿಕಾರಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ನಿಜ. ಆದರೆ ಅವ್ರಿಗಿರ್ತಕ್ಕಂಥದ್ದು ಈಗ ಉತ್ತರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಪ್ಲಸ್ ಬಿಹಾರ, ಈ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಸಾಕಷ್ಟು ಸುಧಾರಣೆ ಕಾಣಬೇಕಾಗಿದೆ. ನಿಜ ನಿಜ. ಕಾಂಗ್ರೆಸ್ಸಿನ ಇವತ್ತಿನ ಸಮಸ್ಯೆ ಏನಾಗಿದೆ, ದಕ್ಷಿಣ ಭಾರತಕ್ಕೆ ಬಂದರೆ ಕರ್ನಾಟಕ ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಇಲ್ಲ ಇವತ್ತು. ಹೌದು. ಕೇರಳದಲ್ಲಿ ಸ್ವಲ್ಪ ಇದ್ದಾರೆ. ಹೌದು. ತೆಲಂಗಾಣದಲ್ಲಿ ಅಲ್ಲದೇ ಆದ ರಾಜಕಾರಣಕ್ಕೆ ಅವರು ಅಲ್ಲಿ ವಿರೋಧ ಕಾಂಗ್ರೆಸ್ಗೆ ಸಾಕಷ್ಟು ಪ್ರತಿರೋಧ ಇದೆ. ಅಲ್ಲಿ TRS ಸ್ಟ್ರಾಂಗ್ ಆಗಿದೆ. ನಿಜ. ಆಂಧ್ರದಲ್ಲಿ ಸಹಜವಾಗಿ ಕಾಂಗ್ರೆಸ್ಸನ್ನ ತಿರಸ್ಕಾರ ಮಾಡುವಂಥ ಪರಿಸ್ಥಿತಿಯಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ವಿಭಜನೆ ಆಗೋದ್ರಿಂದ ಕಾಂಗ್ರೆಸ್ ಹನುಮಂತಯ್ಯನವ್ರು ಹೇಳ್ದಂಗೆ ಅವರು ಇತ್ತ ತೆಲಂಗಾಣದಲ್ಲೂ ವಿಶ್ವಾಸ ಗಳಿಸ್ಲಿಕ್ಕಾಗಲಿಲ್ಲ, ಆಂಧ್ರ ಪ್ರದೇಶದಲ್ಲೂ ವಿಶ್ವಾಸ ಗಳಿಸ್ಲಿಕ್ಕಾಗಲಿಲ್ಲ. ಚಂದ್ರಬಾಬು ನಾಯ್ಡು ಆ ಕಾರಣದಿಂದಲೇ ಇವತ್ತು ಕಾಂಗ್ರೆಸ್ ಅನ್ನು ದೆಹಲಿನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದ್ದಾರೆ. ನಿಜ. ಬಟ್ ಇಲ್ಲಿ ಜನರಿಗೆ ಕಾಂಗ್ರೆಸ್ ಮೇಲೆ ಇರ್ತಕ್ಕಂಥ ಕೋಪ ತಿರುಗುದೇಶ ಮೇಲೂ ತಿರುಗೋದು ಬೇಡ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ದೂರ ಇದ್ದಾರೆ. ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದು. ಅದು ರಾಂಗ್ ಡಿಸಿಷನ್. ಇಲ್ಲಿ ತೆಲಂಗಾಣದಲ್ಲಿ ಏನಾಯ್ತು, ತೆಲಂಗಾಣದಲ್ಲಿ ತೆಲುಗುದೇಶಂ ಜೊತೆ ಹೋಗಿದ್ದು ಕಾಂಗ್ರೆಸ್ ಕೊಡ್ತಾ ಬಿತ್ತು. ನಿಜ. ಎಲ್ಲಿ ಇಂಡಿಪೆಂಡೆಂಟ್ ಆಗಿ ಹೋಗ್ಬೇಕು ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಹೋಗ್ಲಿಲ್ಲ ಅವರು. ಎಲ್ಲಿ ಜೊತೆಗೆ ಹೋಗ್ಬೇಕು, ಎಲ್ಲಿ ಜೊತೆ ಅಲ್ಲಿ ಎಲ್ಲ ರಿವರ್ಸ್ ಆಗಿದೆ. ರಿವರ್ಸ್ ಆಗ್ತಾ ಇದೆ. ಇದು ಸಹಜವಾಗಿ ಕಾಂಗ್ರೆಸ್ಸಿನ ಕೆಲವು ತಪ್ಪು ಹೆಜ್ಜೆಗಳಿಂದ ಹೇಳದೇ ಆಗ್ತದೆ. ನಿಜ. ಆದ್ರೆ ಏನು 14ರ ಚುನಾವಣೆ ಫಲಿತಾಂಶ ಇತ್ತು ಅದೇ ರೀತಿ ಇರ್ತದೆ ಅಂತ ನಿರೀಕ್ಷೆ ಮಾಡೋಕ್ಕಲ್ಲ. ಕಾಂಗ್ರೆಸ್ ಇವತ್ತು ಪರಿಸ್ಥಿತಿ ಸುಧಾರಣೆ ಆಗಿದೆ. ಇವತ್ತು ಕರ್ನಾಟಕದಲ್ಲೂ ಸಹ ಕಳೆದ ಬಾರಿ 9 ಗೆದ್ದಿದ್ರು. ಈ ಬಾರಿ JDS ಜೊತೆ ಹೊಂದಾಣಿಕೆ ಇರೋದ್ರಿಂದ ಹೆಚ್ಚಿಗೆ ನಿರೀಕ್ಷೆ ಮಾಡ್ತದೆ. 2 ಪಾರ್ಟಿಗಳು ಸೇರಿ ಸಹಜವಾಗಿ ನಿರೀಕ್ಷೆ ಮಾಡೋಂಥ ಒಂದು ಇವತ್ತು ಆಡಳಿತ ಪಕ್ಷದಲ್ಲೂ ಇದ್ದಾರೆ, 2 ಸೇರಿ ಮೈತ್ರಿನೂ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಇರ್ತಕ್ಕಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ, ದೊಡ್ಡ ರಾಜ್ಯಗಳಲ್ಲಿ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಸುಧಾರಣೆ ಆಗ್ತದೆ. ಈಗ ದೆಹಲಿನಲ್ಲಿ ಸುಧಾರಣೆ ಆಗಲಿಲ್ಲ. ದೆಹಲಿನಲ್ಲಿ ಏನೋ ಹೊಂದಾಣಿಕೆ ಆಗ್ತದೆ ಅಂತಿತ್ತು. ಆದ್ರೆ ಅಲ್ಲಿ ಕೇಜ್ರಿವಾಲ್ ಮತ್ತೆ ಶೀಲಾ ದೀಕ್ಷಿತ್ ವೈಯಕ್ತಿಕ ಅದು. ಯಾಕೆಂದ್ರೆ ಶೀಲಾ ದೀಕ್ಷಿತ್ ಅಧಿಕಾರ ಕಳ್ಕೊಳ್ಳಿಕ್ಕೆ ಕೇಜ್ರಿವಾಲ್ ಕಾರಣ. ಇವತ್ತು ಚುನಾವಣಾ ಸಂದರ್ಭದಲ್ಲಿ ಅಲ್ಲಿ ಒಪ್ಪಂದ ಇಲ್ಲ. ಅದರಿಂದ ಅದ್ರ ಲಾಭ ಯಾರಿಗಾಗ್ತದೆ ಅಂತ ಸಹಜವಾಗಿ ಗೊತ್ತಾಗ್ತದೆ, ಯಾರ ವಿರುದ್ಧ ಇದಾಗ್ತದೆ ಅಂತ. ಈ ತರ ಕೆಲವು ಸಮಸ್ಯೆಗಳು, ಸ್ಥಳೀಯ ಸಮಸ್ಯೆಗಳು ಕಾಂಗ್ರೆಸ್ಗೆ ಬಹಳ ಇದಾಗಿದೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಮುಂದೆ ಹೋಗುವಂತ ಒಂದು ದೊಡ್ಡ ಸವಾಲಿದೆ. ಆದರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಇವತ್ತು ಸಹಜವಾಗಿ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಕನಿಷ್ಠ ಜ್ಞಾನ ಇರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಇಂಡಿಪೆಂಡೆಂಟ್ ಆಗಿ ಅಧಿಕಾರಕ್ಕೆ ಬರಲಿಕ್ಕೆ ಇಂಡಿಪೆಂಡೆಂಟ್ ಆಗಿ ಸಾಧ್ಯ ಇಲ್ಲ. ಏನಿದ್ರು ಈ ಮಹಾಗಠಬಂಧನ ಯಾವ್ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಬೇರೆ ಬೇರೆ ಪಶ್ಚಿಮ ಬಂಗಾಳದಲ್ಲಿ ಇರ್ಬೋದು, UPನಲ್ಲಿ ಇರ್ಬೋದು, ಇವೆಲ್ಲ ಯಾವ ರೀತಿ ಕೆಲಸ ಮಾಡಿ ಎಂಡ್ ಆಫ್ ದಿ ಡೇ ಇವ್ರದೆಲ್ಲ ಒಂದು ಗೋಲ್ ಇದೆ. ನಿಜ. BJPಯ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಆಮೇಲೆ ಮುಂದಿನ ನೋಡೋಣ ಅಂತಕ್ಕಂಥದ್ದು ಮೂಲ ಉದ್ದೇಶ ಇರ್ತಕ್ಕಂಥದ್ದು. ಅದು ಎಷ್ಟು ಮಟ್ಟಿಗೆ ಸಫಲ ಆಗ್ತಾರೆ, ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಮಟ್ಟಿಗೆ, ಈಗ ಎಲ್ಲೂ ಹೊಂದಾಣಿಕೆ ಮಾಡ್ಕೊಂಡಿರೋದು ನಮ್ಮ ಕರ್ನಾಟಕದಲ್ಲಿ ಅದೇನೆ. ಕಳೆದ ಬಾರಿ 17 ಗೆದ್ದಿದ್ದಾರೆ, ಅದನ್ನು ಕಡಿಮೆ ಮಾಡಬೇಕು. ನೀವು ಒಂದೊಂದು ಕಡೆ ಕಡಿಮೆ ಮಾಡ್ತಾ ಹೋದ್ರೆ ಅದು ಸಂಖ್ಯೆಗಳು ವ್ಯತ್ಯಾಸ ಆಗ್ತದೆ. ನಿಜ ನಿಜ. ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಮೇಲೆ ಇದೆಲ್ಲ ನಿಲ್ತದೆ. ನಿಜ. ಮೋಹನ್ಲಿಂಬಿಕೆ ಅವರೇ, ಒಟ್ಟು 2014ರ ಚುನಾವಣೆಯಲ್ಲಿ ಬಿಜೆಪಿ 20 ಸ್ಥಾನಗಳಿಗಿಂತ ಅಧಿಕ ಸ್ಥಾನಗಳಿರುವಂತಹ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸಿದೆ. ಅಂಥದ್ದೇ ಫಲಿತಾಂಶ 2019ರಲ್ಲೂ ಬರುವಂತ ನಿರೀಕ್ಷೆಯನ್ನ ಬಿಜೆಪಿ ಇಟ್ಕೊಂಡಿದ್ಯೋ, ಅಥವಾ ಉತ್ತರದಲ್ಲಿ ನಮಗೇನಾದ್ರೂ ಲಾಸ್ ಆದ್ರೆ ನಾವು ದಕ್ಷಿಣದಲ್ಲಿ ಅದನ್ನ ಕಾಂಪನ್ಸೇಟ್ ಮಾಡ್ತೀವಿ, ಇಲ್ಲೂ ನಮಗೆ ಲಾಸ್ ಆದ್ರೆ ನಾರ್ತ್ ಈಸ್ಟ್ ಅಲ್ಲಿ ಮಾಡ್ತೀವಿ, ಈ ತರದ ಲೆಕ್ಕಾಚಾರವನ್ನ ಇಟ್ಕೊಂಡು ಬಿಜೆಪಿ ಪ್ರಚಾರವನ್ನ ನಡೆಸ್ತಾ ಇದೆಯೋ, ಅಥವಾ ಇಡೀ ದೇಶವ್ಯಾಪಿನಲ್ಲಿ ಬಿಜೆಪಿ ಈಗಲೂ ಕೂಡ ನರೇಂದ್ರ ಮೋದಿ ಅವರ ಈ ನಾಮಬಲದಿಂದಲೇ ಗೆದ್ದು ಬರುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಬಿಜೆಪಿ ಇಟ್ಕೊಂಡಿದ್ಯಾ ಅಂತ ಈ ಬಾರಿ ಚುನಾವಣೆಯಲ್ಲಿ? 2 ವಿಷಯ BJಪಿಗೆ. ಒಂದು, ಕೇಂದ್ರ ಸರ್ಕಾರ 5 ವರ್ಷ ಅವಧಿಯೊಳಗೆ ಏನು ಅಭಿವೃದ್ಧಿ ಕೆಲಸಗಳು ಮಾಡಿದೆ ಅಂತ ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ. 2, ಯಾವುದೇ ಕಳಂಕವಿರಲಾರ್ದನ್ನು 5 ವರ್ಷಗಳ ಕಾಲ ಒಳ್ಳೆ ಉತ್ತಮವಾದ ಆಡಳಿತ ಮಾಡಿರುವಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಒಂದು. 3ನೇದು, ಈಗ ಓಕೆ, ಅವರು ಮಾತಾಡ್ತಾ ಇದ್ರು, ತಾಂತ್ರಿಕ ಕಾರಣದಿಂದ ಅಸಾಧ್ಯ ಆಗ್ತಿಲ್ಲ. ಮೌಲ್ಯಮಿಕೆ ಅವರೇ ಮಾತುವರ್ಸಿ ಮಾತಾಡ್ತಾ ಇದ್ರಿ. ಚುನಾವಣೆ ಓಕೆ, ಚುನಾವಣೆ ಪೂರ್ವದಲ್ಲೇ ಹೊಂದಾಣಿಕೆ ಆಗಲಾರ್ದಂಥವ್ರು ಚುನಾವಣೆ ನಂತರ ಯಾವ ರೀತಿ ಹೊಂದಾಣಿಕೆ ಆಗ್ತಾರೆ? ಇಲ್ಲ ಅರವಿಂದ್ ಕೇಜ್ರಿವಾಲ್ ಇರ್ಬೋದು, ಇಲ್ಲಿ ಚಂದ್ರಬಾಬು ನಾಯ್ಡು ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಅಲ್ಲಿ ಮಮತಾ ಬ್ಯಾನರ್ಜಿ ಇರ್ಬೋದು, ಯಾರೇ ಇದ್ರು ಸಹ, ಅಥವಾ ಅದು ಅಖಿಲೇಶ್ ಯಾದವ್ ಇರ್ಬೋದು, ಮುಲಾಯಂ ಸಿಂಗ್ ಯಾದವ್ ಇರ್ಬೋದು, ಯಾವ ಸಂದರ್ಭದಲ್ಲೂ ಕೂಡ ಹೊಂದಾಣಿಕೆ ಅವ್ರು ಆಗೋದಿಲ್ಲ. ಆದರೆ ದುರ್ದೈವಶಾತ್ ಅಂತಂದ್ರೆ ಅವರು UPA ಸರ್ಕಾರ ಇದ್ದಾಗ ಅಥವಾ ಅವರು ಸರ್ಕಾರ ಇದ್ದಾಗ, ಅಂದ್ರೆ ಇವೇನು ಪ್ರಾಂತೀಯ ಪಕ್ಷಗಳದಾವಲ್ಲ ಆ ರಾಜ್ಯಗಳಲ್ಲಿ, ಅವರು ಅಭಿವೃದ್ಧಿ ಕೆಲಸಗಳು ಏನು ಮಾಡಿದ್ದಾರೆ, ಜನರ ಸಮೀಪಕ್ಕೆ ಎಷ್ಟರ ಮಟ್ಟಿಗೆ ಹೋಗಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಪ್ರಚಾರ ಮಾಡೋದಕ್ಕಿಂತಲೂ ಯಾವುದೇ ಕಾರಣಕ್ಕೂ ಕೂಡ BJP ಬರಬಾರ್ದು. BJP ವಿರುದ್ಧ ನಾವು ಇವತ್ತಿನ ದಿವಸ ಅಧಿಕಾರಕ್ಕೆ ಬರಬೇಕು ಅಂತಿದ್ದಾರೆ, ಅದು ತಪ್ಪು. ಅವರು ಈಗ ಕನ್ಸ್ಟ್ರಕ್ಟಿವ್ ಆ್ಯಕ್ಟಿವಿಟೀಸ್ ಏನು ಮಾಡಿದ್ದಾರೆ,
ಆ ರಾಷ್ಟ್ರಕ್ಕೆ ಅನುಕೂಲ ಆಗುವಂಥ ಕೆಲಸಗಳು ಏನು ಮಾಡಿದ್ದಾರೆ, ಸಾಮಾನ್ಯ ಜನರಿಗೆ ಯಾವ ರೀತಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಜನರಿಗೆ ಅವರು ಹೇಳಬೇಕು ಹೊರತು ಯಾವುದೇ ಕಾರಣಕ್ಕೂ ಮೋದಿ ಬರಬಾರ್ದು, ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬಾರ್ದು, ಅವ್ರ ಸಂಖ್ಯೆಗಳನ್ನು ಕಡಿಮೆ ಮಾಡಬೇಕು, ಎರಡೆರಡು ಹೆಚ್ಚಾಗಬೇಕು, ಒಂದೊಂದು ಹೆಚ್ಚಾಗಬೇಕು ಅಂತಂದ್ರೆ ವಾಟ್ ಕೈಂಡ್ ಆಫ್ ಪಾಲಿಟಿಕ್ಸ್ ಇಟ್ ಇಸ್, ಇದು ಯಾವ ರೀತಿಯ ರಾಜಕೀಯ ಅಂತ ಇದು. ಇವ್ರು ಎಲ್ಲರೂ ಕೈ ಕೂಡಿಸ್ತಾರೆ. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕಾದ ಕೈ ಕೂಡಿಸ್ತಾರೆ, ಅಲ್ಲಿ ಅಖಿಲೇಶ್ ಯಾದವ್ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ. ಡೆಲ್ಲಿ ಒಳಗೆ ಕೂಡ ಮಮತಾ ಬ್ಯಾನರ್ಜಿ ಮತ್ತು ಅಲ್ಲಿ ಯಾರು ಅರವಿಂದ್ ಕೇಜ್ರಿವಾಲ್ ಕೈ ಓಕೆ, ಮೋಹನ್ ಲಿಂಬಿಕೆ ಅವರು ಮಾತನಾಡ್ತಾ ಇದ್ರು. ಹನುಮಂತ ಅವರೇ, ಒಂದು ವಿಚಾರ, 2014ರಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ವಿರುದ್ಧ ಮಾತನಾಡೋದಕ್ಕೆ ಸಾಕಷ್ಟು ಅಂಶಗಳಿತ್ತು. ಅದು ಭ್ರಷ್ಟಾಚಾರದ ಆರೋಪ ಇತ್ತು, ಕಪ್ಪು ಹಣದ ಆರೋಪ ಇತ್ತು, 10 ವರ್ಷಗಳ ಕಾಲ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥ ಆರೋಪ ಇತ್ತು. ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ ಅಂತ ಯಾವ ಅಸ್ತ್ರ ಇದೆ ಅಂತ ಕೈಯಲ್ಲಿ ಚುನಾವಣೆಯಲ್ಲಿ ಜನರ ಹತ್ರ ತೆಗೆದುಕೊಂಡು ಹೋಗೋದಕ್ಕೆ? ಬಿಜೆಪಿಯವರು ಹಿಂದಿನ ಚುನಾವಣೆಯಲ್ಲಿ ಏನೇನು ಹೇಳಿದ್ರು ಅವೆಲ್ಲ ಅಸ್ತ್ರಗಳು ಈಗ ಕಾಂಗ್ರೆಸ್ಸಿನ ಬತ್ತಳಿಕೆಗೆ ಬಂದಿವೆ. ಕಪ್ಪು ಹಣ ತರ್ತೇವೆ, 100 ದಿನ ಸಮಯ ಕೊಡಿ ನನಗೆ ಅಂತ ಕೇಳಿದರು ಮೋದಿಯವರು. ನಾವು 1000 ದಿನ ಸಮಯ ಕೊಟ್ಟಿದ್ದೀವಿ. ₹1 ಕಪ್ಪು ಹಣ ತರೋದಿರಲಿ, ಆ ತರುವ ಸೂಚನೆಯನ್ನು ಯಾವುದು ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, 100 ದೇಶಗಳಿಗೆ ಭೇಟಿ ಕೊಟ್ಟರು. ಸ್ವಿಟ್ಜರ್ಲ್ಯಾಂಡಿನ ಬ್ಯಾಂಕಲ್ಲಿ, ಸ್ವಿಸ್ ಬ್ಯಾಂಕಲ್ಲಿರೋ ಹಣವನ್ನು ತರೋದಕ್ಕೆ ಅವರು ಯಾವ ಪ್ರಯತ್ನ ಮಾಡಿದ್ದಾರೆ ಅಂಥೇಳಿ ಇವತ್ತಿನವರೆಗೆ ದೇಶದ ಜನತೆಗೆ ಉತ್ತರ ಕೊಟ್ಟಿಲ್ಲ. ಆ ಹಣ ತಂದು ಎಲ್ಲ ಬಡವರ ಖಾತೆಗೆ 15 ಲಕ್ಷ ಹಾಕ್ತೇನೆ ಅಂತ ಹೇಳಿದ್ರು, ₹15 ಕೂಡ ಹಾಕಿಲ್ಲ. ಇನ್ನು ಬಡವರ ಖಾತೆ ಕನ್ನ ಹೊಡೆದು ಅವ್ರ ಖಾತೆಯಲ್ಲಿದ್ದ ₹150-200 ಬ್ಯಾಂಕ್ನವರು ವಾಪಸ್ ತಗೊಂಡ್ರು. ಇನ್ನು ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿ ಏನೇನು ಪ್ರಯತ್ನಗಳನ್ನು ಮಾಡಿದ್ರು ದೇಶದಲ್ಲಿ. ನೋಟ್ಬಂದಿ ಕಾರ್ಯಕ್ರಮ ಮಾಡಿ 10 ಜನ ಸಾಯೋ ಹಾಗೆ ಮಾಡಿದ್ರು. ಅದರಲ್ಲಿ ಕಪ್ಪು ಹಣ ವಾಪಸ್ ಬರ್ತದೆ, ಟೆರರಿಸ್ಟ್ಗಳಿಗೆ ಹಣ ಹೋಗೋದಿಲ್ಲ, ಇದ್ರ ಮೂಲಕ ಹೋಗ್ತಾ ಇದೆ ಅಂತ ಘೋಷಣೆ ಮಾಡಿದ್ರು. ಟೆರರಿಸ್ಟ್ಗಳು ಅದಾದಮೇಲೆ ಬಂದು ನಮ್ಮ ಸೈನಿಕರನ್ನೇ ಹೊಡೆದು ಸಾಯಿಸಿದ್ರು. ಟೆರರಿಸ್ಟ್ಗಳಿಗೆ ಹಣ ಎಲ್ಲಿ ನಿಲ್ಲಿಸಿದ್ರು ಮೋದಿಯವರು? ಯಾವ ದಾರಿಯಲ್ಲಿ ನಿಲ್ಲಿಸಿದ್ರು? ಜನಕ್ಕೆ ಉತ್ತರ ಕೊಡಬೇಕಲ್ಲ ಇವತ್ತು. ಆಮೇಲೆ ಭಾಳ ಅವರ ಘೋಷಣೆ ಏನು ಅಂದರೆ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡು ಹೋಗ್ತೇನೆ ಅಂತ ಹೇಳಿದರು. ಇವತ್ತು ಲಕ್ಷಾಂತರ MSME ಕಾರ್ಖಾನೆಗಳು ಮುಚ್ಚಿವೆ, ನಿರುದ್ಯೋಗ ದೊಡ್ಡ ಪ್ರಮಾಣದಲ್ಲಿದೆ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ, ನಂದು ಅಭಿವೃದ್ಧಿ ಪರ ಸರ್ಕಾರ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಿರಲಿ, 2 ಲಕ್ಷ ವರ್ಷಕ್ಕೆ ಅವರು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಜನರ ಮುಂದೆ ಆ ಲೆಕ್ಕ ಕೊಡದೇನೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಪಾಕಿಸ್ತಾನ ಏನಾದರೂ ನಾವು 1 ತಲೆ ತೆಗೆದ್ರೆ ನಾನು 2 ತಲೆ ತೆಗಿತೀನಿ ಅಂತ ಹೇಳ್ತಿದ್ರು. ಪಾಕಿಸ್ತಾನದ ಒಳಗೆ ನುಗ್ಗಿ ಯಾರನ್ನ ಬೇಕಾದ್ರೂ ಹೊಡೆದು ಕರ್ಕೊಂಬರ್ತೀವಿ, 4 ತಲೆ ತೆಗಿತೀವಿ ಅಂತೇಳಿ ವೀರಾವೇಶದ ಮಾತುಗಳನ್ನು ಆಡಿದ್ರು. ಕಳೆದ 5 ವರ್ಷದಲ್ಲಿ ಆಗಿರುವ ಪ್ರಕರಣಗಳನ್ನು ನೋಡಿದ್ರೆ ಅವ್ರು ಮಾತಾಡಿದ್ದಕ್ಕೆ ಎಲ್ಲ ತದ್ವಿರುದ್ಧವಾಗಿ ನಡೆದಿದೆ. ಮೊನ್ನೆ ಪುಲ್ವಾಮಾದಲ್ಲಿ ನಡೆದ ಘಟನೆಯಲ್ಲಿ ನಾವು 40-50 ಜನ ಯೋಧರನ್ನ ಕಳ್ಕೊಂಡ್ವಿ. ಅದಕ್ಕೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳಿದ್ರು, ಏರ್ ಸ್ಟ್ರೈಕಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ರು. ಒಂದೇ ಒಂದು ಪ್ರಾಣಹಾನಿ ಮಾಡಿದ ಉದಾಹರಣೆ ಯಾವ ಪ್ರಪಂಚದ ಪತ್ರಿಕೆಗಳಲ್ಲೂ ಬರಲಿಲ್ಲ. ಸುಳ್ಳು ಹೇಳ್ಕೊಂಡು ಅಡ್ಡಾಡ್ತಿದ್ದಾರೆ. ಅವರ ರಾಷ್ಟ್ರೀಯ ಅಧ್ಯಕ್ಷರು ಯುದ್ಧದ ವಿಚಾರವನ್ನು, ಇಂಥ ವಿಚಾರಗಳನ್ನು ರಾಜಕಾರಣ ಮಾಡಿ 300 ಜನ ಸತ್ತಿದ್ದಾರೆ ಅಂತ ಹೇಳಿದ್ರು. ಇನ್ನೊಬ್ಬರು ಬೆಳಗ್ಗೆ ಎದ್ದಿಲ್ಲ 250 ಅಂದರು. ಆದರೆ ಆ ದೇಶದ ವರದಿ ನೋಡಿದ್ರೆ 20 ಮಕ್ಕಳು ಕೂಡ ಸತ್ತಿಲ್ಲ ಅಂತ ಹೇಳಿ ವರದಿ ಕೊಡ್ತಾ ಇವೆ. ಇವೆಲ್ಲ ದೇಶದ ಜನರು ಯೋಚನೆ ಮಾಡ್ತಾರಾ ಇಲ್ವಾ ಅಂತ ಹೇಳಿ. ಸೊ ನಮ್ಮ ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ರಫೇಲ್ ಡೀಲ್ನಲ್ಲಿ ಸರಣಿ ಸುದ್ದಿಗಳು ಬರ್ತಾ ಇದೆ. ಹಿಂದೂ ಪತ್ರಿಕೆ ಬರೀತಾ ಇದೆ, ನಿನ್ನೆ ನಾಚಿಕೆ ಬಿಟ್ಟು ಕೇಂದ್ರ ಸರ್ಕಾರದ ಮುಂದೆ ಅಫಿಡವಿಟ್ ಹಾಕಿದ್ದಾರೆ, ನಮ್ಮ ದಾಖಲೆಗಳು ಕಳವಾಗಿವೆ ಅಂತ ಹೇಳಿ. ಮಾರನೇ ದಿನ ಹೇಳ್ತಾರೆ ಇಲ್ಲ ದಾಖಲೆಗಳು ಕಳವಾದಿಲ್ಲ, ಜೆರಾಕ್ಸ್ ಹೋಗಿದೆ ಅಂತ ಹೇಳ್ತಾರೆ. ದಾಖಲೆಗಳನ್ನು ಕಾಪಾಡದೇ ಇರೋರು ದೇಶವನ್ನು ಹೇಗೆ ಕಾಪಾಡ್ತಾರೆ ಅಂತ ನಮ್ಮ ಜನ ಕೇಳೋದಿಲ್ವ ಚುನಾವಣೆಗೆ ಹೋದಾಗ? ಮೋಹನ್ ಲಿಂಬಿಕೆ ಅವರೇ ಇಷ್ಟೊಂದು ಹೇಳ್ಬೇಕು, ಇದನ್ನ ಲಿಂಬಿಕಾಯಿ ಅವರು ಉತ್ತರ ಕೊಡ್ಬೇಕು ಇದಕ್ಕೆಲ್ಲ. ಹೇಳಿ, ಹನುಮಂತ ಅವರು ಕೇಳ್ತಾ ಇದ್ದಾರೆ. ಕೇಳಿ ಆಯ್ತು, ಈಗ 100 ಅಸ್ತ್ರಗಳನ್ನು ಉಪಯೋಗ ಮಾಡಲಿ. ಮೇ 23 ತಾರೀಕಿಗೆ ಚುನಾವಣೆ ರಿಸಲ್ಟ್ ಆಗುತ್ತೆ, ಅವೆಲ್ಲ ನಿಶಸ್ತ್ರೀಕರಣ ಆಗ್ತಾರೆ ಕಾಂಗ್ರೆಸ್ನವರು, ಅವು ಗೊತ್ತಾಗುತ್ತೆ. ಜನಸಾಮಾನ್ಯರಿಗೆ ಗೊತ್ತಿದೆ UPA ಸರ್ಕಾರ ಇದ್ದಾಗ ಜನರಿಗೆ ಏನು ಕೊಟ್ಟಿದ್ದಾರೆ ಅಂತ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಪಾಕಿಸ್ತಾನದ ಬಗ್ಗೆ ಈಗ ಮಾತಾಡಿದರು ಹನುಮಂತ ಅವರು, ಪಾಕಿಸ್ತಾನದ ಬಗ್ಗೆ ಮಾತಾಡಿದರು. ಈಗ ಮೊನ್ನೆ ಸರ್ಜಿಕಲ್ ಸ್ಟ್ರೈಕ್ ಆಗಿಲ್ಲ ಅಂತಂದರೆ ಅವ್ರು ಒಂದು ನಿಮಿಷ ಮೋಹನ್ ಲಿಂಬಿಕೆ ಅವರೇ, ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಲೋಕಸಭೆ ಚುನಾವಣೆ ಜೊತೆಗೆ 4 ರಾಜ್ಯಗಳ ವಿಧಾನಸಭೆಯ ಎಲೆಕ್ಷನ್ ಕೂಡ ಅನೌನ್ಸ್ ಆಗಿದೆ. ಆಂಧ್ರ ಪ್ರದೇಶ, ಒಡಿಶಾ,
ಸಿಕ್ಕಿಂ ಹಾಗೂ ಅರುಣಾಚಲ ಪ್ರದೇಶದಲ್ಲಿ ಚುನಾವಣೆಯನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಕೇಂದ್ರ ಚುನಾವಣಾ ಆಯೋಗ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು 7 ಹಂತಗಳ ದಿನಾಂಕವನ್ನು ನಿಗದಿ ಮಾಡಿತ್ತು. ಅದಾದ ಬಳಿಕ 4 ರಾಜ್ಯಗಳ ವಿಧಾನಸಭೆ ಚುನಾವಣೆಗೂ ಕೂಡ ಅಲ್ಲಿ ದಿನಾಂಕವನ್ನು ನಿಗದಿ ಮಾಡಿದೆ. ಆದರೆ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಯ ಚುನಾವಣೆ ಸದ್ಯಕ್ಕಂತೂ ನಡೆಸುವಂತ ಲಕ್ಷಣ ಇಲ್ಲ. ಯಾಕಂದ್ರೆ ಜಮ್ಮು ಕಾಶ್ಮೀರ ಚುನಾವಣೆ ಸದ್ಯಕ್ಕಿಲ್ಲ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಲೋಕಸಭೆ ಚುನಾವಣೆ ನಿಗದಿಯ ನಂತರದಲ್ಲಿ ದಿನಾಂಕ ನಿಗದಿಯ ನಂತರದಲ್ಲಿ ಒಟ್ಟು 4 ವಿಧಾನಸಭೆಗಳ ಚುನಾವಣೆಗೂ ಕೂಡ ದಿನಾಂಕವನ್ನ ನಿಗದಿ ಮಾಡಿತ್ತು. ಅದರಲ್ಲಿ ಆಂಧ್ರ, ಒಡಿಶಾ, ಅರುಣಾಚಲ ಪ್ರದೇಶ ಹೀಗೆ 4 ರಾಜ್ಯಗಳ ವಿಧಾನಸಭೆ ಚುನಾವಣೆಯನ್ನ ನಡೆಸೋದಕ್ಕೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ದಿನಾಂಕವನ್ನ ನಿಗದಿ ಮಾಡಿದೆ. ಆದ್ರೆ ಜಮ್ಮು ಕಾಶ್ಮೀರದ ಚುನಾವಣೆ ನಡೆದು ಹೋಗುತ್ತೆ, ಇದೇ ಲೋಕಸಭಾ ಚುನಾವಣೆ ಜೊತೆಗೆ ನಡೆದು ಹೋಗುತ್ತೆ ಅನ್ನುವಂತ ವಿಚಾರ ಇತ್ತು. ಆದ್ರೆ ಸದ್ಯಕ್ಕಂತೂ ಜಮ್ಮು ಕಾಶ್ಮೀರದ ವಿಧಾನಸಭೆ ಚುನಾವಣೆ ನಡೆಯೋದಿಲ್ಲ. ಲೋಕಸಭೆ ಚುನಾವಣೆ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಲೋಕಸಭೆ ಚುನಾವಣೆ ನಡೆಯುತ್ತೆ, ಆದ್ರೆ ವಿಧಾನಸಭೆ ಚುನಾವಣೆ ನಡೆಯೋದಿಲ್ಲ ಅನ್ನುವಂತ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ನಮ್ಮ ಜೊತೆಗೆ ಮೋಹನ್ ಲಿಂಬಿಕೆ ಅವರು ಮಾತನಾಡ್ತಾ ಇದ್ರು. ಕಾಂಗ್ರೆಸ್ ಕೊಟ್ಟಂತ ಒಂದಷ್ಟು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡ್ತಾ ಇದ್ರು. ಮೋಹನ್ ಲಿಂಬಿಕೆ ಅವರೇ ಮುಂದುವರಿಸಿ ಮಾತಾಡ್ತಾ ಇದ್ರಿ. ಓಕೆ ನೋಡಿ, ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಒಂದು ದಿನಕ್ಕೆ 27 ಕಿಲೋಮೀಟರ್ ರೋಡ್ ಮಾಡ್ತಾ ಇದ್ದಾರೆ. UPA ಸರ್ಕಾರ ಇದ್ದಾಗ 11 ಕಿಲೋಮೀಟರ್ ರೋಡ್ ಮಾಡಿದ್ದಾರೆ. ಸಡಕ್ ಯೋಜನೆಯೊಳಗೆ 99,000 ಕಿಲೋಮೀಟರ್ ರೋಡ್ ಮಾಡಿದ್ದಾರೆ. 5 ಲಕ್ಷದವರೆಗೆ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ತಿಳ್ಕೊಂಡು ಮಾಡಿ, ಯಾರಿಗೆ ಬಡವರಿಗೆ ಹೆಲ್ತಲ್ಲಿ ಏನಾದರೂ ತೊಂದರೆ, ಕ್ಯಾನ್ಸರ್ ಆದರೆ, ಹಾರ್ಟ್ ಪ್ರಾಬ್ಲಮ್ ಆದರೆ ಪ್ರೈಮ್ ಮಿನಿಸ್ಟರ್ ಹೆಲ್ತ್ ಯೋಜನೆ ಒಳಗೆ ಅವರಿಗೆ ಹಣ ಸಹಾಯವನ್ನು ಮಾಡ್ತಾ ಇದ್ದಾರೆ. ರೈತರ ಅಕೌಂಟಿಗೆ 2,000 ರೂಪಾಯಿದೊಳಗೆ ವರ್ಷದೊಳಗೆ 3 ಸರ್ತಿಕ್ಕೆ 6,000 ರೂಪಾಯಿನ ಅಕೌಂಟ್ ಜಮಾ ಮಾಡ್ತಾ ಇದ್ದಾರೆ. ಇವೆಲ್ಲ ಏನು ಮೋದಿ ಸರ್ಕಾರದವ್ರು ಮಾಡಿದ್ದಲ್ವಾ? ಒಂದು ಕಪ್ಪು ಚುಕ್ಕೆ ಇದ್ರ ಬಗ್ಗೆ ತೋರಿಸಿ. ರಫೇಲ್ ಬಗ್ಗೆ ಹೇಳ್ತಾ ಇದ್ರು. ನೀವೆಲ್ಲ ಸುಪ್ರೀಂ ಕೋರ್ಟ್ ಹೋಗಿದ್ರಿ, ಸುಪ್ರೀಂ ಕೋರ್ಟೇ ಕ್ಲೀನ್ ಚಿಟ್ ಕೊಟ್ಟಿದ್ದೀವಿ. ಇನ್ನೇನು ಬೇಕು? ಬೇರೆ ಯಾವುದಾದ್ರೂ ಕೋರ್ಟ್ ಇದೆಯಾ ನಿಮ್ಗೆ? ಇನ್ನೇನು ಬೇಕು ನಿಮ್ಗೆ? ಒಂದು ಟ್ರೂ ಟು ಯುವರ್ ಓನ್ ಕಾನ್ಸಿಯಸ್ನೆಸ್ಸು. ಇವಾಗ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಇವತ್ತು ನಮ್ಮ ಭಾರತದ ಸ್ಥಾನ ಯಾವ ಮಟ್ಟಕ್ಕೆ ಮುಟ್ಟಿದೆ? ಈಗ ಪಾಕಿಸ್ತಾನದವರು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬಂದಾಗ ಯಾರಾದರೂ ಸಪೋರ್ಟ್ ಮಾಡಿದ್ರ? ಇವನ್ ಅರೇಬಿಯನ್ ಕಂಟ್ರೀಸ್ ಏನಾದರೂ ಸಪೋರ್ಟ್ ಮಾಡಿದ್ವಾ? ಚೈನಾ ಸಪೋರ್ಟ್ ಮಾಡುತ್ತೆ, ಈ ಕಡೆ ಅಮೇರಿಕಾ ಸಪೋರ್ಟ್ ಮಾಡ್ತಾ, ರಷ್ಯಾ ಸಪೋರ್ಟ್ ಮಾಡ್ತಾ. ನೋಡಿ, ನಮ್ಮ ಭಾರತದ ಇವತ್ತು ಸ್ಥಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೊಂದು ಎತ್ತರಕ್ಕೆ ಹೋಗಿದೆ ಅಂತ ತಿಳ್ಕೊಳ್ಳಿ. ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡಿದರು, GST ಬಗ್ಗೆ ಅಲ್ಲ, ನಮ್ಮ ಆತ್ಮೀಯ ಹನುಮಂತವ್ರಿಗೆ ಗೊತ್ತಿರಲಿ, ಮೊದಲ ಪರ್ ಮಂತು ಕಲೆಕ್ಷನ್ ಆಗ್ತಾ ಇದ್ದದ್ದನ್ನು ಅಮೌಂಟ್ ಎಷ್ಟು, ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಷನ್ ಎಷ್ಟು ಆಗ್ತಿತ್ತು ಅಂದ್ರೆ ಇಟ್ ಹ್ಯಾಸ್ ನಾಟ್ ಕ್ರಾಸ್ 60,000 crores ಪರ್ ಮಂತ್. ನಾವು ಅವರ ಕಲೆಕ್ಷನ್ ಈಸ್ ಮೋರ್ ದನ್ 1 lakh crores. ಬಡವರ ಆ್ಯಂಡ್ ಅದನ್ನ ಎಲ್ಲ ಹಣವನ್ನು ಸಹಿತವಾಗಿ ಅಭಿವೃದ್ಧಿ ಕೆಲಸಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ವಾರಣಾಸಿ ಒಳಗೆ ಏನು ಪರಿಸ್ಥಿತಿ ಆಗಿದೆ ನೋಡಿ. ಲಿಂಬಿಕಾಯಿ ಅವರು ನೋಡಿ, ಮೋಹನ್ ಲಿಂಬಿಕಾಯಿ ಅವರ ಒಂದು ತಾವು ಉತ್ತರ ಕೊಡಬೇಕು. ಆ ನಂತರ ಬಡವರ ಸಬ್ಸಿಡೈಸ್ ನೋಡಿ ಮತ್ತು ಮಧ್ಯಮ ವರ್ಗದವರ ತಲೆ ಮೇಲೆ ಈ ರೀತಿ ಟ್ಯಾಕ್ಸ್ ಹಾಕಿ 18% ಇಂದ 28%, 450 ಗ್ಯಾಸ್ ಸಿಲಿಂಡರ್ಗೆ ತಗೊಳ್ತಿದ್ದ ಹಣವನ್ನ 900 ರೂಪಾಯಿ ಮಾಡಿ ಈ ರೀತಿ ಜನರನ್ನ ದೋಚಿ 1 ಲಕ್ಷ ಕಲೆಕ್ಟ್ ಮಾಡಿದೀವಿ ಅಂತ ಹೇಳ್ತಿರಲ್ಲ. ನಮ್ ಜನರು ನಿಮ್ಮನ್ನೆಲ್ಲ ಕಣ್ಮುಚ್ಕೊಂಡು ಓಟ್ ಹಾಕ್ತಾರೆ ಅಂದ್ಕೊಂಡಿದ್ದೀರಾ? ಅಲ್ಲ 450 ರೂಪಾಯಿ ಇದ್ದು 900 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಅವ್ರಿಗೆ ಜೇಬ್ ಕಚ್ಚೋದಿಲ್ವಾ? ಅವ್ರಿಗೆ ನೋಡಿ, ಕೇಳಿ, 5,000 6,000 ಸಂಬಳ ತಗೊಳ್ಳೋರ್ ಗತಿ ಏನು? ಕೇಳಿ, ಯಾರ ಸರಿ ಕೇಳಿ, ಸಬ್ಸಿಡಿಯನ್ನ ಯಾರಿಗೆ ಅರ್ಹರದಾರ ಅವ್ರ ನೇರವಾಗಿ ಡಿಜಿಟಲ್ ಮೂಲಕ ಅದು ಅವ್ರ ಅಕೌಂಟ್ ಜಮಾ ಆಗುತ್ತೆ. ಎಲ್ಲಿ, ಯಾವಾಗ, ಮೂಲಕ ಎಷ್ಟು ಜಮಾ ಮಾಡಿದಿರಿ ಇವರಿಗೆ? ಅದರಲ್ಲಿ ಏನಾದ್ರೂ ಸ್ಕ್ಯಾಂಡಲ್ ಆಗಿದೆನಾ? ಯಾರಿಗೆ ಜಮಾ ಮಾಡಿದಿರಿ ಇವರಿಗೆ ತೋರಿಸ್ಬೇಕಲ್ಲ. ಯಾರ್ಯಾರು ಕೇಳಿ ಯಾರ್ಯಾರು ಅದಕ್ಕೆ ಎಲಿಜಿಬಲ್ ಅದಾರ, ಕಾನೂನು ಕೇಳಿ ಯಾರು ಎಲಿಜಿಬಲ್ ಅದಾರ ಎಲ್ಲರೂ ಜಮಾ ಮಾಡಿ 300 ರೂಪೀಸು ನಿಮ್ದೇ ಅಕೌಂಟ್ ತೆಗೆದು ನೋಡಿ. ಬಂದಿಲ್ಲ ಬಿಡಿ, ನಿಮಗೂ ಜಮಾ ಆಗಿದೆ. ಇಲ್ಲ ನಮ್ಮ ಅಕೌಂಟಿಗೆ ಕೊಟ್ಟಿಲ್ಲ. ಆದ್ರೆ ನಾನು ಹೇಳ್ತಿರೋದು ನಿಂಬಿಕಾಯಿ ಅವರೇ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಈ ದೇಶದಲ್ಲಿ ಕೋಟ್ಯಾಂತರ ಜನರು ಬಳಸೋ ಹಣವನ್ನ ಒಂದು ನಿಮಿಷ ಮೋಹನ್ ಲಿಂಬಿಕೆ ಅವರೇ, Indian National Congress will finalize within 2-3 days. Then we will go with all serious. We will try to fight back the Bharatiya Janata Party. Here there is no other political party. And to retain
the alliance, Congress and JDS, to go very strong. We are going to fight. Sir, the seat sharing basis which it will happen That is going to be finalized by Rahul Gandhi. About 4 days back, I went to Delhi. I had a long discussion with Rahul Gandhi, and what all the ground realities have explained everything. And I think 13th is screening committee of the state Congress leaders, not only Karnataka, all over the country. They are going to meet in Delhi, and state-wise he is going to take a decision. Will it be on winnability, sir? On the basis of winnability? No, that can't be. See, unless both the parties come together, it is not going to be fruitful. X constituency, Congress might have taken 3 lakhs. X constituency. ಮಾತಾಡ್ತಾ ಇದ್ರಿ ಹನುಮಂತ ಅವರೇ, ಕೇಳ್ತಾ ಇದ್ರಿ ಎಷ್ಟೆಲ್ಲ ಈಗ 60,000 ಕೋಟಿಯಿಂದ 1 ಲಕ್ಷ ಕೋಟಿ ನಾವು 1 ಲಕ್ಷದವರೆಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಹೌದು, ನಾವು UPA ಸರ್ಕಾರ ಇದ್ದಾಗ ಪ್ರಪೋಸ್ ಮಾಡಿದ GST ದೇಶದ ಜನರ ಪರವಾಗಿ ಕಡಿಮೆ ಟ್ಯಾಕ್ಸನ್ನು ಹಾಕಿ ಅವರು ಕೊಡೋವಂಥ ಶಕ್ತಿ ಇರೋರ ಹತ್ರ ತಗೋಬೇಕು, ಯಾರಿಗೂ ಅದು ಶೋಷಣೆ ಆಗಬಾರ್ದು ಅನ್ನೋ ತೀರ್ಮಾನವನ್ನು ಕೈಗೊಂಡಿದ್ವಿ. ಓಕೆ, ಮೋದಿಯವರ ಸರ್ಕಾರ ನೀವು ಇವತ್ತು ಹೋಗಿ ಒಂದು ಸಣ್ಣ ಹೋಟೆಲ್ನಲ್ಲಿ ದೋಸೆ ತಿಂದರೆ 30 ರೂಪಾಯಿಗೆ 8 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು, ಆ ಪರಿಸ್ಥಿತಿ ಬಂದಿದೆ. ಪಾಪ ಎಷ್ಟೋ ಜನ ಬಡವರು ಆ 8 ರೂಪಾಯಲ್ಲಿ ರಸ್ತೆ ಬದಿ ತಿಂದು ಜೀವನ ಸಾಗಿಸೋರು ಇದ್ದಾರೆ ಈ ದೇಶದಲ್ಲಿ. ಅವ್ರಿಗೆ ಟ್ಯಾಕ್ಸ್ ಹಾಕಿ ಅದನ್ನೆಲ್ಲ ದೋಚಿ ತಂದು ನಾವು ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀವಿ ಅಂತ ಹೇಳೋದ್ರಲ್ಲಿ ಏನು ಪುರುಷಾರ್ಥ ಇದೆ ಹೇಳಿ? ಪೆಟ್ರೋಲು ಡೀಸೆಲ್ ಬೆಲೆ ಕೂಡ ಜನರು ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದಲ್ಲಿ $120 $145 ಕ್ರೂಡ್ ಆಯಿಲ್ ಇದ್ದಾಗ 75 ರೂಪಾಯಿ ಅಲ್ಲ 55 65 ರೂಪಾಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಿದ್ವು. ನೀವು $60 ಕ್ರೂಡ್ ಆಯಿಲ್ ಇದ್ದಾಗ 75 ರೂಪಾಯಿ ಪೆಟ್ರೋಲ್ ಬೆಲೆ ಆಗಿದೆಯಲ್ಲ, ಕಾರಣ ಏನು? ಫಾರಿನ್ ಎಕ್ಸ್ಚೇಂಜು 55 ರೂಪಾಯಿ 45ರಿಂದ 48 49 50 ರೂಪಾಯಿ ಆದಾಗ ಮೋದಿಯವರು ಹಿಂದಿನ 5 ವರ್ಷಗಳ ಹಿಂದೆ ಕೂಗಾಡಿದ್ರು ಡಾಲರ್ ಬೆಲೆ ಜಾಸ್ತಿ ಆಗ್ತಾ ಇದೆ, ದೇಶಕ್ಕೆ ಅನ್ಯಾಯ ಆಗ್ತಿದೆ ಅಂತ. ಇವತ್ತು ಡಾಲರ್ ಬೆಲೆ 70 ರೂಪಾಯಿ ಏರಿದೆಯಲ್ಲ, ಇವರು ಆಡಳಿತದಲ್ಲಿ 5 ವರ್ಷಗಳಲ್ಲಿ 70 ರೂಪಾಯಿಗೆ ಏರಿದೆಯಲ್ಲ, ಅದಕ್ಕೆ ಯಾರು ಜವಾಬ್ದಾರು? ಯಾರಿಗೆ ಉತ್ತರ ಕೊಡಬೇಕು ಇವರು? ದೇಶದ ಜನ ಇವೆಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾ ಕೂತಿಲ್ಲಲ್ಲ, ಅದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ. ಆಮೇಲೆ GST ಬೆಲೆ ಎಲ್ಲ GSTಗಳನ್ನು ಸಮಾನಾಂತರವಾಗಿ ಹಾಕಿ ಬಡವರು ಉಪಯೋಗಿಸ್ತಕ್ಕಂಥ ಬಟ್ಟೆ ಇರ್ಬೋದು, ದಿನಾವಶ್ಯಕ ವಸ್ತುಗಳಿರ್ಬೋದು. ಇದೇ ಮೋದಿಯವರು 5 ವರ್ಷದಿಂದ ಚುನಾವಣೆ ಮಾಡಿದಾಗ ನನಗೆ 100 ದಿನ ಸಮಯ ಕೊಡಿ, ನಿಮ್ಮ ಅಗತ್ಯ ವಸ್ತುಗಳ ಬೆಲೆಯನ್ನು 100 ದಿವಸದಲ್ಲಿ ಕಡಿಮೆ ಮಾಡ್ತೀನಿ ಅಂದರು. ಇವತ್ತೇನಾಗಿದೆ? ಯಾವ ವಸ್ತು ಕಡಿಮೆ ಆಗಿದೆ ಹೇಳ್ಬಿಡ್ಲಿ ಜನರ ಮುಂದೆ? ಜನರು ದಿನನಿತ್ಯ ಬಳಸುವ ವಸ್ತುಗಳ ಮೇಲೆ ಇಷ್ಟು ತೀವ್ರವಾದ ಬೆಲೆ ಏರಿಕೆ ಆಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ನಲ್ಲಿ ಅವರು ದುಡ್ಡನ್ನು ಜನರ, ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಕೆಳಮಧ್ಯಮ ವರ್ಗದವರು, ಪಾಪ ಖಾಸಗಿ ಕಾರ್ಖಾನೆಗಳಲ್ಲಿ 8,000ಕ್ಕೆ 10,000ಕ್ಕೆ ಕೆಲಸ ಮಾಡ್ತಿರೋರು 75 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ತಿದ್ದಾರೆ, 65 ರೂಪಾಯಿ ಕೊಟ್ಟು ಡೀಸೆಲ್ ಹಾಕ್ಸ್ಕೊತಿದ್ದಾರೆ. ಅವ್ರ ಪರಿಸ್ಥಿತಿ ಏನಾಗಬೇಡ? ಅವ್ರನ್ನ ಈ ಥರ ದೋಚ್ತಿರೋ ಸರ್ಕಾರ ಇದು, ಅಭಿವೃದ್ಧಿ ಮಾಡಿರೋ ಸರ್ಕಾರ ಅಂತ ಅವ್ರು ಹೇಳ್ತಿದ್ದಾರೆ. ನನಗೆ ಗೊತ್ತಿದೆ, ಜನರನ್ನು, ನಮ್ಮದೇ ದೇಶದ ಜನರನ್ನು ದೋಚುವ ಸರ್ಕಾರ ಕಳೆದ 5 ವರ್ಷಗಳಿಂದ ಕರ್ನಾಟಕದ ಈ ದೇಶದಲ್ಲಿ ಇತ್ತು. ದೋಚೋದನ್ನೇ ಅವರ ಲಾಭ ಅಂತ ತಿಳ್ಕೊಂಡಿದ್ರೆ ದೇಶದ ಜನ ಮೇ 23ನೇ ತಾರೀಕು ಉತ್ತರ ಕೊಡ್ತಾರೆ. ಮೇ 23 ತಾರೀಕಿಗೆ ಜನ ನಿಜವಾಗಿ ಉತ್ತರ ಕೊಡ್ತಾರೆ. 23ನೇ ತಾರೀಕಿಗೆ ನಂತರ ನೀವು ಎಲ್ಲಿರ್ತೀರಿ ಅಂತ ಅನ್ನೋದನ್ನ ನೋಡ್ಕೊಳ್ಳಿ. ಬಿಜೆಪಿ ಅವರು ಮಾತ್ರ ಕಾಯ್ಬೇಕಾಗಿಲ್ಲ, ದೇಶದ ಎಲ್ಲ ವಿರೋಧ ಪಕ್ಷಗಳು ಕಾಯ್ತಾ ಇವೆ. ನೋಡಿದ್ದಾರೆ ಅಲ್ಲಲ್ಲ ಕೇಳಿ, ಅಯ್ಯೋ ನೋಡಿ, ವಿರೋಧ ಪಕ್ಷಗಳು ನೀವೇ ಒಂದಾಗದೇ ಇದ್ದವ್ರು ಜನರಿಗೆ ಏನು ಕೊಡ್ತೀರಿ ನೀವು? ನಿಮಗೆ ಯಾವುದೋ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನೈತಿಕವಾದಂಥ ಧೈರ್ಯ ಇಲ್ಲ. 10 ವರ್ಷಗಳೊಳಗೆ ನಿಮ್ಮ ಸಾಧನೆ ಶೂನ್ಯ ಇದೆ. ಅದಕ್ಕೆ ಮೋದಿ ಸರ್ಕಾರ ಏನೂ ಮಾಡಿಲ್ಲ ಅಂತ ತಿಳ್ಕೊಂಡಂತಂದು ಡೊಳ್ಳು ಕುಟ್ಟುವುದನ್ನು ಬಿಟ್ಟರೆ ಬೇರೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 10 ವರ್ಷಗಳಲ್ಲಿ UPA ಸರ್ಕಾರ, ಲಿಂಬೆಕಾಯಿ ಅವರೇ, 10 ವರ್ಷಗಳಲ್ಲಿ UPA ಸರ್ಕಾರದ ಮಾಡಿದ 18 ಕಾರ್ಯಕ್ರಮಕ್ಕೆ ಬೇರೆ ಹೆಸರು ಕೊಟ್ಟು ಮಾಡ್ತಾ ಇದ್ದೀರಿ.
ಅಲ್ಲ ಏನು ಮಾಡಿಲ್ಲ ಸರ್ಕಾರ, ಮತ್ತೆ ಯಾಕೆ ಅದೇ ಕಾರ್ಯಕ್ರಮ ಮುಂದುವರಿಸಿದಿರಿ? ಎಷ್ಟು ಕಾರ್ಯಕ್ರಮದ ಉದಾಹರಣೆ ಕೊಡ್ಲಿ ನಾನು? ಕೇಳಿ, ನೀವು ಜನರ ಹತ್ರ ಹೋಗಿ. ಅಲ್ಲ, ಜನರೇ ಹೇಳ್ತಿರೋದು ಇದನ್ನ. ಒಂದೇ ತಿಂಗಳು 40 ದಿವಸ ಟೈಮ್ ಇದೆ ನಿಮಗೆ ಹನುಮಂತಯ್ಯ ಅವರೇ, ಕೇಳಿ. ಜನರೇ ಹೇಳ್ತಿರೋದು ಇದನ್ನ. 40 ದಿವಸ ಟೈಮ್ ಇದೆ, ಜನರ ಹತ್ರ ಹೋಗಿ ಹೇಳಿ. ನಮ್ಮ ಕಾರ್ಯಕ್ರಮಕ್ಕೆ ನೀವು ಹೆಸರು ಕೊಟ್ಟು ಪ್ರಚಾರ ಮಾಡಿಬಿಟ್ರೆ ನೀವು ಸತ್ಯವಾಗಿ ಹೇಳೋದಿಲ್ಲ, ನೀವು ಸುಳ್ಳು. ಅಯ್ಯೋ, ಏನ್ ಪ್ರಚಾರ, ಏನ್ ಎದುರ್ಕೊಂಡು? ಅಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ನೀವು ಬೇರೆ ಹೆಸರು ಕೊಟ್ಬಿಟ್ಟು ಇದು ನಮ್ಮ ಕಾರ್ಯಕ್ರಮ ಅಂತ ಹೇಳಿದ್ರೆ ಜನರಿಗೆ ಗೊತ್ತಾಗೋದಿಲ್ವಾ? ಅದು ಈಗ ಜನರ ದೋಚಿದಿರಲ್ಲ, ಅದಕ್ಕೆ ಉತ್ತರ ಕೊಡಿ. ಜನರಿಗೆ ಹೇಳ್ಕೊಡಿ. 450 ರೂಪಾಯಿ ಗ್ಯಾಸ್ ಅನ್ನ 900 ರೂಪಾಯಿ ತಗೊಂಡಿದ್ದೀವಿ, ಕಾರಣ ಕೊಡಿ ಅದಕ್ಕೆ. UPA ಸರ್ಕಾರ ಅಲ್ಲ ಅಂತ ಹೇಳಿ. ಆಧಾರ್ ಕಾರ್ಡ್ ಬೇಡ ಅಂತ ಹೇಳಿದವರು, ನರೇಗಾ ತೆಗಿತೀನಿ ಅಂತ ಹೇಳಿದವರು, ಲಿಪಿಕಾಯವರೇ ಆಧಾರ್ ಕಾರ್ಡು ನಮ್ಮ ಪ್ರವೇಶಿಯನ್ನು ಕಿತ್ಕೊಳ್ತಿದೆ ಅಂತ ಹೇಳಿ ನಿಮ್ಮ ಮಂತ್ರಿಗಳು ಭಾಷಣ ಮಾಡಿದ್ರು. ಇವತ್ತು ಟಾಯ್ಲೆಟ್ ಹೋಗಕ್ಕೆ ಆಧಾರ್ ಕಾರ್ಡ್ ಅನ್ನು ಕಡ್ಡಾಯ ಮಾಡಿಲ್ಲ, ಇನ್ನೆಲ್ಲಕ್ಕೂ ಮಾಡಿದ್ದೀರಾ ನೀವು? ಎಲ್ಲಕ್ಕೂ ಕಡ್ಡಾಯ ಮಾಡಿದ್ದೀರಾ? ಅದರಿಂದ ಬಂದ್ರೆ ಎಲ್ಲದಕ್ಕೂ ಮಾಡಿದೆ, ಅದನ್ನ ಹೇಳ್ತಿರೋದು ನಾನು. ಟಾಯ್ಲೆಟ್ ಒಂದಕ್ಕೆ ಬಿಟ್ಟಿದ್ದೀರಾ, ಕಡ್ಡಾಯ ಮಾಡಿಲ್ಲ. ಕೇಳಿ 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 ನೋಡಿ, ಆಡಳಿತದಲ್ಲಿ ಪಾರದರ್ಶಕ ಬರಲಿ, ಕಪ್ಪು ಹಣ ನಿರ್ನಾಮ ಪಾರದರ್ಶಕ ಬರಬಾರ್ದು ಅಂತ ಮಾಡಿದ್ವ ನಾವು. ಅಲ್ಲ, ಆಧಾರ್ ಶುರು ಮಾಡಿದವ್ರು ನಾವು. UPI ಏನು, ಯಾಕೆ ಆಧಾರ್ ಶುರು ಮಾಡಿದ್ದು? ಪಾರದರ್ಶಕತೆ ಬೇಕು ಅಂತ ತಾನೆ. RTI ಯಾಕೆ ತಂದವ್ರು ಯಾರು ಈ ದೇಶದಲ್ಲಿ? ಪಾರದರ್ಶಕತೆ ಬರೋದಕ್ಕೆ RTI ಯಾಕೆ ತಂದವ್ರು? ಬಿಜೆಪಿನವರ, ಕಾಂಗ್ರೆಸ್ನವರ? ಆಮೇಲೆ ಅಲ್ಲ ರೀ, ಭ್ರಷ್ಟಾಚಾರದ ಬಾಯಿ ಬಡ್ಕೊಂಡ್ರಿ, ಭ್ರಷ್ಟಾಚಾರ ನಡೀತಿದೆ ಅಂತ ಯಾಕೆ 5 ವರ್ಷದಲ್ಲಿ ಲೋಕಪಾಲ್ ನೇಮಕ ಮಾಡಿಲ್ಲ? ಮೋದಿ ಅವರು ಉತ್ತರ ಕೊಡ್ಬೇಕು ಇದಕ್ಕೆ. ಮೋದಿ ಅವರು ಉತ್ತರ ಕೊಡ್ಬೇಕು. ಲೋಕಪಾಲ್ ಯಾಕೆ ನೇಮಕ ಮಾಡಿಲ್ಲ? ನಿಮ್ದಲ್ವಾ? ಯಾಕೆ ನೇಮಕ ಮಾಡಿಲ್ಲ? ನಿಮ್ದಲ್ವಾ? ಏನೋ ಕಲ್ಲಿದ್ದ ಟೆಲಿಕಮ್ಯುನಿಕೇಶನ್ ಕೇಳಿ, ಅಲ್ಲ ಕಲ್ಲಿದ್ದ ಹಗರಣ ನಿಮ್ದಲ್ವಾ? ಕಲ್ಲಿದ್ದ ಹಗರಣದಲ್ಲಿ ಎಷ್ಟು ಸುಲಿ ಮಾಡಿದ್ರಿ? ಹಗರಣ ಮಾಡಿ ಈ 5 ವರ್ಷದಲ್ಲಿ ಎಷ್ಟು ಹಣ ಕಲ್ಲಿದ್ಲಿಂದ ಬಂದಿದೆ ಲೆಕ್ಕ ಕೊಡಿ. ಟೆಲಿಕಮ್ಯುನಿಕೇಶನ್ 2 ಲಕ್ಷ ಹಗರಣ ಹೇಳ್ತಾ ಇದ್ರಿ, ಎಷ್ಟು ಹಣ ಕಲೆಕ್ಟ್ ಮಾಡಿದ್ದೀರಿ ಗೊತ್ತಾಗುತ್ತೆ. ಈಗ ನಾಳೆ 23 ತಾರೀಕಿಗೆ ಎಲೆಕ್ಷನ್ ಇದೆ, ತಾರೀಕಿಗೆ ನಾವು ಕಾಯ್ತಿರೋದು. 23 ತಾರೀಕಿಗೆ ನಾವು 23ನೇ ತಾರೀಕಿಗೆ ದೇಶ ಬಿಟ್ಟು ಹೋಗೋದಿಲ್ಲ, ಇಲ್ಲೇ ಇರ್ತೀವಿ ಸ್ವಾಮಿ. ಅಲ್ಲ, ಒಬ್ಬ ಮೋದಿ ಅವರು ಹೇಳ್ಬೇಕಾದ ದೇಶ ಬಿಟ್ಟು ಪ್ರಧಾನಮಂತ್ರಿ ಬಿಡಿ, ಒಬ್ಬ ಸ್ಟೇಟ್ ಮಿನಿಸ್ಟರ್ ಮೇಲೆ ಏನಾದ್ರೂ ಒಂದು ಸಣ್ಣ ಚುಕ್ಕೆ, ಒಂದು ಅಪಾದನೆ ಇದ್ರೆ ಹೇಳಿ, ಸುಮ್ಮನೆ ಮಾತಾಡಬೇಡಿ. ಅಲ್ಲಲ್ಲ, ಉತ್ತರ ಕೊಡಿ ಅಂದ್ರೆ NDA ಮೇಲೆ 1000 ಕೋಟಿ ರಫೇಲ್ ನಲ್ಲಿ ಕೇಳಿ, ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅಲ್ಲ, 36,000 ಕೋಟಿ ಎಲ್ಲೋಯ್ತು? ಸುಪ್ರೀಂ ಕೋರ್ಟ್ ಹೋಗಿದಿರಲ್ಲ, ಸುಪ್ರೀಂ ಕೋರ್ಟ್ಗೆ ಲೆಕ್ಕನೇ ಕೊಡ್ಲಿಲ್ವಲ್ಲ ನೀವು? ಸುಪ್ರೀಂ ಕೋರ್ಟ್ ಹೋಗಿದ್ರೆ ಸುಪ್ರೀಂ ಕೋರ್ಟ್ಗೆ ಏನು ರೇಟ್ ಅನ್ನ ಡಿಸೈಡ್ ಮಾಡಿದ ಲೆಕ್ಕ ಕೊಡ್ಲಿಲ್ಲ. ಸುಪ್ರೀಂ ಕೋರ್ಟ್ ದವರು ಹೇಳ್ಬೋದಾಗಿತ್ತಲ್ಲ. ಅದು ನೀವು ಲೆಕ್ಕ ಡಿಸ್ಕಸ್ ಮಾಡಂಗಿಲ್ಲ ಅಂತ ಹೇಳ್ತೀರಿ. ಸುಪ್ರೀಂ ಕೋರ್ಟ್ ಏನು ಡಿಸ್ಕಸ್ ಮಾಡಂಗಿಲ್ಲ ಅಂತ ಹೇಳ್ತೀರಿ. ಕೇಳಿ, ಸುಪ್ರೀಂ ಕೋರ್ಟ್ ಬೆಲೆ ನಿಗದೀಕರಣ ಮಾಡೋದಕ್ಕೆ ನಾವು ಬರೋದಿಲ್ಲ ಅಂತ ಹೇಳಿದ್ರು ಅವರು. ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದ್ರ ಅರ್ಥ ಕ್ಲೀನ್ ಚಿಟ್ ಅಲ್ಲ. ಇಟ್ ಇಸ್ ನಾಟ್ ಎ ಕ್ಲೀನ್ ಚಿಟ್ ಬೈ ದಿ ಸುಪ್ರೀಂ ಕೋರ್ಟ್. ನೋಡಿ, ಸುಪ್ರೀಂ ಕೋರ್ಟ್ ಅಲ್ಟಿಮೇಟ್ ಅಲ್ಟಿಮೇಟ್, ಅದು ಹೌದು. ಅಲ್ಟಿಮೇಟ್ ಏನಕ್ಕೆ ಅಲ್ಟಿಮೇಟ್? ವಿರುದ್ಧ ನೀವು ಮಾತಾಡೋದು ಸುಪ್ರೀಂ ಕೋರ್ಟ್ ಏನಕ್ಕೆ ಅಲ್ಟಿಮೇಟ್? ಮೋಹನ್ ಲಿಂಬಿಕೆ ಅವರೇ, ಮತ್ತೆ ನಿಮ್ಮನ್ನ ಮಾತಾಡ್ತೀನಿ. ಇದು ಇವತ್ತಿನಿಂದ ಶುರು ಆಗುವಂತಹ ರಾಜಕೀಯ. ಇದು ಇವರು ಪ್ರತಿದಿನ ಮನೆ ಮನೆಗೆ ಬರ್ತಾರೆ. ಮೇ 23ನೇ ತಾರೀಕಿನ ಫಲಿತಾಂಶದವರೆಗೂ ಕೂಡ ರಾಜಕಾರಣಿಗಳು ಇದೇ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಾರೆ. ನೀವು ಹಗರಣ ಮಾಡಿದ್ರಿ ಅಂತ ಇವರು, ನೀವಿದ್ದಾಗ ಹಗರಣ ಮಾಡಿದ್ರಿ ಅಂತ ಅವರು. ಪ್ರತಿನಿತ್ಯ ನಡೆಯುವಂತ ಪ್ರಕ್ರಿಯೆ ಇದು. ಇವತ್ತಿನಿಂದ ಶುರು ಆದ್ರೆ ಮೇ 23ನೇ ತಾರೀಕು ಫಲಿತಾಂಶ ಬರುವವರೆಗೂ ಕೂಡ ಇಂಥದ್ದೇ ವಾತಾವರಣ ಇಡೀ ದೇಶದ ತುಂಬಾ ಇರುತ್ತೆ. ಆ ಬಗ್ಗೆ ನಾನು ಅತಿಥಿಗಳ ಜೊತೆಗೆ ಮಾತನಾಡ್ತೇನೆ. ಯಾವ್ಯಾವ ರೀತಿಯಾದಂತಹ ಅಪ್ಡೇಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ವಿಚಾರವನ್ನು ನೋಡ್ತಾ ಹೋಗ್ತಾ ಇದ್ವಿ. ಲೋಕಸಭೆಗೆ ಚುನಾವಣೆಯ ದಿನಾಂಕ ನಿಗದಿಯಾಗಿದೆ. ರಣಕಹಳೆ ಇವತ್ತಿನಿಂದಲೇ ಶುರುವಾಗುತ್ತೆ. ರಾಜಕೀಯ ಪಕ್ಷಗಳ ಪ್ರಚಾರ ಕಾರ್ಯ ಕೂಡ ಶುರುವಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. 2 ಹಂತಗಳಲ್ಲಿ ನಡೆಯುವಂತಹ ಮತದಾನ ಏನಿದೆ, 2 ಹಂತಗಳಲ್ಲಿ ನಡೆಯುವಂತಹ ಈ ಚುನಾವಣೆ ಏನಿದೆ, ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ, ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳಿಗೆ ಮತದಾನವಾಗುತ್ತೆ, ಯಾವತ್ತು ಮತದಾನ ಆಗುತ್ತೆ ಎನ್ನುವಂತಹ ದಿನಾಂಕ, ಮತದಾನ ಆಗುತ್ತೆ ಎನ್ನುವಂತಹ ದಿನಾಂಕ ಈಗಾಗಲೇ ನಿಗದಿಯಾಗಿದ್ರು ಕೂಡ ಮೊದಲ ಹಂತದಲ್ಲಿ ಎಷ್ಟು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಾಗುತ್ತೆ ಎನ್ನುವಂಥದ್ದು ಕೂಡ ನಿಗದಿಯಾಗಿದೆ. ಆದ್ರೆ ಮೊದಲ ಹಂತದ ಚುನಾವಣೆಯಲ್ಲಿ ಯಾವ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತೆ, 2ನೇ ಹಂತದಲ್ಲಿ ಯಾವ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತೆ ಎನ್ನುವಂತ ವಿಚಾರವನ್ನ
ರಾಜ್ಯ ಚುನಾವಣಾ ಆಯುಕ್ತರು ಅಲ್ಲಿ ನಿರ್ಧರಿಸ್ತಾರೆ. ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಅದನ್ನ ಘೋಷಣೆ ಮಾಡ್ತಾರೆ. ಸಂಜೀವ್ ಕುಮಾರ್ ಅವರು ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚುನಾವಣಾ ಆಯೋಗದ ಮೂಲಕ ಅವರು ಚುನಾವಣಾ ಆಯುಕ್ತರು ಅವರೊಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ, ಅದು ರಾಜ್ಯವನ್ನು 2 ಭಾಗವಾಗಿ ವಿಂಗಡಿಸಿಕೊಂಡು ಕೂಡ ಚುನಾವಣೆ ನಡೆಸಬಹುದು, ಅಥವಾ ಯಾವ್ಯಾವ ಕ್ಷೇತ್ರವಾರು ಕೂಡ ಅಲ್ಲಿ ಚುನಾವಣೆ ನಡೆಸುವಂತ ಸಾಧ್ಯತೆ ಇದೆ. ಹೀಗಾಗಿಯೇ ಸದ್ಯಕ್ಕಂತೂ ಒಂದು ಸ್ಪಷ್ಟ ಆಗ್ತಾ ಇದೆ, ಕರ್ನಾಟಕದಲ್ಲಿ 2 ಹಂತದ ಚುನಾವಣೆ ನಡೆಯುತ್ತೆ. 2 ಹಂತದ ಚುನಾವಣೆಗೆ ಇರುವಂತಹ ದಿನಾಂಕವೂ ಕೂಡ ನಿಗದಿಯಾಗಿದೆ. ಆದ್ರೆ ಮೊದಲ ಹಂತದಲ್ಲಿ 2ನೇ ಹಂತದಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ ಅನ್ನುವಂತ ವಿಚಾರ ಸ್ಪಷ್ಟ ಆಗಬೇಕಿದೆ. ಆ ಮಾಹಿತಿಯನ್ನು ಕೊಡೋದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಚುನಾವಣಾಧಿಕಾರಿ ಆಗಿರುವಂತಹ ಸಂಜೀವ್ ಕುಮಾರ್ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪತ್ರಿಕಾಗೋಷ್ಠಿ ಕೂಡ ಶುರುವಾಗುತ್ತೆ. ಇನ್ನೊಂದು ವಿಚಾರವನ್ನು ನೋಡ್ತಾ ಇದ್ವಿ. ದೇಶದಲ್ಲಿ ಒಟ್ಟು 7 ಹಂತಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯುತ್ತೆ. ಮೊದಲ ಹಂತದ ಚುನಾವಣೆ ಯಾವುದು, 2ನೇ ಹಂತದಲ್ಲಿ ಚುನಾವಣೆ ಯಾವುದು? ಮೊದಲ ಹಂತದಲ್ಲಿ ನಡೆಯುವಂತಹ ಚುನಾವಣೆ ಏಪ್ರಿಲ್ 11ನೇ ತಾರೀಕಿನಂದು ಮೊದಲ ಹಂತದ ಮತದಾನ ಶುರುವಾಗುತ್ತೆ. ಏಪ್ರಿಲ್ 11ನೇ ತಾರೀಕು ಶುರುವಾದರೆ ಈ ಸಾರ್ವತ್ರಿಕ ಚುನಾವಣೆ ಮೊದಲ ಹಂತದಲ್ಲಿ 20 ರಾಜ್ಯಗಳ 91 ಕ್ಷೇತ್ರಗಳಿಗೆ ಇಲ್ಲಿ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ ಯಾವ್ಯಾವುದು ರಾಜ್ಯಗಳಿದೆ ಅಂತ ನೋಡ್ತಾ ಹೋದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಮೊದಲ ಹಂತದಲ್ಲಿ ಇರುವಂತಹ ಕೇಂದ್ರಾಡಳಿತ ಪ್ರದೇಶ ಇದು. ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ ಸೇರಿದಂತೆ ಒಟ್ಟು 20 ರಾಜ್ಯಗಳು ಈ ಮೊದಲ ಹಂತದ ಚುನಾವಣೆಯಲ್ಲಿ ಭಾಗವಹಿಸುತ್ತವೆ. ಬಿಹಾರ, ಛತ್ತೀಸ್ಗಢ, ಜಮ್ಮು ಮತ್ತು ಕಾಶ್ಮೀರ ಸೇರಿದಂತೆ ಇನ್ನೂ ಒಂದಷ್ಟು ರಾಜ್ಯಗಳಿಗೆ ಲಕ್ಷದ್ವೀಪ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ ಹೀಗೆ ಮೊದಲ ಹಂತದಲ್ಲಿ ನಡೆಯುವಂತಹ ಚುನಾವಣೆ ನಡೆಯುವಂತಹ ರಾಜ್ಯಗಳ ವಿವರವನ್ನ, ಕೇಂದ್ರಾಡಳಿತ ಪ್ರದೇಶಗಳ ವಿವರವನ್ನ ನೋಡ್ತಾ ಹೋಗ್ತಾ ಇದ್ವಿ. ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಸಿಕ್ಕಿಂ, ಹೀಗೆ ತೆಲಂಗಾಣ, ತ್ರಿಪುರಾ, ಉತ್ತರ ಪ್ರದೇಶ, ಉತ್ತರಾಖಂಡ್ ಹೀಗೆ 20 ರಾಜ್ಯಗಳು ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳು ಸೇರಿಸಿದಂತೆ ಒಟ್ಟು 20 ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಮೊದಲ ಹಂತದ ಚುನಾವಣೆ ನಡೆಯುತ್ತೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಮೊದಲ ಹಂತದ ಚುನಾವಣೆಯಲ್ಲಿ ಭಾಗಿಯಾಗುತ್ತೆ. ಇನ್ನು 2ನೇ ಹಂತದ ಚುನಾವಣೆ ಯಾವ್ಯಾವ ರಾಜ್ಯಗಳಲ್ಲಿ ನಡೆಯುತ್ತೆ, ಯಾವ್ಯಾವ ಕ್ಷೇತ್ರಗಳು, ಒಟ್ಟು ಎಷ್ಟು ಕ್ಷೇತ್ರಗಳು ಇದರಲ್ಲಿ ಬರ್ತವೆ ಅಂತ ನೋಡ್ತಾ ಹೋದ್ರೆ 2ನೇ ಹಂತದಲ್ಲಿ 13 ರಾಜ್ಯಗಳ 97 ಕ್ಷೇತ್ರಗಳಲ್ಲಿ 2ನೇ ಹಂತದ ಮತದಾನ ಪ್ರಕ್ರಿಯೆ ನಡೆಯುತ್ತೆ. 2ನೇ ಹಂತದ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ. ಯಾವ್ಯಾವ ರಾಜ್ಯಗಳು ಅಂತ ನೋಡ್ತಾ ಹೋದ್ರೆ ಅಸ್ಸಾಂ, ಬಿಹಾರ, ಛತ್ತೀಸ್ಗಢ ಮತ್ತು ಜಮ್ಮು ಮತ್ತು ಕಾಶ್ಮೀರ 2ನೇ ಹಂತದಲ್ಲೂ ಕೂಡ ಇದೆ. ಇನ್ನು ಇಂಪಾರ್ಟೆಂಟ್ ಅಂದ್ರೆ ಕರ್ನಾಟಕ 2ನೇ ಹಂತದ ಚುನಾವಣೆ ನಡೆಯುವಂತ ದಿನಾಂಕದಂದು ಬರುತ್ತೆ. ಕರ್ನಾಟಕ, ಮಹಾರಾಷ್ಟ್ರ, ಒಡಿಶಾ, ಇನ್ನು ಪುದುಚೇರಿ, ತಮಿಳುನಾಡು, ತ್ರಿಪುರಾ, ಉತ್ತರ ಪ್ರದೇಶ ಹೀಗೆ ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ. 2ನೇ ಹಂತದಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಭಾಗಿಯಾಗುವಂತಹ ರಾಜ್ಯಗಳಿವು. ಪಶ್ಚಿಮ ಬಂಗಾಳವು ಕೂಡ 2ನೇ ಹಂತದಲ್ಲಿ ಸೇರ್ಪಡೆಯಾಗಿದೆ. ಇನ್ನು 3ನೇ ಹಂತದ ಚುನಾವಣೆ ನಡೆಯುವಂತಹ ರಾಜ್ಯಗಳು ಯಾವುದು, ಒಟ್ಟು ಎಷ್ಟು ಕ್ಷೇತ್ರ ಅಂತ ನೋಡ್ತಾ ಹೋದ್ರೆ ಏಪ್ರಿಲ್ 23ನೇ ತಾರೀಕು 3ನೇ ಹಂತದ ಮತದಾನ ನಡೆಯುತ್ತೆ. 3ನೇ ಹಂತದಲ್ಲೂ ಕೂಡ ಒಟ್ಟು 14 ರಾಜ್ಯಗಳ 115 ಕ್ಷೇತ್ರಗಳಿಗೆ ಇಲ್ಲಿ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. 3ನೇ ಹಂತದಲ್ಲಿ ಇರುವಂತಹ ರಾಜ್ಯಗಳು ಯಾವುದು ಅಂತ ನೋಡ್ತಾ ಹೋದ್ರೆ ಅಸ್ಸಾಂ, ಬಿಹಾರ, ಛತ್ತೀಸ್ಗಢ ಜೊತೆಗೆ ದಾದ್ರಾ ಮತ್ತು ನಗರ್ ಹವೇಲಿ, ದಿಯು ಮತ್ತು ದಮನ್ ಇವೆಲ್ಲವೂ ಕೂಡ ಕೇಂದ್ರಾಡಳಿತ ಪ್ರದೇಶಗಳು. ರಾಜ್ಯ ಜೊತೆಗೆ ಕೇಂದ್ರಾಡಳಿತ ಪ್ರದೇಶ ಎರಡೂ ಸೇರಿಸಿ ಚುನಾವಣೆಯನ್ನು ನಡೆಸಲಾಗ್ತಾ ಇದೆ. ಗೋವಾ, ಗುಜರಾತ್, ಜಮ್ಮು ಕಾಶ್ಮೀರ ಮತ್ತು ಕರ್ನಾಟಕವೂ ಕೂಡ 3ನೇ ಹಂತದಲ್ಲಿ ಚುನಾವಣೆ ನಡೆಯುವಂತಹ ರಾಜ್ಯಗಳಾಗಿದೆ. ಇದರ ಜೊತೆಗೆ ಕೇರಳ, ಮಹಾರಾಷ್ಟ್ರ, ಒಡಿಶಾ, ಉತ್ತರ ಪ್ರದೇಶ ಸೇರಿದಂತೆ ಇನ್ನೂ ಬೇರೆ ಬೇರೆ ರಾಜ್ಯಗಳಿದೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ 3ನೇ ಹಂತದ ಮತ ನಡೆಯುತ್ತೆ. 3ನೇ ಹಂತದಲ್ಲೂ ಕೂಡ ಪಶ್ಚಿಮ ಬಂಗಾಳ ಪ್ರತಿ ಹಂತದಲ್ಲೂ ಕೂಡ ಇದೆ. ಇನ್ನು 4ನೇ ಹಂತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ ಅಂತ ನೋಡ್ತಾ ಹೋದ್ರೆ ಏಪ್ರಿಲ್ 29 4ನೇ ಹಂತದ ಮತದಾನ ನಡೆಯುವಂತಹ ದಿನಾಂಕ. ಅದು 4ನೇ ಹಂತದಲ್ಲಿ ಚುನಾವಣೆ ನಡೆಯುವಂತಹ ರಾಜ್ಯಗಳು ಒಟ್ಟು ಎಷ್ಟು ಅಂತ ಕೇಳ್ತಾ ಹೋದ್ರೆ 9 ರಾಜ್ಯಗಳ 71 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಾ ಹೋಗುತ್ತೆ. 4ನೇ ಹಂತದಲ್ಲಿ ಭಾಗವಹಿಸುವಂತಹ 4ನೇ ಹಂತದಲ್ಲಿ ಚುನಾವಣೆ ನಡೆಯುವಂತಹ ರಾಜ್ಯಗಳು ಯಾವುದು ಅಂತ ನೋಡ್ತಾ ಹೋದ್ರೆ ಬಿಹಾರ, ಜಮ್ಮು ಕಾಶ್ಮೀರ, ಒಡಿಶಾ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಹೀಗೆ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಏಪ್ರಿಲ್ 29ಕ್ಕೆ ಮತದಾನ ನಡೆಯುತ್ತೆ. ಇದು 4ನೇ ಹಂತ. ಇನ್ನು 5ನೇ ಹಂತದ ಮತದಾನ ಯಾವತ್ತು ನಡೆಯುತ್ತೆ ಅಂತ ನೋಡ್ತಾ ಹೋದ್ರೆ ಮೇ 6ನೇ ತಾರೀಕು 5ನೇ ಹಂತದ ಮತದಾನ ನಡೆಯುತ್ತೆ. ಇಲ್ಲಿ ಒಟ್ಟು ಎಷ್ಟು ಕ್ಷೇತ್ರಗಳಲ್ಲಿ ನೋಡ್ತಾ ಹೋದ್ರೆ 7 ರಾಜ್ಯಗಳ 51 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಇನ್ನು 5ನೇ ಹಂತದಲ್ಲಿ ಬಿಹಾರ, ಜಮ್ಮು ಕಾಶ್ಮೀರ ಯಾವ್ಯಾವ ರಾಜ್ಯಗಳು ಅಂತ ನೋಡ್ತಾ ಹೋಗ್ತಾ ಇದೀವಿ. 5ನೇ ಹಂತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಜಾರ್ಖಂಡ ಇದೆ,
ಮಧ್ಯಪ್ರದೇಶ ಇದೆ, ರಾಜಸ್ಥಾನ ಇದೆ. ಈ ರಾಜ್ಯಗಳಲ್ಲಿ 5ನೇ ಹಂತದ ಚುನಾವಣೆ ನಡೆಯುತ್ತೆ. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳದಲ್ಲೂ ಕೂಡ 5ನೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಇನ್ನು ಮೇ 12ನೇ ತಾರೀಕಿನಂದು 6ನೇ ಹಂತದ ಮತದಾನ ನಡೆಯುತ್ತೆ. 6th ಫೇಸ್ ಎಲೆಕ್ಷನ್ ಇದು. 6ನೇ ಹಂತದ ಮತದಾನ ಮೇ 12ನೇ ತಾರೀಕು ನಡೆಯುತ್ತೆ. 6ನೇ ಹಂತದಲ್ಲಿ 7 ರಾಜ್ಯಗಳ 59 ಕ್ಷೇತ್ರಗಳಿಗೆ ಇಲ್ಲಿ ಚುನಾವಣೆ ನಡೆಯುತ್ತೆ. ಒಟ್ಟು 7 ರಾಜ್ಯಗಳಲ್ಲಿ 6ನೇ ಹಂತದಲ್ಲಿ ಬಿಹಾರ ಇದೆ, ದೆಹಲಿ ಇದೆ, ಹರಿಯಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿದೆ. ಯಾವುದು ಅಂತ ನೋಡ್ತಾ ಹೋದ್ರೆ ಜಾರ್ಖಂಡ ಇದೆ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಹೀಗೆ ಒಟ್ಟು 7 ರಾಜ್ಯಗಳ ಚುನಾವಣೆ 6ನೇ ಹಂತದಲ್ಲಿ ನಡೆಯುತ್ತೆ. ಪಶ್ಚಿಮ ಬಂಗಾಳವು ಕೂಡ 6ನೇ ಹಂತದಲ್ಲೂ ಇದೆ. ಪಶ್ಚಿಮ ಬಂಗಾಳ, ಬಿಹಾರ ಜೊತೆಗೆ ಉತ್ತರ ಪ್ರದೇಶ 7 ಹಂತಗಳಲ್ಲಿ ಚುನಾವಣೆ ನಡೆಯುವಂತಹ ರಾಜ್ಯಗಳಿವು. ಇನ್ನು ಮೇ 19ನೇ ತಾರೀಕು 7ನೇ ಹಂತದ ಮತದಾನ ಜೊತೆಗೆ ಕೊನೆಯ ಹಂತದ ಮತದಾನ ಮೇ 19ನೇ ತಾರೀಕು ನಡೆಯುತ್ತೆ. 7ನೇ ಹಂತದಲ್ಲಿ 8 ರಾಜ್ಯಗಳ 59 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಯಾವ್ಯಾವುದು ಆ 8 ರಾಜ್ಯಗಳು ಅಂತ ನೋಡ್ತಾ ಹೋದ್ರೆ 7ನೇ ಹಂತದಲ್ಲಿ ಬಿಹಾರ ಇದೆ, ಚಂಡೀಗಢ ಇದೆ, ಪಂಜಾಬ್ ಜೊತೆಗೆ ಹಿಮಾಚಲ ಪ್ರದೇಶ್, ಜಾರ್ಖಂಡ, ಮಧ್ಯಪ್ರದೇಶ, ಹೀಗೆ ಒಟ್ಟು 7 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ಅಲ್ಲಿ ಯಾವ್ಯಾವ ರಾಜ್ಯಗಳು ಭಾಗಿಯಾಗ್ತವೆ, ಕೊನೆ ಹಂತದ ಚುನಾವಣೆ ನಡೆಯುವಂತ ರಾಜ್ಯಗಳಿದು. ಅಗೇನ್ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಒಟ್ಟು 7 ಹಂತಗಳಲ್ಲಿ ನಡೆಯುವಂತ ಮತದಾನದ ಪ್ರಕ್ರಿಯೆ ಇದು. ಇನ್ನು ಮೋಹನ್ ಲಿಂಬಿಕೆ ಅವರು ಮಾತನಾಡ್ತಾ ಇದ್ರು, ಎಲ್ಲ ಹನುಮಂತಯ್ಯನವರು ಕೇಳಿದಂತಹ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ರು. ಲಿಂಬಿಕೆ ಅವರೇ, ಒಂದು ವಿಚಾರವನ್ನ ಹನುಮಂತ ಅವರು ಹೇಳ್ತಾ ಇದ್ದಾರೆ, ನೀವು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಿ, 1 ಲಕ್ಷ ಕೋಟಿ ನಾವು ಆದಾಯ ಗಳಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲವೂ ಬಡವರಿಂದ ಲೂಟಿ ಹೊಡೆದಂಥದ್ದು. ಅಭಿವೃದ್ಧಿ ಅನ್ನುವಂತ ಹೆಸರಲ್ಲಿ 5 ವರ್ಷಗಳ ಕಾಲ ಬಡವರನ್ನ ನೀವು ಸಾಕಷ್ಟು ಕಾಡಿದಿರಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕೇಳಿ, ಬಡವರಿಗೆ ಏನಾದರೂ ಒಂದು ಎಡಿಷನಲ್ ಟ್ಯಾಕ್ಸ್ ಏನಾದರೂ ಹಾಕಿದರೆ GST ಈಗ 20%, 28% ಇದ್ದದ್ದನ್ನು 12%, 5%, 12% ಮಾಡಿರೋದ್ರಿಂದ ದಿ ಫೇಮಸ್ ಎಕನಾಮಿಕ್ಸ್ ಆಫ್ ದಿಸ್ ಕಂಟ್ರಿ ಅಪ್ರಿಸಿಯೇಟೆಡ್ ದಿ ಬಜೆಟ್ ಆಫ್ ಅವರ್ ಗೌರ್ಮೆಂಟ್ ರೀ. ಟೀಕೆ ಮಾಡೋದ್ರ ಸಲ ಟೀಕೆ ಮಾಡೋದು ಬೇಡ, ಅದು ಸ್ವಲ್ಪ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇದ್ದರೆ ಜನರು ಕೂಡ ನಂಬ್ತಾರೆ. ಈಗ ಒಂದು ಕಾಲಾವಕಾಶ ಇದೆ ಅವರಿಗೆ, 40 ದಿವಸ ಸಮಯ ಇದೆ ಈಗ ಹನುಮಂತಯ್ಯ ಅವ್ರಿಗೆ. ರಾಷ್ಟ್ರಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಅಡ್ಡಾಡಿ, ಕಾಶ್ಮೀರ ಒಂದು ಬಿಟ್ಟು, ಕಾಶ್ಮೀರದ ಎಲೆಕ್ಷನ್ ಅಸೆಂಬ್ಲಿ ಇಲ್ಲ, ಈ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಅಲ್ಲಿವರೆಗೆ ಅಡ್ಡಾಡಲಿ. ಅವ್ರು ಏನು ಹೇಳಬೇಕಾಗಿದೆ NDA ಬಗ್ಗೆ ಹೇಳಿ. ಜನರು ಕೂಡ ಬುದ್ಧಿವಂತರಿದ್ದಾರೆ. ಏನು ಟ್ಯಾಕ್ಸ್ ಇನ್ನೊಂದು ಲೋಕಸಭಾ ಚುನಾವಣಾ ನೀತಿ ಸಂಹಿತೆಯ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ, ಇವತ್ತಿನಿಂದಲೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ ನಿಗದಿ ಆಗಿರೋದ್ರಿಂದ ಅದರ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ, ನೀತಿ ಸಂಹಿತೆಯ ಎಫೆಕ್ಟ್. ಸರ್ಕಾರಿ ಕಾರನ್ನ ಬಿಟ್ಟು ಖಾಸಗಿ ಕಾರನ್ನ ಬಳಸಬೇಕು. ಸರ್ಕಾರಿ ಕಾರು ಬಳಸದ UT ಖಾದರ್ ಹಾಗೂ ಜಯಮಾಲಾ ಇಬ್ಬರು ಕೂಡ ನೀತಿ ಸಂಹಿತೆ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಂಕ ನಿಗದಿಯಾಗಿದೆ. ಈ ಕಾರಣಕ್ಕಾಗಿ ಸರ್ಕಾರಿ ಕಾರ್ನಲ್ಲಿ ಅವರು ಬಂದಿದ್ರು, ಆದರೆ ತೆರಳುವಂತಹ ಸಂದರ್ಭದಲ್ಲಿ ಖಾಸಗಿ ಕಾರ್ನಲ್ಲಿ ಅವರು ಪ್ರಯಾಣಿಸ್ತಾ ಇದ್ದಾರೆ. ಇದು ನೀತಿ ಸಂಹಿತೆಯ ಎಫೆಕ್ಟ್. ಇದು ಲೋಕಸಭಾ ಚುನಾವಣೆ ದಿನಾಂಕ ನಿಗದಿ ಆಗುವಂತಹ ಸಂದರ್ಭದಲ್ಲೇ ಚುನಾವಣಾ ಆಯುಕ್ತರು ಹೇಳ್ತಾ ಇದ್ರು, ಇವತ್ತಿನಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿ ಆಗುತ್ತೆ ಅಂತ. ಈ ಕಾರಣಕ್ಕಾಗಿ ಸರ್ಕಾರಿ ಕಾರನ್ನ ಬಿಟ್ಟು ಖಾಸಗಿ ಕಾರನ್ನ ಹತ್ತಿ ಹೋಗ್ತಾ ಇದ್ದಾರೆ ಸಚಿವರು. ಯಾರ್ಯಾರು ಆ ಸಚಿವರು ಅಂತ ನೋಡ್ತಾ ಹೋದ್ರೆ ಒಬ್ರು UT ಖಾದರ್, ಮತ್ತೊಬ್ರು ಜಯಮಾಲಾ, ಇಬ್ರು ಕೂಡ ಖಾಸಗಿ ಕಾರನ್ನ ಹತ್ತಿ ಹೋಗ್ತಾ ಇದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಇದೊಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಚುನಾವಣಾ ನೀತಿ ಸಂಹಿತೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಖಾಸಗಿ ಕಾರ್ನಲ್ಲೇ ಅವರು ಓಡಾಡಬೇಕಾಗತ್ತೆ. ಜೊತೆಗೆ ಸರ್ಕಾರದಿಂದ ಬರುವಂತಹ ಒಂದಷ್ಟು ನೀತಿ ನಿಯಮಗಳೇನಿದೆ, ಚುನಾವಣಾ ಆಯೋಗದಿಂದ ಬರುವಂತಹ ನೀತಿ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗತ್ತೆ. ಅದರ ಮೊದಲ ಎಫೆಕ್ಟ್ ಈ ಚುನಾವಣಾ ಘೋಷಣೆ ಆದ ನಂತರದಲ್ಲಿ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಇಬ್ಬರು ಸಚಿವರು ತಮ್ಮ ಸರ್ಕಾರಿ ಕಾರನ್ನ ಬಿಟ್ಟು ಖಾಸಗಿ ಕಾರ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಯಾರು ಅವರಿಬ್ರು ಸಚಿವರು ಅಂತ ನೋಡ್ತಾ ಹೋದ್ರೆ ಒಬ್ರು UT ಖಾದರ್, ಮತ್ತೊಬ್ರು ಜಯಮಾಲಾ ಅವರು. ಇನ್ನು ಬಡವರ ಮೇಲೆ ಲೂಟಿಯನ್ನ ಮಾಡಿ ಬಡವರ ದುಡ್ಡನ್ನ, ಅಕೌಂಟ್ ನಲ್ಲಿ ಇದ್ದಂತಹ ದುಡ್ಡನ್ನ ಹೊಡೆದು ಅಭಿವೃದ್ಧಿ ಮಂತ್ರವನ್ನ ಬಿಜೆಪಿ ಹೇಳ್ತಾ ಇದೆ ಎನ್ನುವಂತ ವಿಚಾರವನ್ನ ಹನುಮಂತ ಅವರು ಹೇಳ್ತಾ ಇದ್ರು. ಜೊತೆಗೆ ಮೋಹನ್ ಲಿಂಬಿಕೆ ಅವರು ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಉತ್ತರವನ್ನ ಕೊಡ್ತಾ ಇದ್ರು. ಇನ್ನು ಪ್ರಸನ್ನ ಕುಮಾರ್ ಅವರಿದ್ದಾರೆ. ಏನು ವಿಚಾರ ಅಂತ ಇಲ್ಲಿ ಹೇಳ್ತಾ ಹೋದ್ರೆ, ಇಡೀ ದೇಶವ್ಯಾಪಿನಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಮಹಾಗಠಬಂಧನ್ ಅನ್ನುವಂತ ಒಂದು ವಿಚಾರವನ್ನ ಕಾಂಗ್ರೆಸ್ ಪ್ರಸ್ತಾಪ ಮಾಡಿದ್ರು ಕೂಡ ಅಲ್ಲಲ್ಲಿ ಮೈತ್ರಿ ಪಕ್ಷಗಳು ಈಗಾಗಲೇ ಕೈ ಬಿಟ್ಟು ಹೋಗುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ಆ ಬಗ್ಗೆ ಹನುಮಂತ ಅವರು ಹೇಳ್ತಾರೆ. ಜೊತೆಗೆ ಬಿಜೆಪಿ ಯಾವುದನ್ನ ಇಟ್ಕೊಂಡು ಇಡೀ ದೇಶವ್ಯಾಪಿ ಪ್ರಚಾರಕ್ಕೆ ಹೋಗುತ್ತೆ, ಬಿಜೆಪಿ ಅವರ ಬಳಿಯಲ್ಲೂ ಕೂಡ ಕೇಳ್ತೀನಿ. ನಿಗದಿಯಾಗಿದೆ, ಮಹಾಸಮರ ಫಿಕ್ಸ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗಿನ ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗ್ತಾ ಇದ್ವಿ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯೊಂದು ಹಬ್ಬವಿದ್ದಂತೆ. ಚುನಾವಣೆ ದಿನಾಂಕ ನಿಗದಿಯಾದ ಬೆನ್ನಲ್ಲೇ ಪ್ರಧಾನಿ ಮೋದಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಟ್ವೀಟ್ ಇದು.
ಚುನಾವಣೆ ಅನ್ನುವಂಥದ್ದು, ಲೋಕಸಭೆ ಚುನಾವಣೆ ಅನ್ನುವಂಥದ್ದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಹಬ್ಬ ಇದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತದಾರರಿಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ಅಂತ. ಮೊದಲ ಬಾರಿ ಮತ ಹಾಕುವವರು ಹಕ್ಕು ಚಲಾಯಿಸಿ. ಯಾರು ಮೊದಲನೇ ಬಾರಿಗೆ ಮತ ಹಾಕೋದಕ್ಕೆ ಬರ್ತಾ ಇದ್ರು ನಿಮ್ಮ ಹಕ್ಕನ್ನು ಚಲಾಯಿಸಿ. 2014ರಲ್ಲಿ ದೇಶದ ಆತ್ಮವಿಶ್ವಾಸ ಕಡಿಮೆಯಾಗಿತ್ತು. ಈಗ ದೇಶದ ಆತ್ಮವಿಶ್ವಾಸ ಸಕಾರಾತ್ಮಕವಾಗಿ ಹೆಚ್ಚಾಗ್ತಾ ಇದೆ. ಪಾಸಿಟಿವ್ ಆಗಿ ನಡೀತಾ ಇದೆ ಸರ್ಕಾರದ ಈ ವಿಚಾರ ಅನ್ನುವಂಥದ್ದನ್ನ ಮೋದಿ ಅವರು ಟ್ವೀಟ್ ಮಾಡೋ ಮೂಲಕ ಒಂದು ವಿಚಾರವನ್ನ ಹೇಳಿದ್ದಾರೆ. ಇಲ್ಲಿ ಮೊದಲ ಬಾರಿಗೆ ಮತ ಹಾಕುವಂಥವ್ರು ಯಾರಿದ್ದೀರಿ, ಮೊದಲನೇ ಬಾರಿಗೆ ಮತಗಟ್ಟೆಗೆ ಬರುವಂತ ಮತದಾರರು ಯಾರಿದ್ದೀರಿ, ನಿಮ್ಮ ಹಕ್ಕನ್ನು ಚಲಾಯಿಸಿ, ಯಾವುದೇ ಕಾರಣಕ್ಕೂ ಕೂಡ ಬಿಡಬೇಡಿ ಅನ್ನುವಂಥ ವಿಚಾರವನ್ನ ಅಲ್ಲಿ ಮೋದಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನ ಮಾಡಿ ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಯುವಂತಹ ಅತಿ ದೊಡ್ಡ ಹಬ್ಬ ಇದು ಚುನಾವಣೆ ಅನ್ನುವಂಥದ್ದು. ಆ ಹಬ್ಬದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಅನ್ನುವಂಥ ಮನವಿಯನ್ನ ಪ್ರಧಾನಿ ಮೋದಿ ಅವರು ಮಾಡಿದ್ದಾರೆ. ಒಂದು ಟ್ವೀಟ್ ಮಾಡಿದ್ದಾರೆ. ಚುನಾವಣೆ ದಿನಾಂಕ ನಿಗದಿಯಾದ ಬೆನ್ನಲ್ಲೇ ಮಾಡಿರುವಂತಹ ಟ್ವೀಟ್ ಇದು. ಚುನಾವಣೆ ಎನ್ನುವಂಥ ಈ ಹಬ್ಬದಲ್ಲಿ ಭಾಗಿಯಾಗುವ ಮೂಲಕ ಮೊದಲ ಬಾರಿ ಚುನಾವಣೆಯಲ್ಲಿ ಮತ ಹಾಕೋದಕ್ಕೇನು 1.5 ಕೋಟಿ ಜನ ಮತದಾರಿದ್ದಾರೆ. ಈ ಬಾರಿ ಫಸ್ಟ್ ಟೈಮ್ ವೋಟರ್ಸ್ ಅವರು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬೇರೆ ಬೇರೆ ಚುನಾವಣೆಯಲ್ಲಿ ಮತ ಹಾಕಿರ್ಬೋದು. ಆದರೆ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ 1.5 ಕೋಟಿಯಷ್ಟು ಹೊಸ ಮತದಾರಿದ್ದಾರೆ. ಅವರು ಚುನಾವಣೆಯಲ್ಲಿ ಬಂದು ಭಾಗಿಯಾಗಿ ಎನ್ನುವಂಥ ಮನವಿಯನ್ನ ಪ್ರಧಾನಿ ಮೋದಿ ಮಾಡ್ತಾ ಇದ್ದಾರೆ. ಇನ್ನು ಮಹಾಸಮರಕ್ಕೆ ದಿನಾಂಕ ನಿಗದಿಯಾದ ಬೆನ್ನಲ್ಲೇ ರಾಜಕೀಯ ನಾಯಕರು ತಮ್ಮದೇ ಆದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ತಾವು ಚುನಾವಣೆಗೆ ಸಿದ್ಧರಾಗಿದ್ದೀವಿ, ತಮ್ಮ ಪಕ್ಷ ಸಿದ್ಧವಾಗಿದೆ, ಯಾವ ರೀತಿಯಾಗಿ ಜನರ ಬಳಿಯಲ್ಲಿ ಹೋಗಿ ನಾವು ಪ್ರಚಾರವನ್ನ ಮಾಡ್ತೀವಿ ಅಂತ ಬೇರೆ ಬೇರೆ ನಾಯಕರು ಮಾತನಾಡಿದ್ದಾರೆ. ಏನೆಲ್ಲ ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಕರ್ನಾಟಕದಲ್ಲಿ ಚುನಾವಣೆ 2 ಹಂತದಲ್ಲಿ ನಡೀತದೆ. ಒಂದು ಹಂತ 18ನೇ ತಾರೀಕು ಏಪ್ರಿಲ್, ಎರಡನೇ ಹಂತ ಏಪ್ರಿಲ್ 23. ಇನ್ನು ಉಳಿದಿರೋದು 35 ದಿನಗಳು ಮಾತ್ರ. ಈ 35 ದಿನಗಳು ತಾವೆಲ್ಲರೂ ಕೂಡ ವಿಶ್ರಾಂತಿ ತಗೊಳಕ್ ಹೋಗಬಾರ್ದು, ವಿರಮಿಸಬಾರ್ದು. ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಜನರನ್ನ ಜಾಗೃತಿಗೊಳಿಸಿ ಮತಗಟ್ಟೆಗೆ ಬರಾಗ್ ಮಾಡಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿಸ್ಲಿಕ್ಕೆ ಅವರನ್ನ ಪ್ರೇರೇಪಿಸಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾರೆ. ಕರ್ನಾಟಕದಲ್ಲಿ 2 ಹಂತದ ಚುನಾವಣೆ ನಡೀತಾ ಇದೆ. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಬ್ಬ, ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ. ಸೊ ಅನೌನ್ಸ್ ಆಗಿದೆ 2 ಹಂತದಲ್ಲಿ. ಖಂಡಿತ ನಾವೆಲ್ಲ ಭಾಳ ಶಾಂತ ರೀತಿಯಿಂದ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಒಂದು ಜಾತ್ಯತೀತ ತತ್ವ ಉಳ್ಕೊಳ್ಬೇಕು ಅಂತೇಳಿ ನಾವೆಲ್ಲ ಎಲೆಕ್ಷನ್ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ 2 ಫೇಸ್ ಬೇಕಾಗುತ್ತೆ. 28 ಕ್ಷೇತ್ರದಲ್ಲಿ ಚುನಾವಣೆ ಇರೋದ್ರಿಂದ ಅದು ಚುನಾವಣೆ ಕಮಿಷನ್ಗೆ ಬಿಟ್ಟಿರೋದು, ಎಲೆಕ್ಷನ್ ಕಮಿಷನ್ ಬಿಟ್ಟಿರೋದು. ಅವರೆಲ್ಲ ಅನುಕೂಲಗಳು ಅನಾನುಕೂಲಗಳು ನೋಡಿ ಮಾಡ್ತಾರೆ. ಅದು ಅವ್ರ ನಿರ್ಣಯ ಒಳ್ಳೆಯ ನಿರ್ಣಯ. 2 ಫೇಸ್ ಆದ್ರೂ ಒಳ್ಳೆಯದೇ. ಕೆಲವು ನಿರ್ಣಯಗಳು ಭಾಳ ಒಳ್ಳೆಯದಿದೆ. ಸೋಷಿಯಲ್ ಮೀಡಿಯಾ ಮೇಲೆ ಕೆಲವು ನಿರ್ಬಂಧನೆಗಳನ್ನ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರಗಳು ಮಾಡೋರಿಗೆ ಸ್ವಲ್ಪ ಕಠಿಣವಾದ ನಿರ್ಬಂಧನೆಗಳಿದೆ. ಆದ್ದರಿಂದ ಅದು ಭಾಳ ಒಳ್ಳೆಯದು. ಸುಳ್ಳು ಪ್ರಚಾರಕ್ಕೆ ಒಂದು ಕಡಿವಾಣ ಬೀಳುತ್ತೆ. ಸೇನೆ ವಿಚಾರಗಳನ್ನು ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಳ್ಬಾರ್ದು ಅಂತ ಅದು ಒಳ್ಳೆಯ ವಿಚಾರವೇ. ಎಲ್ಲದಕ್ಕಿಂತ ಒಳ್ಳೆ ಮಹತ್ವವಾದ ನಿರ್ಣಯ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಕೆಲವು ನಿರ್ಬಂಧನೆಗಳು ಹಾಕಿರ್ತಕ್ಕಂಥದ್ದು ಭಾಳ ಒಳ್ಳೆಯ ವಿಚಾರ. ಯಾಕಂದರೆ ಸುಳ್ಳು ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು ನಿಲ್ಲುತ್ತೆ. ಇನ್ನು 3 ರಾಜ್ಯಗಳಲ್ಲಿ ಬರೋಬ್ಬರಿ 7 ಹಂತಗಳಲ್ಲೂ ಕೂಡ ಮತ ನಡೆಯುತ್ತೆ. ಆಗ್ಲಿಂದ ಒಂದಷ್ಟು ಕುತೂಹಲ ಕೆರಳಿಸಿರುವಂತಹ ಅಂಶ ಇದು. 3 ರಾಜ್ಯಗಳಿದೆ. ಆ 3 ರಾಜ್ಯಗಳಲ್ಲಿ 7 ಹಂತಗಳಲ್ಲೂ ಕೂಡ ಚುನಾವಣೆ ನಡೆಯುತ್ತೆ. 7 ಹಂತದಲ್ಲೂ ಆ 3 ರಾಜ್ಯಗಳು ಭಾಗಿಯಾಗ್ತವೆ. 3 ರಾಜ್ಯಗಳ ಚುನಾವಣೆ 7 ಹಂತಗಳು ನಡೆಯುತ್ತೆ. ಯಾವ 3 ರಾಜ್ಯ ಅಂತ ನೋಡ್ತಾ ಹೋದ್ರೆ ಒಂದು ಬಿಹಾರ, ಮತ್ತೊಂದು ಉತ್ತರ ಪ್ರದೇಶ, ಇನ್ನೊಂದು ಪಶ್ಚಿಮ ಬಂಗಾಳ. 3 ರಾಜ್ಯಗಳಲ್ಲಿ 7 ಹಂತಗಳಲ್ಲಿ ಮತದಾನ ನಡೆಯುತ್ತೆ. 7 ಹಂತಗಳಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ. ಬರೋಬ್ಬರಿ 7 ಹಂತಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಯಾಕಂದ್ರೆ ದೊಡ್ಡದಾದಂತಹ ರಾಜ್ಯಗಳು, ಜೊತೆಗೆ ಒಂದಷ್ಟು ಸೂಕ್ಷ್ಮ ಮತದಾನ ಕೇಂದ್ರಗಳನ್ನ ಹೊಂದಿರುವಂತಹ ರಾಜ್ಯಗಳು. ಅಲ್ಲಿ ಒಂದೇ ಹಂತದಲ್ಲಾಗ್ಲಿ ಅಥವಾ 2 ಹಂತದಲ್ಲಾಗ್ಲಿ ಚುನಾವಣೆ ನಡೆಸೋದಕ್ಕೆ ಭಾರಿ ಕಷ್ಟ ಆಗುತ್ತೆ ಅನ್ನುವಂಥ ವಿಚಾರವನ್ನ ನೋಡ್ತಾ ಹೋಗ್ತಾ ಇದ್ವಿ. ಈ ಕಾರಣಕ್ಕಾಗಿ 3 ರಾಜ್ಯಗಳಲ್ಲಿ ಒಟ್ಟು 7 ಹಂತಗಳಲ್ಲಿ ಚುನಾವಣೆಯನ್ನ ನಡೆಸೋದಕ್ಕೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ನಿರ್ಧರಿಸಿದೆ. ಆ 3 ರಾಜ್ಯಗಳು ಯಾವುದು ಅಂತ ನೋಡ್ತಾ ಹೋದ್ರೆ ಒಂದು ಪಶ್ಚಿಮ ಬಂಗಾಳ, ಇನ್ನೊಂದು ಬಿಹಾರ. ಈ 3 ರಾಜ್ಯಗಳಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ವಿ 7 ಹಂತಗಳಲ್ಲಿ
ಚುನಾವಣೆ ನಡೆಯುತ್ತೆ. ಅಲ್ಲಿ ಮತದಾನ 7 ಹಂತಗಳು ನಡೆಯುತ್ತೆ. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಹಾಗೂ ಬಿಹಾರದಲ್ಲಿ ನಡೆಯುವಂತಹ ಚುನಾವಣಾ ಪ್ರಕ್ರಿಯೆ ಇದು. ಉತ್ತರ ಪ್ರದೇಶದಲ್ಲಿ ಒಟ್ಟು 80 ಲೋಕಸಭಾ ಕ್ಷೇತ್ರಗಳಿವೆ. ಅಲ್ಲಿ ಒಂದೇ ಕಾಲಕ್ಕೆ ಅಥವಾ ಏಕಕಾಲಕ್ಕೆ ಚುನಾವಣೆ ನಡೆಸುವಂಥದ್ದು ಭಾರಿ ಕಷ್ಟ. ಈ ಕಾರಣಕ್ಕಾಗಿ ಅಲ್ಲಿ ಒಟ್ಟು 3 ಹಂತಗಳಲ್ಲಿ ಚುನಾವಣೆಯನ್ನು ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. ಆಗ್ಲೇ ನೋಡ್ತಾ ಇದ್ವಿ, ಮೋಹನ್ ಲಿಂಬಿಕೆ ಅವರು ಒಂದಷ್ಟು ವಿಚಾರವನ್ನ ಹೇಳ್ತಾ ಇದ್ರು. ಯಾವ ರೀತಿಯಾಗಿ ಬಿಜೆಪಿ 5 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದೆ, ಜೊತೆಗೆ ಈ ಬಾರಿ ಚುನಾವಣೆಗೆ ಯಾವ ರೀತಿಯಾಗಿ ಪ್ರಚಾರ ಕಾರ್ಯವನ್ನು ಆರಂಭಿಸ್ತೀವಿ ಅಂತ ಮೋಹನ್ ಲಿಂಬಿಕೆ ಅವರನ್ನು ಮಾತಾಡ್ತೀನಿ. ಪ್ರಸನ್ನ ಕುಮಾರ್ ಅವರೇ, ನೋಡ್ತಾ ಇದ್ವಿ ಆಗ್ಲೇ 2 ಪಕ್ಷಗಳ ಆರೋಪ ಪ್ರತ್ಯಾರೋಪಗಳನ್ನು, ನೀವು ಹಿಂಗ್ ಮಾಡಿದ್ರಿ, ನಾವು ಹಂಗ್ ಮಾಡಿದ್ವಿ ಅಂತ. ಚುನಾವಣೆಯಲ್ಲಿ ಮುಖ್ಯ ಆಗುವಂತ ಅಂಶ ಯಾವುದು ಅಂತ, ಈ ಜನರ ಬಳಿಯಲ್ಲಿ ಹೋದಾಗ ಮತದಾನ ಕೇಳೋದು, ಇವರು ಕೆಲಸ ಸರಿಯಾಗಿ ಮಾಡಿಲ್ಲ ಅನ್ನುವಂಥ ಮತದಾನ ಕೇಳುವಂಥ ಅಂಶ ಪ್ರಮುಖ ಆಗುತ್ತೋ, ಅಥವಾ ಇಷ್ಟೊಂದು ಕೆಲಸಗಳನ್ನು ನಾವು ಮಾಡಿದೀವಿ ಅನ್ನುವಂಥ ಆಡಳಿತ ಪಕ್ಷದ ಮಾತು ಮುಖ್ಯ ಆಗುತ್ತೋ ಅಂತ? ಈಗ ಆನಂದ್, ನಾನು ಆವಾಗಲೇ ಆರಂಭದಲ್ಲೇ ಹೇಳಿದೆ, ಹೌದು, ಕಳೆದ 5 ವರ್ಷಗಳಲ್ಲಿ ಸ್ಥಾನಗಳ ಬದಲಾಗಿದೆ. ನಿಜ. ಅವತ್ತು ಬಿಜೆಪಿ ಅಟ್ಯಾಕಿಂಗ್ ಸ್ಥಾನದಲ್ಲಿತ್ತು, ಹೌದು, ಕಾಂಗ್ರೆಸ್ನವರು ರಿಸೀವಿಂಗ್ ಎಂಡಲ್ಲಿದ್ದರು. ಇವತ್ತ ರಿವರ್ಸ್ ಆಗಿದೆ. ಅದು ಕಾಂಗ್ರೆಸ್ ಅಟ್ಯಾಕಿಂಗ್ ಅಲ್ಲಿ ಇರ್ತಾರೆ, ಬಿಜೆಪಿ ರಿಸೀವಿಂಗ್ ಎಂಡಲ್ಲಿ ಇರ್ತಾರೆ. ನಿಜ. ಯಾವತ್ತು ಅಧಿಕಾರದಲ್ಲಿ ಯಾರು ಇರ್ತಾರೆ ಅವ್ರಿಗೆ ಪ್ರಶ್ನೆ ಸಹಜವಾಗಿ ಅವ್ರಿಗೆ ಬರ್ತದೆ, ಉತ್ತರ ಅವ್ರು ಕೊಡಬೇಕಾಗ್ತದೆ. ಹೌದು, ತಾವೇನು ಮಾಡಿದ್ದೀವಿ ಅಂತ. ನಾವು ಹಿಂದಿಂದೆಲ್ಲ ಹೇಳ್ತಾ ಕೂತ್ಕೊಳ್ಳಿಕ್ಕಲ್ಲ. ಜನರಿಗೆ ಏನಾಗ್ತದೆ, ನೀವು ಕಳೆದ 5 ವರ್ಷಗಳಲ್ಲಿ ಏನು ಮಾಡಿರ್ತೀರಿ, ಜನರಿಗೆ ಏನು ರೀಚ್ ಆಗಿರ್ತದೆ, ಅದನ್ನು ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ. ಹೌದು, ನೀವೇನೇ ಮನವರಿಕೆ ಮಾಡಿಕೊಟ್ರು ಅಥವಾ ಪ್ರತಿಪಕ್ಷಗಳು ಏನೇ ಹೇಳಿದ್ರು, ಎಂಡ್ ಆಫ್ ದ ಡೇ ಫಲಾನುಭವಿಗಳ್ಯಾರೋ ಜನರು. ನಿಜ. ಸರ್ಕಾರದ ಸಾಧನೆಗಳು ಏನಾದ್ರು ಇದ್ರೆ ಅವ್ರಿಗೆ ತಲುಪಿರ್ತದೆ, ತೀರ್ಮಾನಗಳು ಒಳ್ಳೆಯದು ಇದ್ದರೆ ಅವ್ರಿಗೆ ತಲುಪಿರ್ತದೆ, ಅದರಿಂದ ಏನಾದ್ರು ದುಷ್ಪರಿಣಾಮ ಆಗಿದ್ರೆ ಅವ್ರಿಗೆ ತಲುಪಿರ್ತದೆ. ನಿಜ. ಸೊ ಹಾಗಾಗಿ ಮತದಾರರಿಗೆ ಇಲ್ಲಿ ಬಹಳ ಸ್ಪಷ್ಟವಾಗಿರ್ತದೆ. ಯಾರು ಏನೇ ಹೇಳಿದ್ರು ಇವರು ಮಾತಾಡ್ಬೋದು, ಆರೋಪ ಪ್ರತ್ಯಾರೋಪಗಳು ಮಾಡ್ಬೋದು, ಆದರೆ ಜನರಿಗೆ ಅಥವಾ ಮತದಾರರಿಗೆ ಸ್ಪಷ್ಟವಾಗಿ ಅದು ಗೊತ್ತಿರ್ತದೆ, ಲಾಭ ಏನು ನಷ್ಟ ಏನು ಅಂತ. ಸರ್ಕಾರದ ತೀರ್ಮಾನಗಳಿಂದ ಆಗಿರ್ತಕ್ಕಂಥ ಇದ್ರಿಂದ ನಮ್ಗೇನು ತಲುಪಿದೆ, ಏನು ತಲುಪಿಲ್ಲ ಅನ್ನೋದು. ಹಾಗಾಗಿ ನೀವು ಬರೀ ಆರೋಪ ಪ್ರತ್ಯಾರೋಪದಿಂದ ಬಚಾವಾಗ್ಲಿಕ್ಕೆ ಆಗೋದಿಲ್ಲ. ಜನರಿಗೆ ಸರಿಯಾದ ಉತ್ತರಗಳನ್ನ ಕೊಡಬೇಕಾಗ್ತದೆ. ಅದು ಯಾರು ಅಧಿಕಾರದಲ್ಲಿ ಇದ್ರೂ ಅದ್ರ ಜವಾಬ್ದಾರಿಯೂ ಸಹ ಅದು. ನಾವೇನು ಮಾಡಿದ್ದೀವಿ, ಏನು ತಲುಪಿಸಿದೀವಿ ಅನ್ನೋದನ್ನ ಹೇಳಬೇಕು. ಅದೇ ರೀತಿ ಕೇಳೋ ಅಧಿಕಾರ ಪ್ರತಿಪಕ್ಷಗಳಿಗೆ ಇದ್ದೇ ಇರ್ತದೆ. ಅದೇ ರೀತಿ ಚುನಾವಣಾ ಸಂದರ್ಭದಲ್ಲಿ ಜನರಿಗೂ ಸಹ ಇರ್ತದೆ. ನಿಜ. ಬೇರೆ ಸಂದರ್ಭದಲ್ಲಿ ಜನರಿಗೆ ಸಿಗೋದಿಲ್ಲ ಅವಕಾಶ. ಆದ್ರೆ ಇಲ್ಲಿ ಕ್ವಶನ್ ಮಾಡುವಂತ ಅಧಿಕಾರ, ತಮ್ಮ ತೀರ್ಪನ್ನು ಕೊಡ್ತಾರೆ ಚುನಾವಣಾ ಸಂದರ್ಭದಲ್ಲಿ ಮತದಾರರಿಗಿದೆ. ಅವ್ರಿಗೆ ಸಿಕ್ಕ 5 ವರ್ಷಕ್ಕೊಂದ್ಸಲ ಅವಕಾಶ ಇದು. ರಾಜಕೀಯ ಪಕ್ಷಗಳಿಗೆ ಪ್ರತಿದಿನ ಸಿಗ್ತದೆ ಆರೋಪ ಪ್ರತ್ಯಾರೋಪಗಳು. ಜನ ಎಲ್ಲಿ ಮಾಡಬೇಕು, ಜನರಿಗೆ ಅವ್ರಿಗೆ ಆದ ತೀರ್ಮಾನ ಮಾಡಿ, ಇವ್ರು ಸರ್ಕಾರ ಇರ್ತಕ್ಕಂಥವ್ರು ಹೇಳೋದು ಸರಿನೋ, ಪ್ರತಿಪಕ್ಷಗಳು ಹೇಳೋದು ಸರಿನೋ ಅಂತ ತೀರ್ಮಾನ ಮಾಡಿ ಉತ್ತರ ಕೊಡುವಂಥ ಅವಕಾಶ ಇರ್ತಕ್ಕಂಥದ್ದು ಜನರಿಗೆ ಒಂದೇ ದಿನ ಸಿಗೋದು. ಅದನ್ನ ಬಳಸ್ಕೊಡ್ಲಿಕ್ಕೆ ಇದು. ಆಮೇಲೆ ಈ ಬಾರಿ ಚುನಾವಣೆಯಲ್ಲಿ ನೋಡಿ, ಹೆಚ್ಚು ಕಡಿಮೆ 90 ಕೋಟಿ ಜನ ಇದ್ದಾರೆ. 90 ಕೋಟಿ ಮತದಾರರಿದ್ದಾರೆ. 90 ಕೋಟಿ ಮತದಾರರಲ್ಲಿ 8.5 ಕೋಟಿ ಜನ ಸರಿಸುಮಾರು ಹೊಸ ಮತದಾರರಿದ್ದಾರೆ. ಅಂದ್ರೆ 10%. ಅಂದ್ರೆ ಯಂಗ್ಸ್ಟರ್ಸ್ ಇವರೆಲ್ಲ. ಇದು ಅತ್ಯಂತ ಬಹಳ ಪ್ರಮುಖವಾದ ಒಂದು ಇದು ಈ ಬಾರಿ ಚುನಾವಣೆಯಲ್ಲಿ. ಈ 10% ಮತದಾರರು ಏನು ಸೇರ್ಪಡೆ ಆಗಿದ್ದಾರೆ, ಇವರ ಒಲವು ನಿಲುವು ಯಾವ ರೀತಿ ಇರ್ತದೆ, ಯಾವ ತರ ನಿರ್ಧಾರಗಳು ತಗೊಂತಾರೆ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ. ಇದು ನಿಜ. ಈ ಹೊಸದ ಮತದಾರರನ್ನ ಹೆಚ್ಚಾಗಿ ಮೋದಿ ಆಕರ್ಷಣೆ ಒಳಗಾಗ್ತಾರೋ, ರಾಹುಲ್ ಗಾಂಧಿ ಆಕರ್ಷಣೆ ಒಳಗಾಗ್ತಾರೋ, ಅಥವಾ ರಾಜಕೀಯ ವ್ಯವಸ್ಥೆ ಬಗ್ಗೆ ಅವ್ರೇನಾದ್ರು ಬೇರೆ ಥಿಂಕಿಂಗ್ ಇದೆಯೋ, ಇದೆಲ್ಲ ಬಹಳ ಪ್ರಮುಖವಾಗಿ ತೀರ್ಮಾನ ಆಗ್ತಕ್ಕಂಥ ಒಂದು ಸಂದರ್ಭ. ಯಾಕಂದ್ರೆ 10% ಅನ್ನೋದು ಬಿಗ್. ಒಂದು 12% ಅಲ್ಲಿ ಒಂದೊಂದು ರಾಜ್ಯಗಳ ಚುನಾವಣೆ ಹೆಚ್ಚು ಕಡಿಮೆ ಫಲಿತಾಂಶ ಆಗ್ತದೆ. ಈಗ ಕಳೆದ ಚುನಾವಣೆಯಲ್ಲಿ ಸಾಕಷ್ಟು ವಿಚಾರಗಳು 5 ವರ್ಷಗಳು ಸಾಕಷ್ಟು ನಡೆದಿದೆ, ಘಟನಾವಳಿಗಳು ನಡೆದಿದೆ, ಹೊಸ ಹೊಸ ಸರ್ಕಾರ ತೀರ್ಮಾನಗಳು ಬಂದಿದೆ. ಅದು ಡಿಮಾನಿಟೇಷನ್ ಇರ್ಬೋದು, GST ಇರ್ಬೋದು, ರೆರಾ ಇರ್ಬೋದು, ಬೇರೆ ಬೇರೆ ಸಂದರ್ಭಗಳೆಲ್ಲ ಬಂದಿದೆ. ಇವೆಲ್ಲ ಜನರಿಗೆ ಯಾವ ರೀತಿ ತಲುಪಿದ್ದೇವೆ, ಯಾವ ರೀತಿ ಎಫೆಕ್ಟ್ ಆಗಿದೆ, ಅದಕ್ಕೆಲ್ಲ ಉತ್ತರ ಕೊಡೋರು ಯಾರು ಇವತ್ತು? ಜನ ಏನ್ ಕೊಡ್ತಾರೆ ಅದೇ ಫೈನಲ್. ಅವ್ರಿಗೆ ಸರಿಯಾಗಿದ್ರೆ ಸರ್ಕಾರದ ಮತ್ತೆ ಪುನರಾಯ್ಕೆ ಮಾಡ್ತಾರೆ, ಸರಿ ಇಲ್ಲ ಅಂದ್ರೆ ಕಿತ್ ಬಿಸಾಕ್ತಾರೆ. ಇದು ಸಹಜವಾಗಿ ಬರ್ತಿರ್ತಕ್ಕಂಥದ್ದು. ಆದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಎರಡೂ ಪಾರ್ಟಿನವ್ರು ಹೇಳ್ಬೇಕಾಗ್ತದೆ. ನಿಜ ನಿಜ ನಿಜ. ಬರೀ ಆರೋಪ ಪ್ರತ್ಯಾರೋಪ ಮಾಡಿದ್ರೆ ಆಗೋದಿಲ್ಲ, ಅದನ್ನ ಎಫೆಕ್ಟಿವ್ ಆಗಿ ಹೇಳ್ಬೇಕಾಗ್ತದೆ. ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಹೇಳ್ತಾರೆ ಅನ್ನೋದು ಅವರ ಪಕ್ಷಗಳ ಅಲ್ಲಿ ನಿಲ್ತಿರ್ತಕ್ಕಂಥದ್ದು. ಚುನಾವಣಾ ಸಂದರ್ಭದಲ್ಲಿ ಯಾವ ಅಂಶ ಇಟ್ಕೊಂಡು ಅವ್ರು ಫೈಟ್ ಮಾಡ್ತಾರೆ. ಈಗ ಹಿಂದೆಲ್ಲ ನೋಡ್ಕೊಂಬಂದು, ಹಿಂದೆಲ್ಲ ಬಿಜೆಪಿನಲ್ಲಿ ಒಂದು ಅಸ್ತ್ರ ಇತ್ತು, ರಾಮ ಮತ್ತೆ ಹಿಂದೂ. ಇದು ಪ್ರಮುಖವಾದ ಇದು. ಆದ್ರೆ ಈ ಬಾರಿ ಈ ರಾಮ ಮತ್ತೆ ಹಿಂದೂ ಕಾಂಗ್ರೆಸ್ನ ಅಸ್ತ್ರದಲ್ಲಿದೆ. ಆ ರಾಮ ಹಿಂದೂ ಅಲ್ಲ, ಎನ್ ರಾಮ್ ಮತ್ತೆ ದಿ ಹಿಂದೂ ಈ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈಕ್ವೇಶನ್ಗಳು ಚೇಂಜ್ ಆಗ್ತಾ ಹೋಗ್ತವೆ. ಅವ್ರು ಇವತ್ತು ರಾಮ ಮತ್ತೆ ಹಿಂದೂ ಪ್ರಶ್ನೆ ಮಾಡೋದಿಲ್ಲ ಅವರು, ಯಾಕಂದ್ರೆ ಅವ್ರ ಸಮಸ್ಯೆ ಇದೆ ಇಲ್ಲಿ. ಹಾಗಾಗಿ ಒಂದೊಂದು ಹಿಂದೆ ರಾಜೀವ್ ಗಾಂಧಿ ಅವರು ಇದ್ದಾಗ ಒಂದು ಬೋಫೋರ್ಸ್ ಹಗರಣ ಒಂದು ಸರ್ಕಾರವನ್ನು ಅಲ್ಲಾಡಿಸ್ತು. ನಿಜ.
ಒಂದೊಂದು ಹಗರಣನೂ ನಮ್ಮ ಸರ್ಕಾರಗಳನ್ನ ಅಳ್ಳಾಡಿಸ್ತದೆ. ಆದರೆ ಪ್ರತಿಪಕ್ಷಗಳು ಎಷ್ಟು ಇಲ್ಲಿ ಸಮಸ್ಯೆ ಏನಾಗಿದೆ ಕಾಂಗ್ರೆಸ್ದು, ರಫೇಲ್ ವಿಚಾರ ಬಂದರೆ ರಾಹುಲ್ ಗಾಂಧಿ ಬಿಟ್ಟರೆ ಬೇರೆ ಯಾರೂ ಮಾತಾಡ್ತಾ ಇಲ್ಲ. ಹೌದು 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 ಕಾಂಗ್ರೆಸ್ನಲ್ಲೇ ಬಹಳಷ್ಟು ಜನ ಮಾತಾಡ್ತಾ ಇಲ್ಲ. ಹೌದು ಹೌದು ಅಳುಕೋ ಬೇಡ ಅಂತನೋ ಏನು ಸಮಸ್ಯೆಗಳು ಅರ್ಥವಾಗೋದಿಲ್ಲ. ಅವಾಗ ಏನಾಗ್ತದೆ, ಅಷ್ಟರ ಮಟ್ಟಿಗೆ ಜನರಿಗೆ ತಲುಪಿಸೋಕು ಕೂಡ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ಗೆ. ಅದು ಮೂಲ ರಾಫೇಲ್ ಅನ್ನೋ ವಿಚಾರ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದ್ದಾದ್ರೂ ನೇರವಾಗಿ ಜನರಿಗೆ ಅದು ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಅದ್ರ ಎಫೆಕ್ಟ್ ಆಗಂಗ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅದೊಂದು ದೊಡ್ಡ ಚಳವಳಿ ರೂಪದಲ್ಲಿ ಇರ್ಬೇಕಾಗ್ತದೆ. ಹಿಂದೆ ಬೋಫೋರ್ಸ್ ವಿಚಾರದಲ್ಲಿ ಬಂದಾಗ VP ಸಿಂಗ್ ಅವರ ಅಸ್ತ್ರ ಎತ್ಕೊಂಡಾಗ ಅದೊಂದು ದೊಡ್ಡ ಒಂದು ಮೂವ್ಮೆಂಟ್ ಮಾಡಿದ್ರು. ಹೌದು, ಮೂವ್ಮೆಂಟ್ ಆಯ್ತು ಬೋಫೋರ್ಸ್ ಹಗರಣ ಅಂತ. ಹಾಗೆ ಅದು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಒಂದು ದೊಡ್ಡ ಅದು ಸಮರೋಪಾದಿಯಲ್ಲಿ ನಡಿಬೇಕಾಗ್ತದೆ. ನಿಜ. ಆ ರೀತಿ ಮಾಡಿದಾಗ ಮಾತ್ರ ನಿಮ್ಗೆ ಎಫೆಕ್ಟ್ ಆಗ್ತಾ ಇತ್ತು. ಒಬ್ಬರು ಮಾಡ್ತಾ ಹೋದ್ರೆ ಏನಾಗ್ತದೆ, ಸೀರಿಯಸ್ನೆಸ್ ಇರೋದಿಲ್ಲ. ಬಟ್ ಕಾಂಗ್ರೆಸ್ನಲ್ಲಿ ಕೆಲವು ಸಮಸ್ಯೆಗಳಿದೆ. ಒಟ್ಟಾರೆ ಸಾಂಘಿಕವಾಗಿ ಫೈಟ್ ಮಾಡಬೇಕು ಅಂತ ಹೊರಟಾಗ ಕೆಲವು ಸಮಸ್ಯೆಗಳಿದೆ ಅವರಲ್ಲಿ. ಕೆಲವರು ಎತ್ತುತ್ತಾರೆ, ಕೆಲವರು ಎತ್ತೋದಿಲ್ಲ, ಅಥವಾ ಬೇರೆ ಏನೋ ವಿಚಾರಗಳು ಎತ್ತುತ್ತಾರೆ. ಈ ತರ ಎಲ್ಲ ವಿಚಾರಗಳು ಇರ್ತವೆ. ಒಮ್ಮತಗಳು ಇರೋದಿಲ್ಲ. ಒಂದೊಂದು ಪಾರ್ಟಿನಲ್ಲೂ ಒಂದೊಂದು ತೀರ್ಮಾನಗಳಿದಾವೆ ಇಲ್ಲಿ. ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಚುನಾವಣೆ ಒಂದು ದೊಡ್ಡ ಮಹಾಸಮರ, ಅದು ಲೋಕಸಭಾ ಚುನಾವಣೆ. ಇದರಲ್ಲಿ ಯಾವ ರೀತಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ನೋಡ್ಬೇಕಂತ. ಓಕೆ, ಸಂಜೀವ್ ಕುಮಾರ್ ಜಿ ಅವರು ಮಾತಾಡ್ತಾ ಇದ್ದಾರೆ, ಚುನಾವಣಾ ಅಧಿಕಾರಿ ಮಾತಾಡ್ತಾ ಇದ್ದಾರೆ. ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕ್ಷೇತ್ರ ಬರುತ್ತೆ ಅನ್ನುವಂಥ ಡೀಟೇಲ್ಸ್ ಮೋಸ್ಟ್ಲಿ ಸಿಗ್ಬೋದು. ಮಾತಾಡ್ತಾ ಇದ್ದಾರೆ ಚುನಾವಣಾಧಿಕಾರಿ. ಎಲ್ಲರಿಗೆ ನಮಸ್ಕಾರ. ಏನು ಇನ್ನು ಮೈಕ್ ಕೂಡ ಆನ್ ಮಾಡಬೇಕಾ? ವೈ ಇಟ್ ಇಸ್ ನಾಟ್ ಗೆಟಿಂಗ್ ಆನ್? ಐ ಥಿಂಕ್ ಇಟ್ ಮೇ ನಾಟ್ ಬಿ ನೀಡೆಡ್. ನಿಮಗೆ ಇಲ್ಲಿ ಹತ್ತಿರ ಇದರಲ್ಲಿ ಓಕೆ, ಜೋರಾಗಿ ಹೇಳೋಣ. ಬಟ್ ಯಾರು ನೋಡ್ತಿದ್ದಾರೆ ಇದು ಮೈಕ್? ವೈ ಇಟ್ ಇಸ್ ನಾಟ್ ವರ್ಕಿಂಗ್? ತಮ್ಮೆಲ್ಲರಿಗೆ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ, ಇವತ್ತು ಮಾನ್ಯ ಭಾರತದ ಚುನಾವಣಾ ಆಯೋಗ ಅವರು ಈ ವರ್ಷದ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಏನು ನಡೆದಿವೆ ಅದರ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಪ್ರೆಸೆಂಟ್ ಲೋಕಸಭಾ ಏನಿದೆ ಅದರದ್ದು 16th ಲೋಕಸಭಾದು ಟರ್ಮ್ 3rd June 2019ಗೆ ಮುಗಿಯುತ್ತದೆ. ಆ್ಯಂಡ್ ಸೊ ಬೈ 3rd June 2019 ಈ ರೀಕಾನ್ಸ್ಟಿಟ್ಯೂಟ್ ಮಾಡಬೇಕಾಗಿದೆ ಲೋಕಸಭಾ. ಸೊ ಈ ಎಲೆಕ್ಷನ್ಸ್ ಏನಿದೆ ಅದು 7 ಫೇಸ್ದಲ್ಲಿ ನಡೆಯುತ್ತದೆ. ನಮ್ಮದು ಕರ್ನಾಟಕದ್ದು 2 ಫೇಸ್ದಲ್ಲಿ ಈ ಸರಿ ನಡೆಯುತ್ತದೆ. ಸೆಕೆಂಡ್ ಫೇಸ್ ಮತ್ತು ಥರ್ಡ್ ಫೇಸ್ದಲ್ಲಿ ನಾವು ಇದ್ದೀವಿ. ಸೆಕೆಂಡ್ ಫೇಸ್ ಏನಿದೆ ಅದರಲ್ಲಿ 14 ಕಾನ್ಸ್ಟಿಟ್ಯೂನ್ಸಿ ಮತ್ತು ಥರ್ಡ್ ಫೇಸ್ದಲ್ಲಿ 14 ಕಾನ್ಸ್ಟಿಟ್ಯೂನ್ಸಿ. ಸೆಕೆಂಡ್ ಫೇಸ್ದು 14 ಕಾನ್ಸ್ಟಿಟ್ಯೂನ್ಸಿ ಅದು ನೋಟಿಫಿಕೇಷನ್ 19ನೇ ಮಾರ್ಚ್ಗೆ ಆಗುತ್ತದೆ ಮತ್ತು ಅದರದ್ದು ಲಾಸ್ಟ್ ಡೇಟ್ ಫಾರ್ ನಾಮಿನೇಷನ್ 26 ಮಾರ್ಚ್ ಆಗುತ್ತದೆ ಮತ್ತು ಸ್ಕ್ರೂಟಿನಿಗೆ ದಿವಸ 27 ಮಾರ್ಚ್ ಆಗುತ್ತದೆ ಮತ್ತು ಲಾಸ್ಟ್ ಡೇ ಫಾರ್ ವಿತ್ಡ್ರಾವಲ್ 29 ಮಾರ್ಚ್ ಆಗುತ್ತದೆ ಮತ್ತು ಪಾಲ್ ಡೇ 18ನೇ ಏಪ್ರಿಲ್ಗೆ ಇದೆ ಮತ್ತು ಕೌಂಟಿಂಗ್ ಅದು 23ನೇ ಮೇಗೆ ಇರುತ್ತದೆ. ಅದೇ ರೀತಿ ಇನ್ನುಳಿದ 14 ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದು ಥರ್ಡ್ ಫೇಸ್ದಲ್ಲಿ ಆಗುತ್ತದೆ. ಅದರಲ್ಲಿ 28ನೇ ಮಾರ್ಚ್ಗೆ ನೋಟಿಫಿಕೇಶನ್ ಆಗುತ್ತದೆ ಮತ್ತು 4ನೇ ಏಪ್ರಿಲ್ಗೆ ಲಾಸ್ಟ್ ಡೇಟ್ ಫಾರ್ ನಾಮಿನೇಷನ್ ಇರುತ್ತದೆ. ಸ್ಕ್ರೂಟಿನಿಗೆ 5th ಏಪ್ರಿಲ್ ಡೇಟ್ ಇದೆ ಮತ್ತು ಲಾಸ್ಟ್ ಡೇ ಆಫ್ ವಿತ್ಡ್ರಾವಲ್ 8th ಏಪ್ರಿಲ್ 2019ಗೆ ಇರ್ತದೆ ಮತ್ತು ಪೋಲ್ ಡೇ 23rd ಏಪ್ರಿಲ್ಗೆ ಇರ್ತದೆ ಮತ್ತು ಕೌಂಟಿಂಗ್ 23rd ಮೇಗೆ ಇರ್ತದೆ. ಮತ್ತು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸೀಸ್ ಈಗ ನಮ್ಮದು 28 ಇದೆ. ಅದರಲ್ಲಿ 5 ಬಿಜಾಪುರ, ಗುಲ್ಬರ್ಗ, ಚಿತ್ರದುರ್ಗ, ಚಾಮರಾಜನಗರ, ಕೋಲಾರ ಇದು ರಿಸರ್ವ್ಡ್ SC ಕೊಡಿಸ್ತೀವಿ. ಅದು ಬರ್ತೀವಿ, ಅದು ಕೊನೆಗೆ ಬರ್ತೀವಿ. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ 5 ಬಿಜಾಪುರ, ಗುಲ್ಬರ್ಗ, ಚಿತ್ರದುರ್ಗ, ಚಾಮರಾಜನಗರ, ಕೋಲಾರ.
ರಿಸರ್ವ್ ಫಾರ್ ST ಕಾನ್ಸ್ಟಿಟ್ಯೂನ್ಸಿ ರಾಯಚೂರು ಮತ್ತು ಬಳ್ಳಾರಿ ಇದೆ. ಈಗಾಗಲೇ ಎಲೆಕ್ಟೋರಲ್ ರೋಲ್ ಎಲ್ಲ ಫೈನಲ್ ಪಬ್ಲಿಕೇಶನ್ 16ನೇ ಜನವರಿಗೆ ಆಗಿದೆ ಮತ್ತು ಡ್ರಾಫ್ಟ್ ಪಬ್ಲಿಕೇಶನ್ 10th ಅಕ್ಟೋಬರ್ಗೆ 198 ಕಾನ್ಸ್ಟಿಟ್ಯೂನ್ಸಿದು ಆಯಿತು. 26 ಕಾನ್ಸ್ಟಿಟ್ಯೂನ್ಸಿದು 10ನೇ ನವೆಂಬರ್ದು ಆಗಿದೆ. ಸೊ ಈ ಫೈನಲ್ ರೋಲ್ ಏನು 16ನೇ ಜನವರಿಗೆ ಆಯಿತು, ಅದರಲ್ಲಿ ಟೋಟಲ್ ನಂಬರ್ ಆಫ್ ಮೇಲ್ಸ್ 2.54 crore ಇದ್ದಾರೆ, ಫೀಮೇಲ್ಸ್ 2.48 crores ಇದ್ದಾರೆ, ಅದರ್ಸ್ 4718 ಇದ್ದಾರೆ. ಸೊ ಟೋಟಲ್ ಎಲೆಕ್ಟರ್ಸ್ 5,46,721 ಇದ್ದಾರೆ. ಈಗ ನಾವು 5,46,721 5,03,46,721. ನಾವು ಈಗ ಯಾರೇ ತಮ್ಮ ಡೀಟೇಲ್ಸ್ EROnet-ದಲ್ಲಿ ನೋಡಬಹುದು. www.voterregistration.kar.nic.in ಮತ್ತು ಈಗ ಅದನ್ನು ಕ್ಲೋಸ್ ಮಾಡಲಾಗಿದೆ ಮತ್ತು ನಾವು ಈಗ NVSP-ದಲ್ಲಿ ಶಿಫ್ಟ್ ಮಾಡಿದ್ದೀವಿ. ನಮ್ಮ ವೆಬ್ಸೈಟ್ಗೆ ಕೂಡ ಬಂದರೆ ಯಾರು ನ್ಯಾಷನಲ್ ವೆಬ್ಸೈಟ್ಗೆ ಸ್ಟ್ರೇಟ್ ಆಗಿ ಹೋಗ್ತಾರೆ ಆ ಗೇಟ್ವೇ ಮುಖಾಂತರ ಕೂಡ. ಈಗ ಎಲ್ಲ ಕಡೆ ಫೋಟೋ ಎಲೆಕ್ಟೋರಲ್ ರೋಲ್ಸ್ ಆಗಿದೆ, ಆಲ್ಮೋಸ್ಟ್ 99.99%. ಈಗ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಕೂಡ 100% ವಿತರಿಸಲಾಗಿದೆ. ಈಗ ಹೊಸದಾಗಿ ಯಾವುದು ನಾವು 3.5 ಲಕ್ಷ ಈಗ ಅಪ್ರೂವ್ ಮಾಡ್ತಾ ಇದ್ದೀವಿ ಆಫ್ಟರ್ ಸ್ಪೆಷಲ್ ಸಮರಿ ರಿವಿಷನ್, ಅದು ಈಗ ಡಿಸ್ಟ್ರಿಬ್ಯೂಷನ್ ನಡ್ತಾ ಇದೆ. ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ, ಈ ವರ್ಷ ಕೂಡ ಎಪಿಕ್ ಕಾರ್ಡ್ ಇಸ್ ನಾಟ್ ಎಸೆನ್ಷಿಯಲ್ ಫಾರ್ ವೋಟಿಂಗ್. ಅಂದರೆ ಎಪಿಕ್ ಕಾರ್ಡ್ ಇಲ್ಲದು ಕೂಡ ವೋಟರ್ಸ್ ಲಿಸ್ಟ್ದಲ್ಲಿ ಹೆಸರು ಇರಬೇಕು, ಅದು ಮುಖ್ಯವಾದದ್ದು. ವೋಟರ್ಸ್ ಲಿಸ್ಟ್ದಲ್ಲಿ ಹೆಸರು ಇರಬೇಕು. ವೋಟರ್ಸ್ ಲಿಸ್ಟ್ದಲ್ಲಿ ಹೆಸರು ಇದ್ದರೆ 11 ಡಾಕ್ಯುಮೆಂಟ್ಸ್ ಇದೆ, ಅದು ಬಳಸಬಹುದು. ಪಾಸ್ಪೋರ್ಟ್ಸ್, ಡ್ರೈವಿಂಗ್ ಲೈಸೆನ್ಸ್, ಸರ್ವಿಸ್ ಐಡೆಂಟಿಟಿ ಕಾರ್ಡ್ ವಿತ್ ಫೋಟೋಗ್ರಾಫ್ issued to employees by various government and public sector etc. Passbooks with photograph issued by banks, post office, PAN card, smart card issued by Registrar General of India, MNREGA job card, health insurance smart card issued by Ministry of Labour, pension document with photographs, official identity card issued to MLAs, MLAs, MPs, ಆಧಾರ್ ಕಾರ್ಡ್, ಇದು ಎಲ್ಲ ಬಳಸಬಹುದು. ಮತ್ತು ವೋಟರ್ ಸ್ಲಿಪ್ ನಾವು ಹಂಚ್ತೀವಿ ಎಲ್ಲರಿಗೆ, ಬಟ್ ವೋಟರ್ ಸ್ಲಿಪ್ ಇಸ್ ನಾಟ್ ಎನ್ ಐಡೆಂಟಿಟಿ ಕಾರ್ಡ್, ನೋ ಲಾಂಗರ್ ಎ ಸ್ಟ್ಯಾಂಡ್ ಅಲೋನ್ ಐಡೆಂಟಿಫಿಕೇಶನ್ ಡಾಕ್ಯುಮೆಂಟ್. ವೋಟರ್ ಸ್ಲಿಪ್ ಅಂದರೆ ಅದು ಓನ್ಲಿ ಫಾರ್ ದಟ್ ನಮ್ಮದು ಇದು ಪೋಲಿಂಗ್ ಸ್ಟೇಷನ್ ಇದೆ ಮತ್ತು ಈ ವೋಟರ್ ಎಪಿಕ್ ನಂಬರ್ ಇದೆ, ಅಷ್ಟಕ್ಕೆ ಸೀಮಿತವಾಗಿದೆ. ಸೊ ಇದು ಎಲ್ಲರಿಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈಗ ಎಲ್ಲ ಫ್ಯಾಮಿಲೀಸ್ಗೆ ಒಂದು ವೋಟರ್ ಗೈಡ್ ನಾವು ಸರಬರಾಜು ಮಾಡ್ತೀವಿ ಇನ್ ಡ್ಯೂ ಕೋರ್ಸ್. ಮತ್ತು ಈಗ ಪೋಲಿಂಗ್ ಸ್ಟೇಷನ್ಸ್ 58,176 ಆಗಿದೆ, 7% ಇನ್ಕ್ರೀಸ್ ಇದೆ. ಲಾಸ್ಟ್ ಟೈಮ್ 54,265 was in 2014. Now in 2019 we have got 58,186. 58,176. ಸೊ 86. ಸೊ 7% ಇನ್ಕ್ರೀಸ್ ಆಗಿದೆ. ಮತ್ತು ಈ ಎಲ್ಲ ಪೋಲಿಂಗ್ ಸ್ಟೇಷನ್ದಲ್ಲಿ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಇರ್ತದೆ. ಅದರಲ್ಲಿ ರ್ಯಾಂಪ್ಸ್, ಡ್ರಿಂಕಿಂಗ್ ವಾಟರ್, ಟಾಯ್ಲೆಟ್ಸ್ ಮುಂತಾದಗಳು ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ಸ್ದಲ್ಲಿ ಪೀಪಲ್ ವಿತ್ ಡಿಸಬಿಲಿಟೀಸ್ ಅವರಿಗೆ ಗುರುತಿಸಿ ಮತ್ತು ಅವರಿಗೆ ಏನೇನು ಬೇಕಾಗಿದೆ, ಈಗಾಗಲೇ 4 ಲಕ್ಷ ಅವರಿಗೆ ಗುರುತಿಸಲಾಗಿದೆ. ಅವರ ಏನು ಕೋರಿಕೆ ಇದೆ ಅದನ್ನು ಕೂಡ ಈಗ ಕ್ರೋಢೀಕರಿಸಲಾಗಿದೆ. ಆ ಕೋರಿಕೆಗೆ ಅನುಗುಣವಾಗಿ ವೀಲ್ ಚೇರ್ಸ್, ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಸೈನ್ ಇಂಟರ್ಪ್ರಿಟರ್ಸ್ ಮತ್ತು ಟ್ರಾನ್ಸ್ಪೋರ್ಟ್, ಮನೆಯಿಂದ ಈ ಪೋಲಿಂಗ್ ಸ್ಟೇಷನ್ಗೆ ಬರಲಿಕ್ಕೆ ಮತ್ತು ಪೋಲಿಂಗ್ ಸ್ಟೇಷನ್ದಿಂದ ಮನೆಗೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಲಾಗುತ್ತಿದೆ. ಇದು ಹೊಸದಾಗಿ ಇದೆ. ಲಾಸ್ಟ್ 2018 ಜನರಲ್ ಎಲೆಕ್ಷನ್ದಲ್ಲೂ ಕೂಡ ಇದು ಇರಲಿಲ್ಲ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ.
ಬಟ್ ನವೆಂಬರ್ದಲ್ಲಿ ಯಾವುದು ಬೈ ಎಲೆಕ್ಷನ್ ಆಗಿದೆ ಅದರಲ್ಲಿ ವ್ಯವಸ್ಥೆ ಮಾಡಲಾಗಿದೆ, ಯಾಕೆಂದರೆ ಹೊಸ ಪಾಲಿಸಿ ಬಂದಿದೆ. ಬಟ್ ಇದು ಪಾಲಿಸಿ ಈಗ ಇಡೀ ರಾಜ್ಯದಲ್ಲಿ ಎಕ್ಸ್ಟೆಂಡ್ ಆಗ್ತಿದೆ. ಮತ್ತು ಈಗ ವೋಟರ್ ಫೆಸಿಲಿಟೇಷನ್ ಪೋಸ್ಟರ್ಸ್ಗಳು ಮಾಡಲಾಗಿದೆ. ಈ ಪೋಸ್ಟರ್ಸ್ದಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಏನಿದೆ ಅದು ಡಿಸ್ಪ್ಲೇ ಆಗುತ್ತದೆ. ವೋಟರ್ಸ್ಗೆ ಏನೇನು ಗುರ್ತಬೇಕು, ಪೋಲಿಂಗ್ ಬೂತ್ ಡೀಟೇಲ್ಸು ಮತ್ತು ಪೋಲಿಂಗ್ ಏರಿಯಾಸ್ದು ಡೀಟೇಲ್ಸು, ಅದರಲ್ಲಿ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ಇಂಪಾರ್ಟೆಂಟ್ ಎಲೆಕ್ಷನ್ ಫಂಕ್ಷನರೀಸ್ ಮತ್ತು ಲಿಸ್ಟ್ ಆಫ್ ಇದು ಡಾಕ್ಯುಮೆಂಟ್ಸ್ 11 ಏನು ಹೇಳಿದ್ದೀವಿ ಬಳಸಬಹುದು, ಅದು ಎಲ್ಲ ಡೀಟೇಲ್ಸ್ ಇರ್ತದೆ. ಮತ್ತು ಯಾವ ರೀತಿ ವೋಟಿಂಗ್ ಮಾಡಬೇಕು ಅದರ ಇಲಸ್ಟ್ರೇಟೆಡ್ ಒಂದು ಚಿತ್ರದ ಮುಖಾಂತರ ಇಲಸ್ಟ್ರೇಷನ್ ಇರುತ್ತದೆ. ಮತ್ತು ಏನು ಪ್ರೊಹಿಬಿಟೆಡ್ ಇದೆ ಅರೌಂಡ್ ದ ಪೋಲಿಂಗ್ ಬೂತ್, ಇಂಪಾರ್ಟೆಂಟ್ ಡೂಸ್ ಆ್ಯಂಡ್ ಡೋಂಟ್ಸ್ ಅದು ಎಲ್ಲ ಅದರಲ್ಲಿ ಇರುತ್ತದೆ. ಮತ್ತು ವೋಟರ್ ಅಸಿಸ್ಟೆನ್ಸ್ ಬೂತ್ ಒಂದು ಮಾಡಲಾಗ್ತದೆ. ಎಲ್ಲಿ ಬೂತ್ ಲೆವೆಲ್ ಆಫೀಸರ್ ಅಲ್ಲಿ ಇರ್ತಾರೆ, ಅವರು ಇವರದ್ದು ಹೆಸರು ಎಲ್ಲಿ ಇದೆ ಪೋಲಿಂಗ್ ಈ ಬೂತ್ದಲ್ಲಿ ಏನು ಯಾವ ಸೀರಿಯಲ್ದಲ್ಲಿ ಇದೆ ಅದು ಎಲ್ಲ ತಿಳ್ಕೊಂಡು ಅವರಿಗೆ ಡೀಟೇಲ್ ಕೊಡ್ತಾರೆ. ಮತ್ತು ಈ ವರ್ಷ ಕೂಡ ಹಿಂದಿನ ಎಲೆಕ್ಷನ್ ಯಾವುದು 2018ದಲ್ಲಿ ಆಗಿದೆ, ಆಲ್ ವುಮೆನ್ ಮ್ಯಾನೇಜ್ಡ್ ಪೋಲಿಂಗ್ ಸ್ಟೇಷನ್ ಕೂಡ ಮಾಡಲಾಗುತ್ತದೆ. ಸುಮಾರು 600 ಆಲ್ ವುಮೆನ್ ಮ್ಯಾನೇಜ್ಡ್ ಪೋಲಿಂಗ್ ಸ್ಟೇಷನ್ ಅಂದರೆ ಅದರಲ್ಲಿ ಮಹಿಳೆಯರೇ ಇರ್ತಾರೆ, ಪೋಲಿಂಗ್ ಸ್ಟಾಫ್ ಮತ್ತು ಮಹಿಳೆಯರೇ ಪೊಲೀಸ್ ಅವರು ಇರ್ತಾರೆ. ಸೊ 600 ಅಂತ ಮಾಡಲಾಗ್ತದೆ. ಮತ್ತು ಸ್ಪೆಷಲ್ ಪೋಲಿಂಗ್ ಸ್ಟೇಷನ್ ಈಗ ರನ್ ಬೈ ಪೀಪಲ್ ವಿತ್ ಡಿಸಬಿಲಿಟೀಸ್ 28 ಸುಮಾರು ಇರ್ತದೆ. ಮತ್ತು ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮತ್ತು VVPAT ಎಲ್ಲ ಕಡೆ ನಾವು ಬಳಸ್ತೀವಿ. ಈಗಾಗಲೇ ಎಲ್ಲ EVMs VVPAT ಬಂದಿದೆ, ಫಸ್ಟ್ ಲೆವೆಲ್ ಚೆಕಿಂಗ್ ಆಗಿದೆ. ಈಗ ಅದನ್ನು ನಾವು ಸೇಫ್ ಆಗಿ ಇಟ್ಕೊಳ್ತಾ ಇದ್ದೀವಿ. ಮತ್ತು ಈಗ ಎಲ್ಲ ಟ್ರಾನ್ಸ್ಪೋರ್ಟೇಷನ್ EVMದು ಏನಾಗುತ್ತದೆ ಅದು ಹೊಸದಾಗಿ ಒಂದು ಹಿಂದೆ ಎಲೆಕ್ಟ್ರಾನಿಕ್ ವೋಟಿಂಗ್ ಎಲೆಕ್ಟ್ರಾನಿಕ್ ಟ್ರ್ಯಾಕಿಂಗ್ ಸಿಸ್ಟಮ್ ಇತ್ತು ETS. ಈಗ ಅದನ್ನು ಒಂದು ಹೊಸ ಪ್ಲ್ಯಾಟ್ಫಾರ್ಮ್ದಲ್ಲಿ ಎಲೆಕ್ಟ್ರಾನಿಕ್ EVM ಮ್ಯಾನೇಜ್ಮೆಂಟ್ ಸಿಸ್ಟಮ್ ಒಂದು ತರಲಾಗಿದೆ. ಮತ್ತು ಇದು ಎಲ್ಲ GIS ಮ್ಯಾಪ್ಡ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತದೆ. ಇದು ಎಲ್ಲ ಹೊಸ ಇದೆ. ಮತ್ತು ಮಾಕ್ ಪೋಲ್ಸ್ ಹಿಂದಿನ ಸರಿ ಯಾವುದೇ ರೀತಿ ಇರುತ್ತದೆ ಅದೇ ರೀತಿ ಫಸ್ಟ್ ಲೆವೆಲ್ ಚೆಕಿಂಗ್ದಲ್ಲಿ ಕೂಡ ಇರುತ್ತದೆ. ಆನಂತರ ಯಾವಾಗ ಕ್ಯಾಂಡಿಡೇಟ್ ಸೆಟ್ ಆಗ್ತದೆ ಆ ಸಮಯದಲ್ಲಿ ಕೂಡ ಇರ್ತದೆ. ಮತ್ತು ಪೋಲ್ ಡೇದಲ್ಲಿ ಬೆಳಿಗ್ಗೆ ಮಾಕ್ ಪೋಲ್ ಕೂಡ ಆಗುತ್ತದೆ. ಅಂದರೆ ಮಾಕ್ ಪೋಲ್ದಲ್ಲಿ ಪ್ರತಿಯೊಂದು ಸ್ವಿಚಸ್ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಇಲ್ಲ, ಪ್ರತಿಯೊಂದು ಕ್ಯಾಂಡಿಡೇಟ್ದು ಒಂದೊಂದು ಸಮ್ ಫ್ಯೂ ವೋಟ್ಸ್ ಕಾಸ್ಟ್ ಮಾಡಿ ಮತ್ತು ಎಲೆಕ್ಟ್ರಾನಿಕ್ ಟ್ಯಾಲಿ ಯಾವ ರೀತಿ ಇರ್ತದೆ, VVPATದಲ್ಲಿ ಟ್ಯಾಲಿ ಯಾವ ರೀತಿ ಇರ್ತದೆ ಮತ್ತು ಆ ಎರಡಿಗೆ ಕೂಡ ಟ್ಯಾಲಿ ಮಾಡಿ ಎಲ್ಲ ತೋರಿಸಿ ದೆನ್ ಎಲ್ಲವನ್ನು ಎಲೆಕ್ಟ್ರಾನಿಕ್ ಮೆಷರ್ಮೆಂಟ್ ಮತ್ತು ಫಿಸಿಕಲ್ ಅದನ್ನು ಕೂಡ ಕ್ಲೀನ್ ಮಾಡಿ ದೆನ್ ಸೀಲ್ ಮಾಡಿ ಅದನ್ನು ಬಳಸ್ತಾರೆ in front of the eyes of agents of various political parties and candidates. ಈಗ ನೋಟಾ ಪ್ರೊವಿಷನ್ ಕೂಡ ಈ ಸರಿ ಕೂಡ ಇರ್ತದೆ ಮತ್ತು ಜನರು ಅದನ್ನು ಕೂಡ ಬಳಸಬಹುದು. ಈಗ VVPATದಲ್ಲಿ ಒಬ್ಬರು ಯಾವಾಗಲೂ 7 ಸೆಕೆಂಡ್ ಒಂದು ಗಾಜಿನ ಕಿಟಕಿ ಇರ್ತದೆ, ಅದರಲ್ಲಿ ಅವರು ತಮ್ಮ ವೋಟ್ ಯಾರಿಗೆ ಕೊಟ್ಟಿದ್ದಾರೆ ತನ್ನ ಕಣ್ಣಿಗೆ ಕೂಡ ನೋಡಬಹುದು ಮತ್ತು ಅದೇ ರೀತಿ ಖಾತರಿಪಡಿಸಬಹುದು. ಫೋಟೋಗ್ರಾಫ್ಸ್ ಆಫ್ ಕ್ಯಾಂಡಿಡೇಟ್ ಕೂಡ EVM ಬ್ಯಾಲೆಟ್ ಪೇಪರ್ದಲ್ಲಿ ಇರುತ್ತದೆ ಮತ್ತು ಈ VVPATದಲ್ಲಿ ಕೂಡ ಪ್ರಿಂಟ್ ಏನು ಆಗುತ್ತದೆ ಅದರಲ್ಲಿ ಅವರ ಸಿಂಬಲ್ ಮತ್ತು ಸೀರಿಯಲ್ ನಂಬರ್ ಅದು ಎಲ್ಲ ಮತ್ತು ಹೆಸರು ಅದು ಪ್ರಿಂಟ್ ಆಗ್ತದೆ. ಮತ್ತು ಅದು ಅಲ್ಲೇ VVPAT ಒಳಗೆ ಅದು ಸೀಲ್ಡ್ ಕಂಟೈನರ್ದಲ್ಲಿ ಇರುತ್ತದೆ. ಮತ್ತು ಸೇಮ್ ಒಂದು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ದಲ್ಲಿ VVPAT ಪೋಲಿಂಗ್ ಸ್ಟೇಷನನ್ನು ಆಯ್ಕೆ ಮಾಡಿ ಬೈ ರ್ಯಾಂಡಮ್ ಪಿಕ್ಕಿಂಗ್ ಅದನ್ನು ಓಪನ್ ಮಾಡಿ ಟ್ಯಾಲಿ ಮಾಡಲಾಗ್ತದೆ. ಈಗ ಡಿಪ್ಲಾಯ್ಮೆಂಟ್ ಆಫ್ ಪೋಲಿಂಗ್ ಪರ್ಸನಲ್ ಏನಾಗ್ತದೆ ಅದು ಕೂಡ ಥ್ರೂ ರ್ಯಾಂಡಮೈಸೇಷನ್ ಆಗ್ತದೆ ಮತ್ತು
ಈ ಸರಿ ಲಾಸ್ಟ್ ಟೈಮ್ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ದಲ್ಲಿ 5 ಪೋಲಿಂಗ್ ಸ್ಟಾಫ್ ಇದ್ದರು. ಈ ಸರಿ 4 ಇರ್ತಾರೆ. ಸೊ ಸ್ವಲ್ಪ ಅದು ಕಡಿಮೆ ಆಗಿದೆ. ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಏನಿದೆ ETPBS ಅಂತೀವಿ, ಇದನ್ನು ಇನ್ನೊಮ್ಮೆ ಬಳಕೆ ಮಾಡಲಾಗ್ತದೆ ಇಡೀ ರಾಜ್ಯದಲ್ಲಿ ಫಾರ್ ಆಲ್ ದ 40,048 ಸರ್ವಿಸ್ ವೋಟರ್ ಅಂದರೆ ಯಾರು ಸೈನಿಕರು ಬೇರೆ ಬೇರೆ ಕಡೆ ಅವರು ಡ್ಯೂಟಿ ಮೇಲೆ ಇರ್ತಾರೆ, ಅವರಿಗೂ ಎಲೆಕ್ಟ್ರಾನಿಕಲಿ ಈಗ ಇದು ETPBS ಬ್ಯಾಲೆಟ್ ಪೇಪರ್ ಕಳಿಸಲಾಗುತ್ತದೆ. ಬಟ್ ಆ್ಯಕ್ಚುಯಲ್ ವೋಟಿಂಗ್ ಅದು ಎಲೆಕ್ಟ್ರಾನಿಕಲಿ ಇರೋದಿಲ್ಲ. ಯಾಕೆಂದರೆ ಅವರು ಅಲ್ಲಿಗೆ ಡೌನ್ಲೋಡ್ ಮಾಡ್ತಾರೆ ಅವರ ಕಂಟ್ರೋಲಿಂಗ್ ಆಫೀಸರ್, ಅದನ್ನು ಪ್ರಿಂಟ್ ಮಾಡಿ ಆನಂತರ ಅವರಿಗೆ ಫಿಸಿಕಲ್ ಬ್ಯಾಲೆಟ್ ಪೇಪರ್ ಕೊಡ್ತಾರೆ. ಅವರು ಅದನ್ನು ಬಳಸಿ ದೆರ್ ಈಸ್ ಎ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಆ ಪ್ರಕಾರ ಅದನ್ನು ಒಂದು ಸೀಲ್ಡ್ ಕವರ್ದಲ್ಲಿ ಹಾಕಿ ಅದನ್ನು ಪೋಸ್ಟ್ ಮುಖಾಂತರ ಕಳಿಸ್ತಾರೆ. ದೆನ್ ಅದು ಬರ್ತದೆ ಆ್ಯಂಡ್ ಅದನ್ನು ಕೂಡ ಕೌಂಟಿಂಗ್ ಮಾಡಲಾಗ್ತದೆ. ಈಗ ಹಿಂದಿನ ಸರಿ ಹಾಗೆ ಅಫಿಡವಿಟ್ಸ್ ಪ್ರತಿಯೊಂದು ಕ್ಯಾಂಡಿಡೇಟ್ಗೆ ಕೊಡಬೇಕಾಗಿದೆ. ಫಾರ್ಮ್ 26ದಲ್ಲಿ ಈ ಅಫಿಡವಿಟ್ ಏನು ಕೊಡ್ತಾರೆ ಅದರಲ್ಲಿ ಕೆಲವು ವಿಶೇಷ ಬದಲಾವಣೆಗಳಾಗಿದೆ, ಅದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡಲಾಗಿದೆ. ಡೀಟೇಲ್ಸ್ ತಮಗೆ ಕೊಡಲಾಗ್ತದೆ. ಮತ್ತು ಆ ಫಾರ್ಮ್ಸ್ದಲ್ಲಿ ಆಲ್ಸೋ ಸುಪ್ರೀಂ ಕೋರ್ಟ್ ನಿರ್ದೇಶ ಪ್ರಕಾರ ಇನ್ ರಿಟ್ ಪೆಟಿಷನ್ ಸಿವಿಲ್ 536 of 211 ಈ ಎಲ್ಲ ಕ್ಯಾಂಡಿಡೇಟ್ಸ್ಗಳು ಮತ್ತು ಅವರ ಪೊಲಿಟಿಕಲ್ ಪಾರ್ಟೀಸ್ಗಳು ಅವರಿಗೆ ಈ ಇದರ ಜಿಸ್ಟ್ ಏನಿದೆ, ಅವ್ರ ಮೇಲೆ ಏನು ಕ್ರಿಮಿನಲ್ ಕೇಸಸ್ ಮತ್ತು ಅಂಥ ಏನಿದೆ ಅದನ್ನು ನ್ಯೂಸ್ ಪೇಪರ್ಸ್ಗಳಲ್ಲಿ ಪಬ್ಲಿಷ್ ಮಾಡಬೇಕಾಗುತ್ತದೆ ಫಾರ್ಮ್ C1ದಲ್ಲಿ, ಮತ್ತು ಅದನ್ನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೂಡ ಪಬ್ಲಿಷ್ ಮಾಡಬೇಕಾಗುತ್ತದೆ. ಮತ್ತು ಪೊಲಿಟಿಕಲ್ ಪಾರ್ಟೀಸ್ ಯಾರು ಇದ್ದಾರೆ ಅವರು ತಮ್ಮ ವೆಬ್ಸೈಟ್ದಲ್ಲಿ ಕೂಡ ಇದನ್ನು ಹಾಕ್ತಾರೆ. ಸೊ ಇದು ಒಂದು ಹೊಸ ಡೆವಲಪ್ಮೆಂಟ್ ಇದೆ. ಬೈ ಎಲೆಕ್ಷನ್ದಲ್ಲಿ ಕೂಡ ನವೆಂಬರ್ದಲ್ಲಿ ಬಳಕೆ ಆಗಿದೆ, ಬಟ್ ಜನರಲ್ ಎಲೆಕ್ಷನ್ದಲ್ಲಿ ಇದು ಫಸ್ಟ್ ಟೈಮ್ ಇಂಥ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಬಟ್ ಆಲ್ಸೋ ಫಾರ್ಮ್ 26 ಈಗ ಆಫ್ಟರ್ ಬೈ ಎಲೆಕ್ಷನ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿದೆ, ಅದರಲ್ಲಿ ಇನ್ನೂ ಜಾಸ್ತಿ ಮಾಹಿತಿ ಅವರು ಕೇಳ್ತಿದ್ದಾರೆ. ಈಗ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಮಾಡಲಾಗಿದೆ ಮತ್ತು ಆ ಪ್ರಕಾರ ಸುಸೂತ್ರವಾಗಿ ಎಲೆಕ್ಷನ್ ನಡೆಸಲಾಗುತ್ತದೆ. ಕಮ್ಯುನಿಕೇಷನ್ ಪ್ಲ್ಯಾನ್ ಕೂಡ ಎಲ್ಲ ಕಡೆ ಮಾಡಲಾಗಿದೆ. ನಮ್ಮ 58,186 ಪೋಲಿಂಗ್ ಸ್ಟೇಷನ್ಗಳಲ್ಲಿ ಈಗ 30 ಪೋಲಿಂಗ್ ಸ್ಟೇಷನ್ ಸುಮಾರು ಇದೆ ಯಾವುದರಲ್ಲಿ ಈ ಮೊಬೈಲ್ ಕನೆಕ್ಟಿವಿಟಿದು ಕೊರತೆ ಇದೆ ವೆಸ್ಟರ್ನ್ ಘಾಟ್ದಲ್ಲಿ. ಸೊ ಅಲ್ಲಿ ಬೇರೆ ರೀತಿಯ ಪರ್ಯಾಯ ವ್ಯವಸ್ಥೆ ಕಮ್ಯುನಿಕೇಷನ್ಗೋಸ್ಕರ ಮಾಡಲಾಗುತ್ತದೆ. ಮತ್ತು ಈಗಾಗಲೇ ಈಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಚಾಲನೆಗೆ ಬಂದಿದೆ. ನಾವು ಕೂಡ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ SPs ಮತ್ತು ಇತರ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದೀವಿ, ವಿಡಿಯೋ ಕಾನ್ಫರೆನ್ಸಿಂಗ್, ಎಲ್ಲರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಇವತ್ತು ದಿಂದ ಅವರು ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಇದರ ಪ್ರಕಾರ ಎಲ್ಲ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ ಮತ್ತು ಬೇರೆ ಬೇರೆ ರೀತಿಯ ಏನು ಸರ್ಕಾರದಿಂದ ಕಾರ್ಯಕ್ರಮ ಇರ್ತದೆ ಹೊಸದಾಗಿ ಯಾವುದು ಶುರು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಯಾವುದೇ ರೀತಿಯ ಒಂದು ಈ ಹೊಸ ಬೆನಿಫಿಷರಿ ಆಯ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಯಾವುದೇ ಒಂದು ವೆಹಿಕಲ್ ಅಥವಾ ಅಧಿಕಾರಿ ಅಥವಾ ಬೇರೆ ಸರ್ಕಾರದ ಸಂಪನ್ಮೂಲಗಳನ್ನು ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ as well as defacement of property, private as well as public and others are also being taken up immediately. So ಅದಕ್ಕೆ ನೆಕ್ಸ್ಟ್ 24 ಅವರ್ಸ್ದಲ್ಲಿ ಅವರು ಕೆಲವು ಕ್ರಮ ತಗೊಳ್ತಾರೆ ಮತ್ತು 48 ಅವರ್ಸ್ದಲ್ಲಿ ಕೆಲವು ಇನ್ನೂ ಕ್ರಮ ತಗೊಳ್ತಾರೆ. 72 ಅವರ್ಸ್ದಲ್ಲಿ ಇದನ್ನು ಪೂರ್ಣವಾಗಿ ಅವರು ಎನ್ಫೋರ್ಸ್ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಮತ್ತು ಎನಿ ಟೈಪ್ ಆಫ್ use of communication etc, whatever has to be there, those have to be as per permission, as per the guidelines etc. So those permission under suvidha ಏನು ನಮ್ಮ ಆ್ಯಪ್ ಇದೆ ಅದರ ಮುಖಾಂತರ ಕೊಡಲಾಗುತ್ತದೆ. ಕಂಪ್ಯೂಟರೈಸ್ಡ್ ಪರ್ಮಿಷನ್ಸ್ ಮತ್ತು ಸಿಂಗಲ್ ವಿಂಡೋ ಏಜೆನ್ಸೀಸ್ ಎಲ್ಲ ಮಟ್ಟದಲ್ಲಿ ಮಾಡಲಾಗಿದೆ, ಅವರು ಜಿಲ್ಲಾ ಮಟ್ಟದಲ್ಲಿ ಮತ್ತು
ಈ ಸ್ಟೇಟ್ ಮಟ್ಟದಲ್ಲಿ ಎಲ್ಲರಿಗೆ ಪರ್ಮಿಷನ್ ಕೊಡ್ತಾರೆ. ಮತ್ತು ಈಗ ವಿಡಿಯೋಗ್ರಾಫಿ, ವೆಬ್ ಕಾಸ್ಟಿಂಗ್ ಮತ್ತು CCTV ಕವರೇಜ್ ಅದು ಕೂಡ ಸಮಗ್ರ ವ್ಯವಸ್ಥೆ ಮಾಡಲಾಗಿದೆ. ಸೊ ದಟ್ ಎಲ್ಲಿ ಸೆಂಟ್ರಲ್ ಪಡೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ವಿಡಿಯೋಗ್ರಾಫಿ ಆ್ಯಂಡ್ ವೆಬ್ ಕಾಸ್ಟಿಂಗ್ ಮುಖಾಂತರ ನಾವು ಓವರ್ಸೈಟ್ ಅದನ್ನು ಮಾಡ್ತೀವಿ. ಸೊ ದ್ಯಾಟ್ ದೆರ್ ಇಸ್ ನೋ ಮಾಲ್ ಪ್ರಾಕ್ಟೀಸ್ ಎಟ್ಸೆಟ್ರಾ. ಲಾಸ್ಟ್ ಟೈಮ್ 3,500 ಪೋಲಿಂಗ್ ಸ್ಟೇಷನ್ದಲ್ಲಿ ವಿಡಿಯೋಗ್ರಾಫಿಂಗ್ ವೆಬ್ ಕಾಸ್ಟಿಂಗ್ ಆಯಿತು. ಈ ಸರಿ ಸುಮಾರು 5,000ದಿಂದ 5,500 ತನಕ ಅದು ಇರುತ್ತದೆ. ಈಗ ಕೆಲವು ಮೆಷರ್ಸ್ ಟು ಪ್ರಿವೆಂಟ್ ಪಬ್ಲಿಕ್ ನ್ಯೂಸೆನ್ಸ್, ಈಗ ಇಕೋ ಫ್ರೆಂಡ್ಲಿ ಎಲ್ಲ ಮಟೀರಿಯಲ್ಸ್ ಬಳಕೆ ಆಗಬೇಕು. ಸೊ ಪಾಲಿಥೀನ್, ಪ್ಲಾಸ್ಟಿಕ್ ಅದು ಏನು ಇದೆ ಅದನ್ನು ಸಸ್ಟೈನಬಲ್ ಅಂತ ಯಾವುದೇ ಸಾಮಗ್ರಿಗಳು ಪ್ರಚಾರದಲ್ಲಿ ಆಗಲಿ ಅಥವಾ ಎಲೆಕ್ಷನ್ ಪ್ರಾಸೆಸ್ದಲ್ಲಿ ಆಗಲಿ ಬಳಕೆ ಆಗಬಾರ್ದು ಅಂತ ನಿರ್ದೇಶಿಸಲಾಗಿದೆ. ಸೊ ಅದೇ ರೀತಿ ಎಲ್ಲ DOs ROsಗಳು ಆ್ಯಕ್ಷನ್ ತಗೊಳ್ತಿದ್ದಾರೆ. ದೆನ್ ರೆಸ್ಟ್ರಿಕ್ಷನ್ ಆನ್ ಯೂಸ್ ಆಫ್ ಲೌಡ್ ಸ್ಪೀಕರ್, ಯಾವ ರೀತಿ ಅದು ಹಿಂದಿನ ಎಲೆಕ್ಷನ್ದಲ್ಲೂ ಕೂಡ ರೆಸ್ಟ್ರಿಕ್ಷನ್ ಇತ್ತು. that 10 PM to 6 AM ತನಕ ಯಾವುದೇ ಲೌಡ್ ಸ್ಪೀಕರ್ ಬಳಸಬಾರ್ದು. ಮತ್ತು 48 hours ಎಂಡಿಂಗ್ ವಿತ್ ದ ಅವರ್ಸ್ ಆಫ್ ಫಿಕ್ಸ್ಡ್ ಅವರ್ಸ್ ಆಫ್ ಪೋಲಿಂಗ್ ಬಿಫೋರ್ ದ್ಯಾಟ್ ಅದು ಕೂಡ ಅದು ಪ್ರೊಹಿಬಿಷನ್ ಇರ್ತದೆ. ದೆನ್ ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಆ್ಯಂಡ್ ಡಿಪ್ಲಾಯ್ಮೆಂಟ್ ಆಫ್ ಫೋರ್ಸ್ ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ ಪ್ಲಾನಿಂಗ್ ಆಗಿದೆ. ಆ್ಯಂಡ್ ಯಾರು ವಲ್ನರೇಬಲ್ ಇದ್ದಾರೆ, ಯಾರಿಗೆ ಬೇರೆಯವರು ಇಂಟಿಮಿಡೇಟ್ ಮಾಡಬಹುದು ಮತ್ತು ಯಾರು ಇಂಟಿಮಿಡೇಟರ್ ಇದ್ದಾರೆ ಅದು ಎಲ್ಲ ಗುರುತಿಸಲಾಗಿದೆ. ಮತ್ತು ಈಗಾಗಲೇ 10 ಸೆಂಟ್ರಲ್ ಪಡೆಗಳು ಫಾರ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಇಮ್ಮಿಡಿಯೇಟ್ ಆಗಿ ಬರ್ತಾ ಇದೆ. ಸೊ ಅದು ಬೇರೆ ಬೇರೆ ಜಿಲ್ಲೆಗೆ ಹೋಗುತ್ತದೆ ಮತ್ತು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಅವರು ತಗೊಳ್ಳುತ್ತದೆ. ರೂಟ್ ಮಾರ್ಚ್ ಆ್ಯಂಡ್ ಮುಂತಾದ ಅಂಥ ಕೆಲಸಗಳು ಅವರು ಮಾಡ್ತಾರೆ. ದೆನ್ ಸಿಮಿಲರ್ಲಿ ವೀಕರ್ ಸೆಕ್ಷನ್ಸ್ SC STs ಅವರಿಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಕೂಡ ವಿಶೇಷ ಒಂದು ಸೂಕ್ತ ಕ್ರಮ ತಗೊಳ್ಳಲಾಗುತ್ತಿದೆ. ಸೊ ದ್ಯಾಟ್ ನೋ ಒನ್ ಕ್ಯಾನ್ ಇಂಟಿಮಿಡೇಟ್ ದೆನ್. ದೆನ್ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ಗೆ ವಿಶೇಷ ಒಂದು ತಂಡಗಳು ಮಾಡಲಾಗಿದೆ. ಫ್ಲೈಯಿಂಗ್ ಸ್ಕ್ವಾಡ್, ಸ್ಟ್ಯಾಟಿಕ್ ಸರ್ವಿಲೆನ್ಸ್ ಟೀಮ್, ವಿಡಿಯೋ ಸರ್ವಿಲೆನ್ಸ್ ಟೀಮ್ ಈಗ ಎಲ್ಲ ಜಿಲ್ಲೆಯಲ್ಲಿ ಮಾಡಲಾಗಿದೆ. ಅವರಿಗೆ ಟ್ರೈನಿಂಗ್ ಕೂಡ ಕೊಡಲಾಗಿದೆ. ಸೊ ಅವರು ಈಗ ಇಮಿಡಿಯೇಟ್ ಆಗಿ ಅವರು ಕೂಡ ಆ್ಯಕ್ಟಿವೇಟ್ ಆಗ್ತಾರೆ ಮತ್ತು ಎನ್ಫೋರ್ಸ್ಮೆಂಟ್ ಮಾಡ್ತಾರೆ. ಮತ್ತು ಈ ಸರಿ ಹೊಸದಾಗಿ ಈ ಎಲ್ಲ ಸ್ಕ್ವಾಡ್ಸ್ಗಳು ಏನಿದೆ ಅದನ್ನು GPS ಮೂಲಕ ಟ್ರ್ಯಾಕ್ ಮಾಡಲಾಗ್ತದೆ. ಯಾಕೆಂದರೆ ಈಗ ಕಂಪ್ಲೇಂಟ್ ಕೊಡಲಿಕ್ಕೆ ಒಂದು ಹೊಸ ಆ್ಯಪ್ ಬಂದಿದೆ ಸಮಗ್ರವಾಗಿ. ಈ ಆ್ಯಪ್ದು ಹೆಸರು C-Vigil ಅಂತ ಇದೆ. ಮತ್ತು ಈ ಆ್ಯಪ್ ಬೇಸ್ಡ್ ಇದೆ ನಾವೇ ಕರ್ನಾಟಕದಲ್ಲಿ 2018 ಮೇ ಎಲೆಕ್ಷನ್ದಲ್ಲಿ ಬ್ಯಾಂಗ್ಳೂರ್ ಸಿಟಿದಲ್ಲಿ ಬಳಕೆ ಮಾಡಿದ್ದೀವಿ ಒಂದು ಆ್ಯಪ್. ಆ ಆ್ಯಪ್ದಲ್ಲಿ ಯಾವುದೇ ಒಬ್ಬರು ನಾಗರಿಕರು ತಮ್ಮ ಕುಂದುಕೊರತೆಗಳು, ಇಫ್ ಈಸ್ ಸೀಯಿಂಗ್ ಸಮ್ವನ್ ಈಸ್ ಡೂಯಿಂಗ್ ಸಮ್ ಇಲ್ಲಿಗ್ಯಾಲಿಟಿ, ಐದರ್ ಅವರು ಆಮಿಷ್ ಕೊಡ್ತಿದ್ದಾರೆ, ಯಾವುದೇ ಹಣ ಕೊಡ್ತಿದ್ದಾರೆ ಅಥವಾ ಬೇರೆ ರೀತಿಯ ಗೃಹೋಪಯೋಗಿ ಸಾಮಗ್ರಿಗಳು ಕೊಡ್ತಿದ್ದಾರೆ ಅಥವಾ ಒತ್ತಡ ತರ್ತಿದ್ದಾರೆ, ಅಂಥ ಸಂದರ್ಭದಲ್ಲಿ ಅಥವಾ ಬೇರೆ ರೀತಿಯ ಏನು ಅಕ್ರಮ ನಡ್ತಾ ಇದೆ ಅದನ್ನು ಅವರು ತಮ್ಮ ಫೋಟೋದಲ್ಲಿ ಅಥವಾ ಆಡಿಯೋ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಬಹುದು ಮತ್ತು ಇಮಿಡಿಯೇಟ್ ಆಗಿ ಅದನ್ನು ಅವರು ಈ ಆ್ಯಪ್ ಮುಖಾಂತರ ಆಟೋಮೆಟಿಕ್ಲಿ ಅದು ಹೋಗುತ್ತದೆ ಕಂಟ್ರೋಲ್ ರೂಮ್ದಲ್ಲಿ. ಕಂಟ್ರೋಲ್ ರೂಮ್ ಮುಖಾಂತರ ಈ ಆ್ಯಪ್ ಕಳುಹಿಸ್ತದೆ ಇದನ್ನು ನಿಯರೆಸ್ಟ್ ಯಾರು ಫ್ಲೈಯಿಂಗ್ ಸ್ಕ್ವಾಡ್ ಇದ್ದಾರೆ. ಯಾಕೆಂದರೆ ಎಲ್ಲ GPS ಕನೆಕ್ಟೆಡ್ ಇರ್ತದೆ. ಸೊ ಈಗ ಪ್ಲ್ಯಾನ್ ಯಾವ ರೀತಿ ಇದೆ ದಟ್ ಸಮ್ವನ್ ಈಸ್ ಸೋ ನಿಯರ್ ದಟ್ 15 ಮಿನಿಟ್ಸ್ದಲ್ಲಿ ಅವರು ಸ್ಪಾಟ್ಗೆ ಹೋಗಬಹುದು ಮತ್ತು ನೋಡಬಹುದು ಅಲ್ಲಿಗೆ ಏನು ನಡ್ತಾ ಇದೆ. ಮತ್ತು 100 ಮಿನಿಟ್ಸ್ದಲ್ಲಿ ಅವರು ಇದರಲ್ಲಿ ಸೂಕ್ತ ಕ್ರಮ ತಗೊಂಡು ಎಲೆಕ್ಷನ್ ಕಮಿಷನ್ಗೆ ಒಂದು ರಿಪೋರ್ಟ್ ಕೊಡಬೇಕಾಗಿದೆ. ಸೊ ಇದು ಸಮಗ್ರವಾಗಿ ಇಡೀ ರಾಷ್ಟ್ರದಲ್ಲಿ ಯೂಸ್ ಏನಿದೆ ಇದು ಹೊಸದಾಗಿದೆ. ಹಿಂದೆ ಓನ್ಲಿ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ದಲ್ಲಿ ಬಳಸಲಾಗಿತ್ತು. ಈಗ ಅವರು ಅಪ್ಸ್ಕೇಲ್ ಮಾಡಿದ್ದಾರೆ ಮತ್ತು ಎಲ್ಲ ಕಡೆ ಇಡೀ ನಮ್ಮ ರಾಜ್ಯದಲ್ಲಿ ಕೂಡ ಎಲ್ಲ ಜಿಲ್ಲೆಯಲ್ಲಿ ಇದು ಆಗುತ್ತದೆ.
ಸಿ ವಿಜಿಲ್ ಆ್ಯಪ್ ಸಿ ವಿಜಿಲ್ ಮತ್ತು ಅದೇ ರೀತಿ ಈಗ ಈ ವರ್ಷ 1950 ಏನು ವೋಟರ್ಸ್ ಹೆಲ್ಪ್ಲೈನ್ ಇದೆ, ಹಿಂದೆ 1950 ರಾಜ್ಯ ಮಟ್ಟದಲ್ಲಿ ಇಲ್ಲಿ CO ಆಫೀಸ್ದಲ್ಲಿ ಒಂದು ಇತ್ತು, ಬೇರೆ ಕಡೆ ಜಿಲ್ಲಾ ಮಟ್ಟದಲ್ಲಿ ಮತ್ತು RO ಮಟ್ಟದಲ್ಲಿ ಬೇರೆ ಬೇರೆ ನಂಬರ್ ಇತ್ತು. ಈಗ ಆ ನಂಬರ್ ಯೂನಿಫಾರ್ಮ್ ಆಗಿದೆ, ಎಲ್ಲ ಕಡೆ 1950 ಇದೆ. ಸೊ ಆ ನಂಬರ್ ಯಾರು ಬಳಸಬಹುದು ಮತ್ತು ಅಲ್ಲಿ ಕಳಿಸಬಹುದು. ಯಾವುದೇ ರೀತಿಯ ಕಂಪ್ಲೇಂಟ್ ಆಗಲಿ, ಸಲಹೆ ಆಗಲಿ ಅಥವಾ ಯಾವುದೇ ಅವರು ಮಾಹಿತಿ ಕೂಡ ಪಡೆಯಬೇಕಾದರೆ ಇದನ್ನು ಸಂಪರ್ಕಿಸಬಹುದು. ಅದೇ ರೀತಿಯ ಈ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ದಲ್ಲಿ ಈ ಅಬ್ಸರ್ವರ್ಸ್ ಬರ್ತಾರೆ ಮತ್ತು ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಬರ್ತಾರೆ ಮತ್ತು ಸೆನ್ಸಿಟಿವ್ ಈ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಏನಿದೆ ಅದರಲ್ಲೂ ಕೂಡ ನಾವು ಕೆಲವದಲ್ಲಿ ಮೈಕ್ರೋ ಅಬ್ಸರ್ವರ್ ಒಂದು ಇಡ್ತೀವಿ. ಈಗ ಸೀಲಿಂಗ್ ಆಫ್ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಈ ಸರಿ ಕೂಡ ಹಿಂದಿನ ಹಾಗೆ 70 ಲಕ್ಷ ಇದೆ, 70 lakhs ಪರ್ ಕ್ಯಾಂಡಿಡೇಟ್ ಪರ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸೀಸ್. ಮತ್ತು 30 ದಿವಸ ಆಫ್ಟರ್ ಡಿಕ್ಲರೇಷನ್ ಆಫ್ ರಿಸಲ್ಟ್ ಅದರ ಒಳಗೆ ಪ್ರತಿಯೊಬ್ಬರು ಕ್ಯಾಂಡಿಡೇಟ್ ಅವರು ತಮ್ಮ ಅಕೌಂಟ್ ಫರ್ನಿಷ್ ಮಾಡಬೇಕು. ಮತ್ತು ಪೊಲಿಟಿಕಲ್ ಪಾರ್ಟೀಸ್ಗಳು ಕೂಡ 75 ದಿವಸದಲ್ಲಿ ತಮ್ಮ ಅಕೌಂಟ್ಸ್ ಫರ್ನಿಷ್ ಮಾಡಬೇಕು, ಬಟ್ ಅವರಿಗೆ ಯಾವುದು ಮಿತಿ ಇಲ್ಲ. ದೆನ್ ಮೀಡಿಯಾ ಎಂಗೇಜ್ಮೆಂಟ್, ತಾವು ಎಲ್ಲರೂ ಎಲೆಕ್ಷನ್ ಕಮಿಷನ್ದು ಒಂದು ಫ್ರೆಂಡು ಮತ್ತು ತಾವು ಕೂಡ ಯಾವುದು ನೋಡ್ತೀರಿ ಮತ್ತು ವೀಕ್ಷಿಸಿ ಏನು ರಿಪೋರ್ಟ್ ಮಾಡ್ತೀರಿ ಅದ್ರ ಮೇಲೆ ಕೂಡ ಎಲೆಕ್ಷನ್ ಕಮಿಷನ್ ಅವರು ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿಕ್ಕೆ ಬರ್ತಾರೆ. ಯಾವುದೇ ಅಕ್ರಮಗಳು ಅಥವಾ ಬೇರೆ ರೀತಿಯ ಏನು ಮಾಹಿತಿಗಳು ತಾವು ಹೇಳ್ತಾ ಇದ್ದೀರಿ ಅದನ್ನು ಸ್ಪಂದಿಸಿ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಮಾಡಲಿಕ್ಕೆ ಅವರು ಪ್ರಯತ್ನ ಈಗಾಗಲೇ ಮಾಡ್ತಿದ್ದಾರೆ. ಮತ್ತು ಈಗ ಮೀಡಿಯಾ ಸಂದರ್ಭದಲ್ಲಿ ಪೇಯ್ಡ್ ನ್ಯೂಸ್ ಮತ್ತು ಫೇಕ್ ನ್ಯೂಸ್ ಇದು ಇನ್ನೂ ಒಂದು ಸವಾಲು ಹಾಗೇ ಇದೆ ಮತ್ತು ನಾವು ಎಲ್ಲರೂ ಒಟ್ಟಾಗಿ ಅದರ ಬಗ್ಗೆ ಕೆಲಸ ಮಾಡಬೇಕಾಗುತ್ತದೆ. ಪೇಯ್ಡ್ ನ್ಯೂಸ್ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ, ಯಾವುದು ನಿಜವಾಗಿಯೂ ನ್ಯೂಸ್ ಹಾಗೆ ಬರ್ತಾ ಇದೆ ಪ್ರೊಜೆಕ್ಟೆಡ್, ಆದರೆ ಅದು ಯಾವುದೇ ಒಂದು ಪಾರ್ಟಿ ಅಥವಾ ಕ್ಯಾಂಡಿಡೇಟ್ಸ್ದು ಕ್ಯಾಂಡಿಡೇಚರ್ ಪ್ರಮೋಟ್ ಮಾಡ್ತಾ ಇದೆ. ಸೊ ಅದು ಆಗಬಾರ್ದು ಅಂತ ಅದು ನಿಷೇಧಿಸಲಾಗಿದೆ. ಸೊ ಅದರಲ್ಲಿ ಯಾರು ಪಾರ್ಟಿಯವರು ಇದ್ದಾರೆ ಅವರು ಕೂಡ ಅದು ಫೈನಲಿ ಇಫ್ ಇಟ್ ಈಸ್ ಪ್ರೂವ್ಡ್ ಅಟ್ ಅಪ್ರೋಪ್ರಿಯೇಟ್ ಲೆವೆಲ್ ಬೈ ಮೀಡಿಯಾ ಸರ್ಟಿಫಿಕೇಷನ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ and then finally at ACI level, then the paid news can be added to the expenditure etc. But also there can be other actions against all the actors. Similarly, fake news is certainly a very matter of concern because it can cause many type of problems. So ತಮ್ಮೆಲ್ಲರಿಗೂ ಕೋರಿಕೆ ಇದೆ, ಯಾವುದೇ ರೀತಿಯ ಫೇಕ್ ನ್ಯೂಸ್ಗೆ ಒಂದು ಕಿವಿ ಕೋರಬಾರ್ದು ಮತ್ತು ಅದನ್ನು ಪ್ರಚಾರಪಡಿಸಬಾರ್ದು. ಮತ್ತು ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ, ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅಥವಾ ಈ ಡಿಜಿಟಲ್ ಮೀಡಿಯಾದಲ್ಲಿ ಏನು ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ ಇರ್ತದೆ ಅದು ಪ್ರೀ ಸರ್ಟಿಫಿಕೇಷನ್ ಅವಶ್ಯಕ. ಪ್ರೀ ಸರ್ಟಿಫಿಕೇಷನ್ ಇಲ್ಲದೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಈಗ ಸ್ವೀಪ್ ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಷನ್ ಅದು ಎಲ್ಲ ಕಡೆ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ, ನಮ್ಮ 2018 ಮೇ ಎಲೆಕ್ಷನ್ದಲ್ಲಿ ಫೆಸ್ಟಿವಲ್ ಆಫ್ ಡೆಮಾಕ್ರಸಿ, ನಮ್ಮ ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವು ಒಂದು ಕರೆ ಕೊಟ್ಟಿದ್ದೀವಿ ಅದರಲ್ಲಿ ಮತ್ತು ಎಲ್ಲ ಕಡೆ ಎಲ್ಲರಿಗೆ ತಿಳಿಸಿದ್ದೀವಿ. ಜನ ಕೂಡ ಅದನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ಭಾಳ ಜಾಸ್ತಿ ಸಂಖ್ಯೆಯಲ್ಲಿ ಅದರಲ್ಲಿ 72% ಜನರು ಬಂದು ವೋಟ್ ಕೊಟ್ಟಿದ್ದಾರೆ. ಸೊ ಈ ವರ್ಷ ರಾಷ್ಟ್ರ ಮಟ್ಟದಲ್ಲಿ ಅವರು ಅದನ್ನೇ ಏನು ಡೆಮಾಕ್ರಸಿದು ತ್ಯವಹಾರ, ಮಹಾ ತ್ಯವಹಾರ ಅಂತ ಶಬ್ದ
ಸ್ವೀಪ್ದು ಬಳಸ್ತಾ ಇದ್ದಾರೆ. ಸೊ ಅದು ಒಂದು ಒಳ್ಳೆ ಸಂಗತಿ. ನಾವು ಈ ಸರಿ ಕೂಡ ಇದನ್ನು ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಈಗ ಹೇಳ್ತೀವಿ. ದೆನ್ ಈ ಸರಿ ಎಲ್ಲ ರಿಟರ್ನಿಂಗ್ ಆಫೀಸರ್ದು ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಆಗಿದೆ ಮತ್ತು ಈಗ ಬೇರೆ ಬೇರೆ ರೀತಿಯ ಅಬ್ಸರ್ವರ್ಸ್ ಇರ್ತಾರೆ. ಜನರಲ್ ಅಬ್ಸರ್ವರ್ಸ್, ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಮತ್ತು ಬೇರೆ ಪೊಲೀಸ್ ಅಬ್ಸರ್ವರ್ಸ್ ಇರ್ತಾರೆ. ಮತ್ತು ಕೆಲವು ಹೊಸ IT ಅಪ್ಲಿಕೇಶನ್ಸ್ ಬಂದಿದೆ. ಚುನಾವಣಾ ಮೊಬೈಲ್ ಆ್ಯಪ್ದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಸಿಟಿಜನ್ ಸೆಂಟ್ರಿಕ್ ಏನು ಇದು ಇದೆ ಅದು ಬಳಕೆ ಮಾಡಬಹುದು. ಈಗ ನಮ್ಮ ವೆಬ್ಸೈಟ್ದಲ್ಲಿ ಬೇರೆ ಬೇರೆ ರೀತಿಯ ವೋಟರ್ ಸೆಂಟ್ರಿಕ್ ಇನ್ಫಾರ್ಮೇಷನ್ ಇದೆಯಾ. ಈಗ 4-day ಮಾನಿಟರಿಂಗ್ ಸಿಸ್ಟಮ್ ಅದು ಎಲ್ಲ ಮಾಡಲಾಗಿದೆ. ಏನು ಬರ್ತಾ ಇದೆ ಇನ್ನೂ 1 ಅವರ್ದಲ್ಲಿ ಬರ್ತಿದೆ. ಹಾಂ ಯಾವುದು? No, we will give you all copies. ರೆಡಿ ಇದೆ, ಕನ್ನಡ ಕೂಡ ಆಗ್ತಾ ಇದೆ, ಕನ್ನಡದಲ್ಲೂ ಕೂಡ ಕೊಡ್ತಾ ಇದ್ದೀವಿ, ಇಂಗ್ಲಿಷ್ ರೆಡಿ ಇದೆ, ಕನ್ನಡ ಕೂಡ ರೆಡಿ ಆಗಿದೆ. Full we will ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. Constituency will come in some half an hour. Training of election officials. ಕಾಪೀಸ್ ಕೊಡಿ ಸ್ವಲ್ಪ ಬೇಗ. ಇಲ್ಲೇ ಇದೆ, ಕೊಟ್ಬಿಡಿ ಬೇಗ, ಡಿಸ್ಟ್ರಿಬ್ಯೂಟ್ ಮಾಡಿ. ಕಾಪೀಸ್ ಡಿಸ್ಟ್ರಿಬ್ಯೂಟ್ ಮಾಡಿ. ಓಕೆ. ಕೇಂದ್ರ ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿಯ ಬೆನ್ನಲ್ಲೇ ರಾಜ್ಯ ಚುನಾವಣಾಧಿಕಾರಿ ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಚುನಾವಣೆ ನಡೆಸೋದಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹ ಸಿದ್ಧತೆಗಳು ಎಷ್ಟರ ಮಟ್ಟಿಗೆ ರೆಡಿ ಇದೆ ನಮ್ಮ ಹತ್ರ, ಯಾವ್ಯಾವ ರೀತಿಯಾಗಿ ನಾವು ಮಾನಿಟರಿಂಗ್ ಸಿಸ್ಟಮ್ಗಳನ್ನಾಗಿರ್ಬೋದು ಅಥವಾ ಮತದಾರರ ಪಾಲ್ಗೊಳ್ಳುವಿಕೆ ಆಗಿರ್ಬೋದು ಅಥವಾ ಅಭ್ಯರ್ಥಿಗಳು ಯಾವ್ಯಾವ ರೀತಿಯಾದಂತಹ ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಬೇಕು, ಜೊತೆಗೆ ಅಭ್ಯರ್ಥಿಗಳು ಕೈಗೊಳ್ಳಬೇಕಾದಂತಹ ಕ್ರಮಗಳು ಯಾವುದು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು ಸಂಜೀವ್ ಕುಮಾರ್ ಅವರು. ಪ್ರತಿ ಹಂತದಲ್ಲೂ ಕೂಡ ಯಾವ್ಯಾವ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ ಎನ್ನುವಂಥ ವಿಚಾರವನ್ನ ಸ್ಪಷ್ಟಪಡಿಸ್ತಾ ಹೋಗ್ತಾ ಇದ್ರು. ಕೇಂದ್ರ ಚುನಾವಣಾ ಆಯುಕ್ತರು ಯಾವ್ಯಾವ ವಿಚಾರಗಳನ್ನ ಹೇಳಿದ್ರು ಆ ಎಲ್ಲಾ ವಿಚಾರಗಳನ್ನ ಮತ್ತೆ ವಿಸ್ತೃತವಾಗಿ ಹೇಳುವಂತ ಕೆಲಸವನ್ನ ಸಂಜೀವ್ ಕುಮಾರ್ ಅವರು ಮಾಡ್ತಾ ಇದ್ರು. ಅದರಲ್ಲಿ ಬಹುಮುಖ್ಯವಾಗಿ ಸಿ ವಿಷನ್ ಅನ್ನುವಂತ ಒಂದು ಆಪ್ ನ ಡೆವಲಪ್ ಮಾಡಿದೀವಿ. ಆ ಆಪ್ ನ ಮುಖಾಂತರ ಯಾರಾದರೂ ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ರೆ ಅಂಥ ವಿಡಿಯೋಗಳನ್ನಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲಾತಿಗಳನ್ನ ಆಪ್ ಮೂಲಕ ನೀವು ನೇರವಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳುಹಿಸಬಹುದು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಜೊತೆಗೆ ಒಟ್ಟು ಮತದಾರರ ಸಂಖ್ಯೆ ಎಷ್ಟು, ಒಟ್ಟು ಮೀಸಲು ಕ್ಷೇತ್ರಗಳೆಷ್ಟು, ಯಾವ್ಯಾವ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತೆ, ಯಾವ್ಯಾವ ಹಂತದಲ್ಲಿ ನಡೆಯುತ್ತೆ ಎನ್ನುವಂತ ವಿಚಾರವನ್ನ ಹೇಳ್ತಾ ಇದ್ರು. ಆದ್ರೆ ಯಾವ ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರಗಳ ಡೀಟೇಲ್ಸ್ ಅನ್ನ ಈಗಷ್ಟೇ ಕೊಡ್ತಾ ಇದ್ರು. ಸೆಕೆಂಡ್ ಫೇಸ್ ಇನ್ನು ಲೋಕಸಮರಕ್ಕೆ ಮುಹೂರ್ತ ಅಂತೂ ಫಿಕ್ಸ್ ಆಗಿದೆ. ಇನ್ನೇನು ದಿನಗಳು ಶುರುವಾಗ್ತಾ ಇದೆ. ರಾಜಕೀಯ ನಾಯಕರು ಈಗಾಗಲೇ ಆರೋಪ ಪ್ರತ್ಯಾರೋಪಗಳನ್ನ ಶುರು ಮಾಡಿದ್ದಾರೆ. ಮುಂದಿನ ಬರೋಬ್ಬರಿ 60 ರಿಂದ 70 ದಿನಗಳ ಕಾಲ ಇಡೀ ದೇಶದ ತುಂಬಾ ರಾಜಕೀಯದ ವಾತಾವರಣವೇ ಕಂಡು ಬರುತ್ತೆ. ಎಲ್ಲಿ ನೋಡಿದ್ರು ಕೂಡ ಪ್ರಚಾರದ ವ್ಯವಸ್ಥೆ ಕಂಡು ಬರುತ್ತೆ. ಎಲ್ಲರೂ ಕೂಡ ಮತದಾನವನ್ನ ಮಾಡಬೇಕು ಅನ್ನುವಂಥ ಮನವಿಯನ್ನ ಈಗಾಗಲೇ ಪ್ರಧಾನಿ ಮೋದಿ ಅವರು ಕೂಡ ಮಾಡ್ಕೊಂಡಿದ್ದಾರೆ. ಇಷ್ಟೊತ್ತು ಡಿಬೇಟ್ ಅಲ್ಲಿ ಭಾಗಿಯಾಗಿದ್ರಿ, ಧನ್ಯವಾದ. ಹನುಮಂತನವರಿಗೂ ಕೂಡ ಧನ್ಯವಾದ. ಪ್ರಸನ್ನ ಕುಮಾರ್ ಅವರು ಕೂಡ ನೋಡ್ತಾ ಇದ್ವಿ ಒಂದಷ್ಟು ವಿಚಾರವನ್ನ, ಕೇಂದ್ರ ಚುನಾವಣಾ ಆಯುಕ್ತರು ಹೇಳಿದಂತ ವಿಚಾರವನ್ನ ರಾಜ್ಯ ಚುನಾವಣಾಧಿಕಾರಿಯು ಕೂಡ ಸ್ಪಷ್ಟಪಡಿಸ್ತಾ ಇದ್ರು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.